ಯಾವುದು ಇನ್ಸ್ಟೆಂಟ್ ಪ್ಲೆಷರ್ ಕೊಡುತ್ತೆ, ವಲ್ಗರ್ ಥಾಟ್ಸ್, ಸೆಕ್ಷುವಲ್ ಥಾಟ್ಸ್, ಸೆಕ್ಷುವಲ್ ವಿಡಿಯೋಗಳನ್ನ ಸ್ಕ್ರೋಲ್ ಮಾಡುವಂಥದ್ದು, ಇಲ್ಲಿ ಓವರ್ಲೋಡ್ ಆಗಿ ಬಸ್ಟ್ ಆಗ್ತಾ ಇದೆ ತಲೆ. ಏಜಿಂಗ್ ನ ಆಕ್ಸೆಪ್ಟ್ ಮಾಡಕ್ ಆಗದೆ ಇರೋ ಡಿಪ್ರೆಷನ್ ಇರೋ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಬಾಣತಿ ಆದ್ಮೇಲೆ ಬಾಡಿ ಶೇಪ್ ಚೇಂಜ್ ಆಯ್ತು ಅಂತ ಎಷ್ಟು ಜನ ಬರ್ತಾರೆ ನಾವು ಹೇಳಕ್ಕೆ ಆಗಲ್ಲ. ಒಂದಿನ ಬೈದಿಲ್ಲ ಮೇಡಮ್ ನಮ್ಮ ಅಪ್ಪ ಅಮ್ಮ ನನ್ಗೆ, ನನ್ ಗಂಡ ಅಂದ್ಬಿಟ್ಟ. 2 ಎಂಟಿ ಗ್ಲಾಸಸ್ ದಯವಿಟ್ಟು ಕೈಯಲ್ಲಿ ಇಟ್ಕೊಳ್ಳಿ. ಸರ್, ನೀವು ತುಂಬಾ ಒಳ್ಳೆಯವರು, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ನಿಮ್ ಪಾಡ್ಕಾಸ್ಟ್ ಅಂದ್ರೆ ನಂಗೆ ತುಂಬಾ ಇಷ್ಟ ಸರ್. ಆದ್ರೆ ನಿನ್ನೆ ರಾತ್ರಿ ನೀವು ಫೋನಲ್ಲಿ ಮಾತಾಡಿದ್ರಲ್ಲ, ನಂಗೊಂದು ಚೂರು ಇಷ್ಟ ಆಗಿಲ್ಲ ಸರ್, ನಂಗೆ ತುಂಬಾ ಬೇಜಾರಾಯ್ತು, ನಂಗೆ ಹರ್ಟ್ ಆಗಿದೆ. ನಿಮ್ಮ ಮನಸ್ಸಿಗೆ ಯಾವುದು ಬೇಗ ತಗೊಳ್ಬೇಕು ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಯಾವ್ದನ್ನ ಕೊಡ್ತಾ ಇಲ್ವೋ ಅದು ಒಂದೇ ಒಂದು ಸಣ್ಣದಾಗಿದ್ರು ಅಲ್ಲಿಗೆ ಆಟೋಮ್ಯಾಟಿಕ್ ಆಗಿ ನನ್ನ ಮನಸ್ಸು ಲಾಕ್ ಆಗುತ್ತೆ. ಇಲ್ಲಿಂದ ನಮ್ಮ ಮನಸ್ಸು ನಮ್ ಜೊತೆ ಆಟ ಆಡಕ್ಕೆ ಶುರು ಮಾಡುತ್ತೆ. ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರಪ್ಪ, ಆದ್ರೆ ನಂಗೆ ಈ ಕೆಲಸನೇ ಇಷ್ಟ ಇಲ್ಲ ಅಂತ ಡಿಪ್ರೆಷನ್ಗೆ ಹೋಗಿರ್ಬಹುದು. ಮನೇಲಿರೋರ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರಬಹುದು, ಆದ್ರೆ ನನ್ನನ್ನು ಯಾರು ಪ್ರೀತಿಸೋದೇ ಇಲ್ವಲ್ಲ ಅಂತ ಒಳಗಡೆ ಡಿಪ್ರೆಷನ್ ಒಳಗಾಗಿರಬಹುದು. ನನ್ನ ಲೈಫ್ ಇಂದ ಡಿಸ್ಕನೆಕ್ಟ್ ಆಗಿರ್ತಾರೆ, ಹೋಪ್ ಇಂದ ಡಿಸ್ಕನೆಕ್ಟ್ ಆಗಿರ್ತಾರೆ, ಪರ್ಪಸ್ ಇಂದ ಡಿಸ್ಕನೆಕ್ಟ್ ಆಗಿರ್ತಾರೆ. ಡಿಪ್ರೆಷನ್ ಇದಾನೆ ಅಂತ ಹೇಗೆ ಗೊತ್ತಾಗುತ್ತೆ? ಮೆಂಟಲ್ ಲೆವೆಲ್ ಅಲ್ಲಿ ಒಂದು ಥಾಟ್ ಬರ್ತಾ ಇದೆ, ಲೂಪ್ ಆಗಿ ಪ್ರೀತವಾಗಿ ಕಂಟ್ರೋಲೇ ಆಗ್ತಾ ಇಲ್ಲ ಅನ್ನೋ ತರ ನೆಗೆಟಿವ್ ಥಾಟ್ಸ್ ಬರ್ತಾ ಇರಬಹುದು. ಹೊಡ್ಕೊಂಡ್ಬಿಡೋಣ, ಸತ್ತೋಗ್ಬಿಡೋಣ, ಏನೋ ಮಾಡ್ಬಿಡೋಣ ಅನ್ನೋ ತರ ಥಾಟ್ ಬರ್ತಾ ಇರಬಹುದು. ಈಗ ನಮ್ಮ ಕನ್ನಡದ ಅಭಿನೇತ್ರಿ ಮೆನುಗುತ್ತಾರೆ ಕಲ್ಪನಾ ಅವರು. ಕಲ್ಪನಾ ಅವರು ಇನ್ಫ್ಯಾಕ್ಟ್ ಹೌದು, ಇಲ್ಲಿಂದ ನೋಡಿದಾಗ ಅವ್ರು ಸಕ್ಸಸ್ಫುಲ್ ಆಗಿದ್ರಲ್ಲ, ಮತ್ತ್ಯಾಕೆ ಅಂತ ಅನ್ಸುತ್ತೆ. ಸಕ್ಸಸ್ ಏನು? ಓಕೆ, ಇಷ್ಟು ದುಡ್ಡು ಮಾಡಿದೆ, ಸಕ್ಸಸ್ ದುಡ್ಡಿಗೆ ಸೀಮಿತ ಆಗಿರೋಲ್ಲ. ನನ್ನ ಭಾವನಾತ್ಮಕ ಆರೋಗ್ಯ ವಿಪರೀತ ಹದ್ಗೆಟ್ಬಿಡ್ತಲ್ಲ, ನಾನು ಈ ದುಡ್ಡನ್ನ ಇಟ್ಕೊಂಡು ನನ್ನ ಭಾವನಾತ್ಮಕ ಆರೋಗ್ಯ ಹೇಗೆ ಸರಿ ಮಾಡ್ಕೊಳ್ಳಿ ಅಂತ ಒದ್ದಾಡ್ತಾ ಇರ್ತಾರೆ. ಖಂಡಿತವಾಗಿಯೂ ಯಾರಿದ್ದಾರೆ ಡಿಪ್ರೆಷನ್ ಅಂತ ಕಂಡಿಡಿಯೋದು ಖಂಡಿತ ಈಸಿ ಅಲ್ಲ. ಯಾಕಂದ್ರೆ ತುಂಬಾ ಹೈಲಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಡಿಪ್ರೆಷನ್ ಇರಬಹುದು. ಯು ನೆವರ್ ನೋ. ಬೆಂಗಳೂರಂತೂ ಫೋರ್ ಫ್ರಂಟ್ ಅಲ್ಲಿ ಇದೆ ಸರ್ ಇಂಡಿಯಾದಲ್ಲಿ ಸೆಟಲ್ ರೇಟ್ಸ್ ಅಲ್ಲಿ, ಎಸ್ಪೆಷಲಿ ಮಕ್ಕಳಿಗೆ ಸಂಬಂಧಪಟ್ಟ ಆಗಿರ್ತಾರೆ. ಯಾರು ಗೆಸ್ ಮಾಡಕ್ಕಾಗಲ್ಲ. ಟಿವಿ ಆನ್ ಆಗಿರುತ್ತೆ, ಟಿವಿನ ನೋಡ್ತಿಲ್ಲ, ಏನ್ ತಿಂತಾರೋ ಗೊತ್ತಿಲ್ಲ. They are not in their role. They are not grounded. ಏನ್ ನನಗಿಲ್ದೇ ಇರೋ ಡಿಪ್ರೆಷನ್, ಅದೊಂದ್ ಚೂರು ಆಚೆ ಹೋದ್ರೆ ಸರಿ ಹೋಗ್ಬಿಡುತ್ತಪ್ಪ. ಖಂಡಿತ ಸಾಧ್ಯ ಆಗೋದಿಲ್ಲ. ಇದು ಸಮಾಜದಿಂದ ನಮ್ಮೆಲ್ಲರಿಗೂ ಪ್ರೆಷರ್ ಬರುವಂತದ್ದು. ಇವರು ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇರುವಂತಹ ವ್ಯಕ್ತಿ, ಇವರು ಅದನ್ನ ಸರಿಯಾಗಿ ನಿರ್ವಹಿಸದೇ ಇರೋರು ಅಂತ ಅನ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಓದ್ಬೇಕು, ಓದ್ತಾ ಇಲ್ಲ, ಅಯ್ಯೋ ಈ ಪ್ರೆಷರ್ನ ಆಮೇಲೆ ನೋಡ್ಕೊಳ್ಳೋಣ. ಒಂದು ದಿನ ಫೈನಲಿ ಒಂದು ಸಿಚುವೇಶನ್ ಬರುತ್ತೆ, ಅದು ಹಾಗೆ ದಪ್ಪ ಆಗ್ತಾ ಇಲ್ಲ, ನಂಗೆ ಏನೋ ಬೇರೆ ನೋಡಕ್ಕೆ ಆಗ್ತಾ ಇಲ್ಲ, ದುಃಖ ಕಾಣಿಸ್ತಾನೆ ಇಲ್ಲ, ಅಯ್ಯೋ ಬಿಡಿಸ್ಕೋಬೇಕು ಅಂತ ಒಂದಿನ ಹೊಡೆದೇ ಬಿಡುತ್ತೆ. ಕ್ಷಣ ಮಾತ್ರದಲ್ಲಿ ಪ್ರಾಣ ಹೋಗೋ ನಿರ್ಧಾರ ತಗೊಳ್ತಾರೆ ಅಂತ ಅದಕ್ಕೆ ಎಷ್ಟೋ ಜನ ತಿಳಿದವರು ಹೇಳ್ತಾರೆ. ಈಗ ಡಿಪ್ರೆಷನ್ ಹೇಗಿದ್ರಿಂದ ಹೊರಗೆ ಬರ್ಬೋದು? ತುಂಬಾ ಸಿಂಪಲ್ ರೆಮಿಡಿ ಹೇಳ್ತೀನಿ. ರಾಜೇಶ್ ಟಿವಿಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರತಕ್ಕಂಥ ವಿಚಾರ ಬಹಳ 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 ಬೇಕಾದದ್ದು. ಆಕ್ಚುಲಿ ಎಷ್ಟು ಸೀರಿಯಸ್ ಇಶ್ಯೂ ಅಂದ್ರೆ ಇದನ್ನೇನೋ ಒಳ್ಳೆ ಫ್ಯಾಷನ್ ತರ ಬಿಟ್ಬಿಡ್ತಾರೆ. ಆ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರ ಕುರಿತಾಗ ಒಂದು ಜೋಕ್ ನೋಡ್ತಿದ್ದೆ, ಬಟ್ ಒಂದು ಕ್ಷಣ ನಿಜವಾಗ್ಲೂ ಬೇಜಾರಾಯ್ತು. ಏನ್ ಇಷ್ಟು ಸಿಂಪಲ್ ಆಗಿ ಮಾತಾಡ್ತಿರಲ್ಲ ಈ ವಿಚಾರ ಅಂತ. ಏನ್ರ ಬಗ್ಗೆ ಮಾತಾಡ್ತೀವಿ, ನೀವು ಆಲ್ರೆಡಿ ನೋಡಿದ್ರ ತಮ್ಮನೇಲಿ. ಬನ್ನಿ ಸ್ಟ್ರೈಟ್ ಅವೇ ನಮ್ಮ ವಂಡರ್ಫುಲ್ ಗೆಸ್ಟ್ ನ ವೆಲ್ಕಮ್ ಮಾಡೋಣ. ಈಗ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ನೀವು, ಡಾಕ್ಟರ್ ಪೂರ್ವಿ ಜೈನಾಜೋರಿ, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಇಂಡಿಯಾಲೇ ನೀವು ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರಿ. ಈಗ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ನೀವು. ಈಗ ಇತ್ತೀಚೆಗೆ ಡೆಲ್ಲಿಗೆ ಹೋಗಿ, ವಾವ್, ಫಸ್ಟ್ ಆ ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ. ಎಸ್ ಸರ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ವರ್ಲ್ಡ್ ರೆಕಾರ್ಡ್ ಮಾಡಿರೋದು, ಇಂಡಿಯಾ ಬುಕ್ ಆಫ್ ರೆಕಾರ್ಡು, 2 PhDಗಳು, 2 ಸತಿ ಟೆಡೆಕ್ಸ್ ಸ್ಪೀಚ್ ಮಾಡಿದ್ದು, ಅಥವಾ ಲಕ್ಷಾಂತರ ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿರೋದು, ಬೇರೆ ಬೇರೆ ದೇಶಗಳಲ್ಲಿ ಪಾಠ ಹೇಳ್ಕೊಟ್ಟಿರೋದು, ಜಪಾನಿಗೆ ಹೋಗಿ ಜಿಕೆಡಿನ್ ರೇಖಿ ಅಂತ ಸೈನ್ಸಸ್ ಅಂದ್ರೆ ನಾನು ಮಾಡಿದಾಗ ನಾನು ಅರ್ಲಿ 20s ಇದ್ದೆ ಆ ಕೋರ್ಸಸ್ ಮಾಡಿದಾಗ ಆಕ್ಚುಲಿ. ಅಂಡ್ ಐ ವಾಸ್ ದ ಯಂಗೆಸ್ಟ್ ಇನ್ ಇಂಡಿಯಾ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಟು ಡೂ ದಟ್. ಬೆಳ್ಳೆನಷ್ಟು ಎಣಿಕೆಷ್ಟು ಜನನೇ ಈಗ್ಲೂ ಮಾಡಿರೋದು ಅದನ್ನ. ಅಲ್ಲಿಂದ ಹಿಡಿದು PhD ಲೆವೆಲ್ವರೆಗೂ ಒಂದು ಅಮೆರಿಕದ ಯೂನಿವರ್ಸಿಟಿಯಿಂದ ತಗೊಂಡ್ ಬರೋವರೆಗೂ, ಅಥವಾ ಸಾವಿರಾರು ಇಂಟರ್ವ್ಯೂಗಳು ಬೇರೆ ಬೇರೆ ವಾಹಿನಿಗಳಲ್ಲಿ, ಕರ್ನಾಟಕದಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಮಾಡಿರೋ ಅಷ್ಟೂ ಜರ್ನಿಯನ್ನ ನೋಡಿದಾಗ ತುಂಬಾ ಇಮೋಷನಲ್ ಅನ್ಸುತ್ತೆ. ಯಾಕಂದ್ರೆ ನಾನು ಈ ಪ್ರೊಫೆಷನ್ಗೆ ಒಂದು ರೀತಿ ಅನ್ಸರ್ಟನಿಟಿಯಲ್ಲೇ ಬಂದೆ. ಜನಕ್ಕೆ ನಿಜವಾಗ್ಲೂ ಅರ್ಥ ಆಗುತ್ತಾ ಆಲ್ಟರ್ನೇಟಿವ್ ಮೆಡಿಸಿನ್, ಔಷಧರಹಿತ ಚಿಕಿತ್ಸೆ ಅಂದ್ರೆ ನಮ್ ಒಳಗಡೆಯಿಂದ ನಾವು ಗುಣಪಡಿಸ್ಕೊಳ್ಳೋ ಶಕ್ತಿ ಇದೆ ಅನ್ನೋದು ಅವ್ರಿಗೆ ಮನದಟ್ಟಾಗತ್ತಾ ಅನ್ನೋ ಆ ಸ್ಕೆಪ್ಟಿಸಿಸಮ್ ಅಲ್ಲಿ ಬಂದೆ. ಆದ್ರೆ ನಮ್ಮ ಕನ್ನಡದ ಜನ, ಕರ್ನಾಟಕದವರು ಎಷ್ಟು
ಅಷ್ಟು ತುಂಬ ಹೃದಯದಿಂದ ಅದನ್ನು ಸ್ವೀಕಾರ ಮಾಡಿ ಪ್ರಬುದ್ಧರಾಗಿ ಬೆಳೆದು ವಿದ್ಯೆ ಕಲಿತು ಗುಣಮುಖರಾಗಿ ನಮಗೆ ಆ ಕ್ರೆಡಿಟ್ ನ ವರ್ಲ್ಡ್ ರೆಕಾರ್ಡ್ ಮಾಡೋ ಲೆವೆಲ್ಗೆ ನಮ್ಮನ್ನ ಬೆಳೆಸ್ತಾರೆ ಅಂದ್ರೆ ಆಲ್ಮೋಸ್ಟ್ 42,000 ಪ್ಲಸ್ 1-on-1 ಸೆಷನ್ ಇಸ್ ಲೈಕ್ ಅಂದ್ರೆ ನನಗೆ ಕೇಳಕ್ಕೆ ಮ್ಯಾಸಿವ್ ಅನ್ಸುತ್ತೆ. ಆನ್ ರೆಕಾರ್ಡ್ಸ್ ವಿತ್ ಪ್ರೀ ಅಂಡ್ ಪೋಸ್ಟ್ ರಿಪೋರ್ಟ್ಸ್ ಅನ್ಬಿಲೀವಬಲ್ ಅನ್ಸುತ್ತೆ ನನಗೆ. ಆಲ್ ಬಿಕಾಸ್ ಆಫ್ ದ ಇಮೆನ್ಸ್ ಲವ್ ದಟ್ ನಮ್ಮ ವೀಕ್ಷಕರು ಕೊಟ್ಟಿರೋದು. ನಿಜವಾಗ್ಲೂ 100% ಈ ರೆಕಾರ್ಡ್ ನಂದು ಎಷ್ಟು ಅದಕ್ಕಿಂತ ಜಾಸ್ತಿ ಅವ್ರದ್ದು. ಸೊ ಅನಂತ ಧನ್ಯವಾದಗಳು. ಇನ್ಫ್ಯಾಕ್ಟ್ ಅವಾರ್ಡ್ ಕೊಡ್ಬೇಕಾದ್ರೂ ಡೆಲ್ಲಿಯಲ್ಲಿ ನಾನು ನಮ್ಮ ಹಸ್ಬೆಂಡ್ ತುಂಬಾ ಇಮೋಷನಲ್ ಆದ್ವಿ. ಯಾಕಂದ್ರೆ ನಮ್ಮ ಹಸ್ಬೆಂಡ್ ಒಂದು ಸ್ಮಾಲ್ ಗರಾಜಲ್ಲಿ ಇದನ್ನ ಶುರು ಮಾಡು ನೋಡೋಣ ಜನಕ್ಕೆ ಹೇಗೆ ನೀನ್ ಮುಟ್ಟ್ಯಾ ಅಂತ, ಆಮೇಲೆ ನಿಂಗೆ ಈಗಲೂ ಇಷ್ಟ ಇಲ್ಲ ಅಂದ್ರೆ ನೀನು ಆಸ್ಟ್ರೇಲಿಯಾಗ ವಾಪಸ್ ಹೋಗ್ಬೋದು ಅಂತ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟು ಶುರು ಮಾಡಿಸಿದ್ರು. ಅಲ್ಲಿಂದ ಇಲ್ಲಿ 15 ವರ್ಷದ ಜರ್ನಿ ನೋಡಿದಾಗ ನಿಜಾನ ಇದೆಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್. ನಿಮ್ಮಂಥವ್ರ ಒಂದು ರಿಸೆಪ್ಷನ್ ಇದೆಯಲ್ಲ, ಅಂದ್ರೆ ವೆನ್ ಯು ಎಕ್ಸ್ಪೀರಿಯನ್ಸ್ ಇಟ್ ಯು ಬಿಲೀವ್ ಇಟ್ ಅಲ್ವಾ. ನಿಮ್ಗೆ ಅನುಭವಕ್ಕೆ ಬಂದು ಅದನ್ನ ಸಪೋರ್ಟ್ ಮಾಡುವಂತ ಮನಸ್ಥಿತಿ, ನಿಮ್ಮಂಥವ್ರು ನಿಮ್ಮೇಲೆ ವರ್ಕ್ ಮಾಡಿ ಜನಕ್ಕೆ ಮುಟ್ಸುವಂತ ಒಂದು ಬ್ರಿಡ್ಜ್ ಸೇತುವೆ ಇರ್ಲಿಲ್ಲ ಅಂದಿದ್ರೆ ಖಂಡಿತ ನಾವೆಲ್ಲ ಬೆಳೆಯೋಕೆ ಹೇಗೆ ಸಾಧ್ಯ, ಜನಕ್ಕೆ ಹೇಗೆ ಸೇವೆ ಮಾಡಕ್ ಸಾಧ್ಯ. ಅದರಿಂದ ಥ್ಯಾಂಕ್ ಯು ಟು ಯು ಆಲ್ಸೋ ಲಾಟ್ ಆಫ್ ಚಾನೆಲ್ಸ್ ಲೈಕ್ ದಿಸ್. ಥ್ಯಾಂಕ್ ಯು. ಅಂಡ್ ಫಸ್ಟ್ ಆಫ್ ಆಲ್ ನಿಮಗೆ ಏನಕ್ಕೆ ಥ್ಯಾಂಕ್ಸ್ ಅಂದ್ರೆ ಬಿಕಾಸ್ ನೀವು ಮಾಡಿರೋ ಪುಣ್ಯ ಎಷ್ಟೋ ಜನರ ಜೀವನ ಉಳಿಸಿದ್ರ. ತಮಾಷೆ ಎಲ್ಲ 40,000 ಕೇಸ್ಗಳು ವಿತ್ ಪ್ರೂಫ್ ವಿತ್ ಡಾಕ್ಯುಮೆಂಟ್ಸ್ ನೀವು ಮಾಡಿರೋ ಸಾಧನೆ. ಅಂಡ್ ಇವತ್ತು ಮಾತಾಡ್ತಿರತಕ್ಕಂಥ ವಿಚಾರ ಕೂಡ ಅದೇ ವಿಚಾರವಾಗಿ ನೀವು ಏನೋ ಅಂತಾರಲ್ಲ ಕಣ್ಣಿಗೆ ಕಾಣೋದೇ. ಸರ್ ಥ್ಯಾಂಕ್ ಯು, ತುಂಬಾ ದೊಡ್ಡ ಮಾತು. ಇನ್ಫ್ಯಾಕ್ಟ್ ಕಮೆಂಟ್ಗಳಲ್ಲಿ ಎಷ್ಟೋ ಜನ ಆ ಥರ ಎಲ್ಲ ಹಾಕಿದಾಗ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಅಂದ್ರೆ ನಾನು ಇಷ್ಟು ಮಾತಾಡ್ತೀನಲ್ಲ ಆ ಟೈಮಲ್ಲಂತೂ ನನ್ನ ಮೈಂಡ್ ಬ್ಲ್ಯಾಂಕ್ ಆಗೋಗುತ್ತೆ. ಇಷ್ಟು ಪ್ರೀತಿಗೆ ಏನ್ ವಾಪಸ್ ಕೊಡಕ್ಕಾಗತ್ತೆ, ಸೇವೆ ಮುಂದುವರ್ಸೋದ್ ಬಿಟ್ರೆ ನಮ್ ಕೈಲಿ ಏನೂ ಮಾಡಕ್ಕಾಗಲ್ಲ ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸರ್, ರಿಯಲಿ ಮೀನ್ಸ್ ಅ ಲಾಟ್. ಯಾಕೆ ನಾನು ಅವಾಗಲೇ ಹೇಳ್ತಿದ್ದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಜೋಕ್ ನೋಡಿದ್ದೆ, ಒಂದು ರೀಲು, ಒಂದು ತಾಯಿ ಮಗ ಮಾಡ್ತಾರೆ. ಮಗ ಹೇಳ್ತಾನೆ, ಅಮ್ಮ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಮ್ಮ ಅಂತ. ಅಮ್ಮ ಹೇಳ್ತಾಳೆ, ಸರಿ ಬರ್ತಾ ಹಂಗೆ ಒಂದ್ ಪಾಕೆಟ್ ಹಾಲ್ ಇಡ್ಕೊಂಬ ಅಂತ. ಆಯ್ತಾ, ಇದು ನಿಮಗೆ ಜೋಕ್ ಅನ್ನಿಸ್ಕೊಳ್ಳುತ್ತೆ. ಅಂದ್ರೆ ಪಾಪ ಅವ್ರ ತಾಯಿ ಮಗ ಮಾಡಿರೋ ಉದ್ದೇಶನ ಬಟ್ ಇದ್ರ ಇಂಟೆನ್ಸಿಟಿ ಎಷ್ಟಿರುತ್ತೆ ಅಂದ್ರೆ ಈ ಡಿಪ್ರೆಷನ್ ಖಿನ್ನತೆ ಅಂತ ಏನ್ ಕರಿತೀವಲ್ಲ, ಇದು ಯಾರು ಅನುಭವಿಸಿರ್ತಾರಲ್ಲ ಅವ್ರಿಗೆ ಮಾತ್ರನೇ ಗೊತ್ತಿದ್ರು ಅದ್ರ ನೋವು ಎಷ್ಟು ಅಂತ. ದುರಂತ ಏನು ಅಂದ್ರೆ ನನಗ್ ಗೊತ್ತಿದ್ದಂಗೆ ಜೊತೆಗೊಂದು ಸರ್ವೆ ಪ್ರಕಾರ 99% ಪ್ರತಿಯೊಬ್ರು ಅವರ ಲೈಫ್ ಅಲ್ಲಿ ಡಿಪ್ರೆಷನ್ ಒಳಗಾಗಿರ್ತಾರೆ, ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ. ಅಂಡ್ ಅದಕ್ಕಿಂತ ಇನ್ನೂ ಒಂದು ದುರಂತ ಅಂದ್ರೆ ಈ ನಾನು 99% ಅಂತ ಹೇಳದ್ನಲ್ಲ ಈ ಪರ್ಸೆಂಟೇಜ್, ಅದರಲ್ಲಿ ಎಷ್ಟೋ ಜನಕ್ಕೆ ಇವತ್ತಿಗೂ ಗೊತ್ತಿರಲ್ಲ ಅವ್ರ ಡಿಪ್ರೆಷನ್ ಇದೆ. ಅಬ್ಸಲ್ಯೂಟ್ಲಿ, ಅದು ಅಂತ ಗಾಳಿ ಗಂಧನೂ ಇರೋದಿಲ್ಲ. ಹೌದು, ಇನ್ಫ್ಯಾಕ್ಟ್ ಎಷ್ಟು ಮುಖ್ಯವಾದ ವಿಚಾರ ಅಂದ್ರೆ ಎಷ್ಟು ಜನ ಅದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತ ದೂಕ್ತಾರೋ ಅಷ್ಟು ದೊಡ್ಡದಾಗ ಅದು ಹೆಮ್ಮರವಾಗಿ ಬೆಳೆದು ನಮ್ಮ ಮನೆಗಳಲ್ಲಿ ಶಾಂತಿ ನೆಮ್ಮದಿಯಿಂದ ಹಿಡ್ಕೊಂಡು ವಿಚಿತ್ರವಾದ ಅನಾರೋಗ್ಯದವರೆಗೂ ಒಂದು ದೊಡ್ಡ ರಾಕ್ಷಸನ ರೀತಿ ಬೆಳೀತಾ ಇದ್ರು ಕೂಡ ಅದಿಲ್ಲ. ಅಂದ್ರೆ ಆನೆ ರೂಮಲ್ಲಿದೆ, ನಾನು ಆನೆ ನೋಡ್ತಾ ಇಲ್ಲ ಅನ್ನೋ ತರ ಏನೋ ಅಜ್ಞಾನದಲ್ಲಿ ಬದುಕ್ತಾ ವಿಚಿತ್ರವಾದ ಸಮಸ್ಯೆಗಳಿಗೆ ನಾವೆಲ್ಲರೂ, ಯಾಕಂದ್ರೆ ಒಳಗಾಗಿರೋರಂತೂ ನರಕ ಯಾತನೆ. ನೀವು ಹೇಳಿದಾಗೆ ಒಳಗಾಗಿರೋರ್ ಜೊತೆ ಇರೋರ್ ಗತಿ ಹೇಳಿ, ಅವ್ರ ಲೈಫು ಏನ್ ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲಲ್ಲ, ಬಿಕಾಸ್ ದೇ ಡಿಮಾಂಡ್ ದಟ್ ಅಟೆನ್ಷನ್ ಫ್ರಮ್ ದೋಸ್ ಪೀಪಲ್. ಸೊ ಇಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾನು ಇದನ್ನ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ, ಕಾಂಪ್ಲಿಕೇಟೆಡ್ ಆಗಿ, ಅಥವಾ ಯಾವುದೋ ಒಂದು ತುಂಬಾ ಒಂದು ಥಿಯರಿ ಲೆವೆಲ್ ಅಲ್ಲಿ ತಗೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದಟ್. ಯಾಕೆಂದ್ರೆ ಸರ್, ಇದು ಸಾಮಾನ್ಯರಿಗೂ ಅನುಭವಕ್ಕೆ ಬರುತ್ತೆ ಅಲ್ವಾ. ಇದು ಸ್ಟೇಟಸ್ಸು, ಗ್ರೇಡ್ಸು, ಎಜುಕೇಶನ್ ನೋಡಿ ಬರುವಂತ ಕಾಯಿಲೆ ಅಲ್ಲ. ಅದರಿಂದ ತುಂಬಾ ಸುಲಭವಾಗಿ ನಮ್ ಜನಕ್ಕೆ ಅರ್ಥ ಆಗ್ಬೇಕು, ಇದ್ರ ಛಾಯೆ ನನ್ ಮೇಲೂ ಬಿದ್ದಿದೆಯಲ್ವಾ ಅಥವಾ ಬಂದಿತ್ತಲ್ವಾ ಅಂತ ಗೊತ್ತಾಗಬೇಕು. ಆದ್ರಿಂದ ನನ್ನ ಈ 15 ವರ್ಷದ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಆಗಿ ನಾನು ಕಣ್ಣಾರೆ ನೋಡಿರುವ ಕೇಸಸ್, ನಾನು ಹೀಲ್ ಮಾಡೋಕೆ ಸಹಾಯ ಮಾಡಿರುವಂತಹ ಕೇಸಸ್, ಅವ್ರ ರಿಸಲ್ಟ್ಸ್ ಕೊಟ್ಟು ಹೀಗ್ ಮಾಡಿದ್ರೆ ಈಗ ಚೆನ್ನಾಗಾಗತ್ತಲ್ವಾ ಅಂತ ನಾನ್ ತಿಳ್ಕೊಂಡಿರೋ ಆ ಎಕ್ಸ್ಪೀರಿಯನ್ಸ್ ಅನ್ನ ನಾನು ತುಂಬಾ ಈಸಿಯಾಗಿ ಬೆಣ್ಣೆ ತರ ಅದನ್ನ ಸಮರ್ಪಣೆ ಮಾಡೋಕೆ ಟ್ರೈ ಮಾಡ್ತೀನಿ, ವಿತ್ ನೋ ಮಚ್ ಕಾಂಪ್ಲಿಕೇಶನ್ಸ್. ಅಂದ್ರೆ ನಾನು ಇಲ್ಲಿ ಕೆಲವು ಟರ್ಮ್ಸ್ ಅನ್ನ ಲಿಟ್ರಲಿ ಅದು ಹೇಗೆ ಮೆಡಿಕಲ್ ಟರ್ಮ್ಸ್ ಯೂಸ್ ಮಾಡ್ತಾರೋ ಆ ತರ ಯೂಸ್ ಮಾಡದೇ ಇರಬಹುದು. ಬಟ್ ನನ್ನ ಉದ್ದೇಶ ಇಷ್ಟೇ, ಇದನ್ನ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡಾಗ ದೊಡ್ಡದು ಅಸಾಮಾನ್ಯ ಅನ್ಸುವಂತ ಸಮಸ್ಯೆನ ಭೇದಿಸೋಕೆ ನಮ್ಮ ಜನಕ್ಕೆ ಸಾಧ್ಯ ಆಗಬೇಕು ಅಷ್ಟೇ. ಓಕೆ, ಈಗ ಮೊದಲನೇದಾಗಿ ಡಿಪ್ರೆಷನ್, ಮಾನಸಿಕ ಖಿನ್ನತೆ ಅಂದ್ರೆ ಏನು? ಪರ್ಫೆಕ್ಟ್ ಸರ್, ಒಂದ್ ಸಣ್ಣ ಡೆಮೋ ಮಾಡೋಣ, ಅಲ್ಲಿಂದ ಶುರು ಮಾಡೋಣ. ಈ 2 ಎಂಟಿ ಗ್ಲಾಸಸ್ ದಯವಿಟ್ಟು ಕೈಯಲ್ಲಿ ಇಟ್ಕೊಳ್ಳಿ. ಈಗ ಎರಡನ್ನು ಎಕ್ಸ್ಟೆಂಡ್ ಮಾಡಿ ನಾನು
ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋಣ ಬನ್ನಿ. ಎರಡೂ ಕೈ ಮುಂದೆ ಮಾಡಿ. ಸರ್, ನೀವು ತುಂಬ ಒಳ್ಳೆಯವರು, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ಪಾಡ್ಕಾಸ್ಟ್ ಅಂದರೆ ನಂಗೆ ತುಂಬ ಇಷ್ಟ. ನೀವು ಹೆಣ್ಮಕ್ಳು ಗೌರವ ಕೊಡೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನೀವು ನಡ್ಕೊಳ್ಳೋ ರೀತಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ತುಂಬಾ ಜೆಂಟಲ್ ಆಗಿರುತ್ತೆ, ಅದು ತುಂಬ ಇನ್ಸ್ಪೈರ್ ಮಾಡುತ್ತೆ. ನಿಮ್ಮ ಭಾಷೆಯ ಬಳಕೆ ನಂಗೆ ತುಂಬ ಇಷ್ಟ, ನಿಮ್ಮ ನೇಚರ್ ಇಷ್ಟ, ನಿಮ್ಮದು ಪರ್ಸ್ನಾಲಿಟಿ, ಆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಅಲ್ಲಿ ಇಷ್ಟ, ನಿಮ್ಮ ರೇಡಿಯೋ ಶೋಸ್ ಇಷ್ಟ, ಎಲ್ಲ ನಿಮ್ಮ ಬಗ್ಗೆ ನಮಗೆ ತುಂಬಾ ಇಂಪ್ರೆಸ್ ಆಗಿದೆ ಸರ್. ಆದರೆ ನಿನ್ನೆ ರಾತ್ರಿ ನೀವು ಫೋನಲ್ಲಿ ಮಾತಾಡಿದ್ರಲ್ಲ, ನಂಗೊಂದು ಚೂರು ಇಷ್ಟ ಆಗಿಲ್ಲ ಸರ್, ನಂಗೆ ತುಂಬ ಬೇಜಾರಾಯಿತು, ನಂಗೆ ಹರ್ಟ್ ಆಗಿದೆ. ಇವಾಗ ಪ್ರಾಮಾಣಿಕವಾಗಿ ಹೇಳಿ, ಈ ಥರ ಯಾರಾದರೂ ನಿಮ್ಮನ್ನ 2 ಜಾರಲ್ಲಿ ಇಮೋಷನ್ಸ್ ಲೋಡ್ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಯಾವುದು ಬೇಗ ತಗೊಳ್ಬೇಕು ಅಂತ ಅನ್ಸುತ್ತೆ? ನಾನು ನಿಮ್ಮ ಫೋನ್ ಎತ್ತಲಿಲ್ವಾ? ಎಕ್ಸಾಕ್ಟ್ಲಿ, ಠಕ್ ಅಂತ ನಾವೆಲ್ಲರೂ ಹೀಗೆ. ಸೊ ಇಲ್ಲಿಂದ ಶುರು ಆಗತ್ತೆ ಸರ್. ಅಂದ್ರೆ ನಮಗೆ ಬದುಕು ಖಂಡಿತ ಅಷ್ಟೊಂದೆಲ್ಲ ಕೊಡ್ತಾ ಇರಬಹುದು, ಆದ್ರೆ ಯಾವುದನ್ನ ಕೊಡ್ತಾ ಇಲ್ವೋ ಅದು ಒಂದೇ ಒಂದು ಸಣ್ಣದಾಗಿದ್ರೂ ಅಲ್ಲಿಗೆ ಆಟೋಮ್ಯಾಟಿಕ್ ಆಗಿ ನನ್ನ ಮನಸ್ಸು ಲಾಕ್ ಆಗತ್ತೆ. ಇಲ್ಲಿಂದ ನಮ್ಮ ಮನಸ್ಸು ನಮ್ಮ ಜೊತೆ ಆಟ ಆಡಕ್ಕೆ ಶುರು ಮಾಡುತ್ತೆ. ಡಿಪ್ರೆಷನ್ ಅಂದ್ರೆ ಪ್ರೊಲಾಂಗ್ಡ್ ಆಗಿ, ಟೆಂಪರವರಿ ಅಲ್ಲ, ದೀರ್ಘಕಾಲಿಕವಾಗಿ ನನಗೆ ಬೇಜಾರು, ಅಸಮಾಧಾನ, ದುಃಖ, ಸಂಕಟ, ಹಿಂಸೆ, ಯಾತನೆಯನ್ನ ಕೊಟ್ಟಿರುವಂತ ಒಂದು ಅನುಭವ. ಆದ್ರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ, ಹೊರಗಡೆ ಒಬ್ಬ ಮನುಷ್ಯ ತುಂಬಾ ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇರಬಹುದು, ಆದ್ರೆ ಒಳಗಡೆ ಅಯ್ಯೋ ನನ್ನ ಖಾಲಿತನವನ್ನ ನಾನು ಹೇಗೆ ಭರಿಸ್ಲಿ ಅಂತ ನರಕ ಯಾತನೆಯನ್ನ ಅನುಭವಿಸ್ತಾ ಇರಬಹುದು. ಆಚೆ ನನ್ನ ಲೈಫ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡ್ ನಾನು ಎಷ್ಟು ಫೇಮಸ್ ಆಗಿದ್ದೀನಿ, ಎಷ್ಟು ನನ್ನ ಲೈಫಲ್ಲಿ ಫುಲ್ ಸೆಟ್ಲಪ್ಪ ಅಂತ ಹೇಳ್ತಿರ್ಬೋದು. ಒಳಗಡೆ ನನ್ನಂತ ಒಂದು ದೊಡ್ಡ ಫೇಲ್ಯೂರ್ ಯಾರೂ ಇಲ್ಲ, ನನ್ನಷ್ಟು ಹೀನಾಯವಾದ ಬದುಕು ಯಾರೂ ಫಾಲೋ ಮಾಡ್ತಾ ಇಲ್ಲ, ಪೆಥೆಟಿಕ್ ಅಂತ ಅನ್ಕೊಳ್ತಾ ಇರಬಹುದು. ಅಥವಾ ಒಬ್ರು ಬಂದ ತಕ್ಷಣ ರೂಮಲ್ಲಿ ಒಂದು ಜೋಶ್ ಬರುತ್ತೆ, ಗುರು ಏನೋ ಅದು ಇದು ಅಂತೆಲ್ಲ ಒಂಥರ ಲೈಟ್ ಅಪ್ ಮಾಡ್ಬಿಡ್ತಾರೆ ರೂಮ್ನ, ಎಷ್ಟು ಎನರ್ಜಿ ಇದೆಯಪ್ಪ ಇವನ್ಗೆ, ಇವನ್ ತರ ಇರ್ಬೇಕು ಅಂತ ಅನ್ಕೊಳ್ತಾ ಇರ್ತೀವಿ. ಆದ್ರೆ ಆ ವ್ಯಕ್ತಿ ಒಳಗಡೆ ಅಯ್ಯೋ ನಾನ್ ಸತ್ ಹೋಗ್ತಾ ಇಲ್ವೇ, ಇದು ಒಂದು ಬದುಕ ಅಂತ ಪೂರ್ತಿ ಟಯರ್ಡ್ ಅಂಡ್ ಎಕ್ಸಾಸ್ಟೆಡ್ ಆಗಿರಬಹುದು. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ, ಅವ್ರು ಎಷ್ಟು ಚೆನ್ನಾಗಿ ಮುಖವಾಡವನ್ನ ಹಾಕೊಂಡಿರ್ತಾರೆ ಅಂತ ಅಂದ್ರೆ, ಎಷ್ಟು ಚೆನ್ನಾಗಿ ಅವರು ಒಳಗಡೆ ಯಾವುದೋ ಒಂದು ದೊಡ್ಡ ಸೀಕ್ರೆಟ್ ನ ಮೇಂಟೈನ್ ಮಾಡ್ತಾ ಇರ್ತಾರೆ ಅಂದ್ರೆ, ಒಂದಿನ ಥಡಾರ್ ಅಂತ ಒಂದು ಫೋನ್ ಕಾಲ್ ಬರುತ್ತೆ, ಪೇಪರ್ ಬರುತ್ತೆ ಅಥವಾ ನ್ಯೂಸ್ ಅಲ್ಲಿ ಬರುತ್ತೆ, ಇಂಥವ್ರು ಸೂಸೈಡ್ ಮಾಡ್ಕೊಂಡು ಬಿಟ್ರಂತೆ ಅಂತ. ಅಯ್ಯೋ ಇವನ್ಗೇನಾಯ್ತು, ಚೆನ್ನಾಗಿದೆ, ನಿನ್ನೆ ನನ್ನ ಹತ್ರ ಮಾತಾಡ್ದ, ಮೊನ್ನೆ ಡ್ಯಾನ್ಸ್ ಮಾಡ್ತಾ ಇದ್ದ, ಮೊನ್ನೆ ಫೋನಲ್ಲಿ ನನ್ಗೆ ಏನೇನೋ ಕಾಮಿಡಿ ಮಾಡ್ತಾ ಇದ್ದ ಅಂತ ಬಾಯ್ ಬಿಟ್ಕೊಂಡು ಶಾಕ್ ಆಗಿ ಎದೆ ನಡ್ಕ ಬಂದಾಗ, ಇವ್ರು ತುಂಬಾ ವರ್ಷದಿಂದ ಡಿಪ್ರೆಷನ್ ಇದ್ದಂತೆ, ಯಾರಿಗೂ ಗೊತ್ತಿಲ್ವಂತೆ ಅಂತ ಶಾಕ್ ಆಗುತ್ತೆ. ಇಲ್ಲಿ ವಿಪರ್ಯಾಸ ಏನು ಅಂದ್ರೆ, ನಾವು ಡಿಪ್ರೆಷನ್ ಅಂತಿರೋರ್ಗೆ ಯಾವ ತರ ನೋಡಕ್ ಇಷ್ಟಪಡ್ತೀವಿ ಅಂದ್ರೆ, ಸ್ಯಾಡ್ ಆಗಿ ಮುಖ ಸಪ್ಪೆ ಮಾಡ್ಕೊಂಡು, ಕಪ್ಪುಗೆ ದೊಡ್ಡ ದೊಡ್ಡ ಡಾರ್ಕ್ ಸರ್ಕಲ್ ಇಟ್ಕೊಂಡು, ಭುಜಾನಿಂಗ್ ಮಾಡ್ಕೊಂಡು ನಡೀತಾ ಇರೋರು ಎಲ್ಲೋ ಅಲ್ಲಿ ಇರ್ತಾರೇನೋ, ಅವರೆಲ್ಲ ಡಿಪ್ರೆಷನ್ ಅವ್ರೇನೋ ಇರಬಹುದೇನೋ, ಇಲ್ಲ ನಾ ಹೇಳ್ತಾರ. ಆದರೆ ತುಂಬಾ ಚೆನ್ನಾಗಿ ಓವರ್ ವರ್ಕ್ ಮಾಡ್ಕೊಂಡು, ಅಂದ್ರೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರಪ್ಪ, ಆದ್ರೆ ನಂಗೆ ಈ ಕೆಲಸನೇ ಇಷ್ಟ ಇಲ್ಲ ಅಂತ ಡಿಪ್ರೆಷನ್ಗೆ ಹೋಗಿರ್ಬಹುದು. ಅಥವಾ ಮನೇಲಿರೋರ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರಬಹುದು, ಆದ್ರೆ ನನ್ನನ್ನು ಯಾರು ಪ್ರೀತಿಸೋದೇ ಇಲ್ವಲ್ಲ ಅಂತ ಒಳಗಡೆ ಡಿಪ್ರೆಷನ್ ಒಳಗಾಗಿರಬಹುದು. ಅಥವಾ ಮೋಟಿವೇಶನ್ ಸ್ಪೀಚ್ ಗಳನ್ನ ಕೊಡ್ತಾರೆ, ಹೀಗ್ ಬದುಕಿ ಹಾಗ್ ಬದುಕಿ ಈ ತರ ಚೆನ್ನಾಗಾಗಿ ಅಂತ, ಆದ್ರೆ ಒಳಗಡೆ ನಾನೊಂದು ದೊಡ್ಡ ಫೇಲ್ಯೂರು, ನನ್ನ ಫ್ರೆಂಡ್ಗಿಂತ ನಾನು ಬೆಳೆಯಕ್ಕೆ ಆಗ್ಲಿಲ್ವಲ್ಲ ಅಂತ ಆ ಕಂಪ್ಯಾರಿಸನ್ ನಲ್ಲಿ, ನರಕ ಯಾತನೆಯಲ್ಲಿ ತನ್ನನ್ನು ತಾನು ಶೂಟ್ ಮಾಡ್ಕೊಳ್ಬಹುದು. ಸೊ ಇದನ್ನ ನಾವು ಯಾವ ರೀತಿ ಹಾಗಾದ್ರೆ ಹೇಳೋದು ಅಂತ ನಾವು ವಿಚಿತ್ರವಾಗಿ ನೋಡಿದಾಗ, ಒಂದು ಕಾಮನ್ ಲೈನ್ ನಾವ್ ತಿಳ್ಕೊಳ್ತಾ ಈ ಥ್ರೆಡ್ ಇಂದ ಶುರು ಮಾಡಬಹುದು ತಿಳ್ಕೊಳ್ಳೋದು. ಏನು ಅಂದ್ರೆ, ಆ ವ್ಯಕ್ತಿ ಬೇಸಿಕಲಿ ನೋಡಕ್ ಹೆಂಗ್ ಕಾಣ್ತಾರೋ, ಮಾತಾಡಕ್ ಹೇಗಿದಾರೋ, ಡ್ರೆಸ್ ಅಪ್ ಹೇಗಾಗ್ತಾರೋ ಅಲ್ಲ, ಅವರು ಒಳಗಡೆಯಿಂದ ಡಿಸ್ಕನೆಕ್ಟ್ ಆಗೋಗಿರ್ತಾರೆ. ಯಾವ ತರ ಡಿಸ್ಕನೆಕ್ಟ್? ತನ್ನ ಲೈಫ್ ಇಂದ ಡಿಸ್ಕನೆಕ್ಟ್ ಆಗಿರ್ತಾರೆ, ಹೋಪ್ ಇಂದ ಡಿಸ್ಕನೆಕ್ಟ್ ಆಗಿರ್ತಾರೆ, ಪರ್ಪಸ್ ಇಂದ ಡಿಸ್ಕನೆಕ್ಟ್ ಆಗಿರ್ತಾರೆ, ತನ್ನ ಬಾಡಿಯಿಂದಾನೇ ಡಿಸ್ಕನೆಕ್ಟ್ ಆಗೋಗಿರ್ತಾರೆ. ನೀವು ನೋಡ್ಬಹುದು, ಸತ್ರೆ ಸಾಯ್ಲಿ ಬಿಡು ದೇಹ, ಇನ್ನೇನ್ ಸಾಯದೆ, ಕುಡಿದ್ರೆ ಕುಡಿತೀನಿ ಬಿಡು ಅಂದ್ರೆ ತನ್ನ ಬಾಡಿ ಕೇರ್, ಸ್ನಾನಾನೇ ಮಾಡದೆ ಎಷ್ಟೋ ದಿನಗಳಿರೋದಂಥದ್ದು. ಅಂದ್ರೆ ಬಾಡಿಯಿಂದ ಡಿಸ್ಕನೆಕ್ಟ್ ಆಗೋಗಿರ್ತಾರೆ, ಮುಂದೇನ್ ಮಾಡ್ಬೇಕು ಅನ್ನೋ ವಿಷನ್ ಇಂದಾನೇ ಡಿಸ್ಕನೆಕ್ಟ್ ಆಗೋಗಿರ್ತಾರೆ, ಪ್ರೀತಿ ಪಾತ್ರದಿಂದ ಡಿಸ್ಕನೆಕ್ಟ್ ಆಗೋಗಿರ್ತಾರೆ, ಆದ್ರೆ ನಾರ್ಮಲ್ ಆಗಿರೋ ತರ ಇರ್ತಾರೆ. ಈ ಡಿಸ್ಕನೆಕ್ಟ್ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ದೇ ಇದ್ರೆ ನಮಗೆ ಡಿಪ್ರೆಷನ್ ಯಾವುದೇ ಥಿಯರಿ ಅಥವಾ ಸೆಂಟೆನ್ಸ್ ಅಥವಾ ಡೆಫಿನೇಷನ್ ಮೂಲಕ ಅಥವಾ ಅವರ ಹಾವಭಾವದ ಮೂಲಕ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅನ್ಫಾರ್ಚುನೇಟ್ಲಿ. ಅಲ್ಲ, ಈಗ ನೀವು ಒಂದು ಎಕ್ಸಾಂಪಲ್ ಕೊಟ್ಟು ನನಗೆ ತೋರಿಸಿದ್ರೆ, ಏನು ಅಂದ್ರೆ 2 ಗಾಜಿನ ಬಾಟ್ಲು ಕೊಟ್ಟು, ಒಂದ್ರಲ್ಲಿ ಒಳ್ಳೆ ವಿಚಾರ ಒಂದು 10 ಹೇಳಿದ್ರು, ಒಂದು ಯಾವುದೋ ಒಂದು ಫೋನ್ ಎತ್ತಲ್ಲ ಅನ್ನೋದು ಒಂದು ಕೆಟ್ಟದ್ದು ಹೇಳಿದ್ರಿ.
ನನ್ನ ಫೋನ್ ಎತ್ತಿಲ್ಲ ಅಂತ ನಾನು ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡೆ. ನಾನು ಈ ಬೇಜಾರ್ನ ಮನ್ಸಲ್ಲಿ ಇಟ್ಕೊಂಡು ಕೊರಗೋತೆ ಖಿನ್ನತೆನ ಒನ್ ಆಫ್ ದ ಆಸ್ಪೆಕ್ಟ್ಸ್. ಒನ್ ಆಫ್ ದ ಆಸ್ಪೆಕ್ಟ್. ಹೌದು. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಮನೆಗೆ ಒಬ್ಬ ವ್ಯಕ್ತಿ ದೊಡ್ಡೋರ, ಇನ್ನು ನೀವೇ ಹೇಳಿದ್ರಲ್ಲ, ಈಗ ಯಾರೋ ಒಬ್ಬ ವ್ಯಕ್ತಿ ಮನೇನ ಪೂರ್ತಿ ನೋಡ್ಕೋತಾ ಇರ್ತಾನೆ, ಹೌದು. ಎಲ್ಲಾರನ್ನೂ ಚೆನ್ನಾಗಿ ಜವಾಬ್ದಾರಿ. ಇರ್ತಾನೆ, ಜವಾಬ್ದಾರಿ ಇಟ್ಕೊಂಡು. ಆದ್ರೆ ಅವ್ನ್ ಯಾರು ಪ್ರೀತಿಸ್ತಿಲ್ಲ ಅಂತ ಒಳಗೊಳಗೆ ಕೊರಗ್ತಿರ್ತಾನಲ್ಲ, ಅದು ಕಾರಣ ಆಗತ್ತೆ. ಅದು ಒನ್ ಆಫ್ ದ ರೀಸನ್ಸ್. ಖಂಡಿತ One ಆಗ್ಬಹುದು, of the ಯಾಕಿಲ್ಲ, reasons. Okay. ಖಂಡಿತ ಹೌದು. ಈ ತರದ ಹೌದು. ಎಷ್ಟು ಕಾರಣಗಳು ಸೇರಿದ್ರೆ ಡಿಪ್ರೆಷನ್ ಆಗತ್ತೆ? ಈಗ ಇದೇ ನಿಖರವಾದ ಇಶ್ಯೂ ಅಂತ ಬೆರಳನ್ನ ಇಟ್ಟು ನಾವ್ ಯಾರು ಹೇಳಕ್ಕಾಗಲ್ಲ ಸರ್. ಫಾರ್ ಎಕ್ಸಾಂಪಲ್, ಒಂದ್ ಸಿಚುವೇಶನ್ ನಡೀತಾ ಇದೆ, ಅಲ್ಲಿ ನಾನು ಆಪ್ಟಿಮಿಸ್ಟಿಕ್ ಆಗಿ ನೋಡ್ತೀನಿ, ಎಷ್ಟು ಚೆನ್ನಾಗಿದೆ, ಇಷ್ಟು ಕಷ್ಟದಲ್ಲೂ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ. ಅದೇ ಸಿಚುವೇಶನ್ ನನ್ನ ಜೊತೆಲೇ ಇರೋರು, ನಾನು ಹುಟ್ಟಿದವರು, ಅಯ್ಯೋ ನಮ್ಗೆ ಇದನ್ನೆಲ್ಲ ಕೊಡಿಸ್ತಾನೆ ಇಲ್ಲ, ಇವ್ರು ನಮ್ಗೆ ಕೇರೆ ಮಾಡ್ತಾ ಇಲ್ಲ, ಅವ್ರಕ್ಕಿಂತ ನಮ್ಮನ್ನ ನೋಡ್ಕೊಳ್ಳೋದ್ ರೀತಿಯಲ್ಲಿ ಸರಿನೇ ಇಲ್ಲ ಅಂತ ಪೂರ್ತಿ ಪೆಸಿಮಿಸ್ಟಿಕ್ ಅಪ್ರೋಚ್ ಅಲ್ಲೂ ಜೀವನವನ್ನ ನೋಡ್ತಾ ಇರಬಹುದು. ಸೊ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಲೈಫ್ ನ ನೋಡೋ ರೀತಿ, ಟ್ರಾಮಾನ ಅಸೆಸ್ ಮಾಡೋ ರೀತಿ, ಇಮೋಷನ್ಸ್ ನ ಕನ್ಫ್ರಂಟ್ ಮಾಡೋ ರೀತಿ, ಮೆಂಟಲಿ ಆಗ್ತಾ ಇರೋ ಟಾರ್ಚರ್ ನ ಬ್ಯಾಲೆನ್ಸ್ ಮಾಡೋ ರೀತಿ, ಜೀವನದಲ್ಲಿ ಸೋಲು ಅಥವಾ ನಿರಾಸೆಗಳನ್ನ ನಿಭಾಯಿಸುವಂತಹ ರೀತಿ, ಏನೋ ಯಾವಾಗ್ಲೂ ಗೆಲ್ಲೇಬೇಕು ಅನ್ನೋ ರೇಸಲ್ಲಿದ್ದಾಗ ಠಕ್ ಅಂತ ಬಿದ್ದಾಗ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ರೀತಿ, ಎಲ್ಲಾದ್ರಲ್ಲೂ ಇದು ಇನ್ಫ್ಲುಯೆನ್ಸ್ ಮಾಡುವಂತ ಸಾಧ್ಯತೆಗಳಿದೆ. ನಾನು ಅದನ್ನ ಹೇಗ್ ತಗೊಳ್ತೀನಿ ಅಷ್ಟೇ ಅಲ್ಲ, ಇದನ್ನು ಸ್ವಲ್ಪ ನಾವು ಸೈನ್ಸ್ ರೀತಿಯಲ್ಲಿ ಆಳವಾಗಿ ನೋಡಕ್ ಹೋದ್ರೆ ಬಯೋಲಜಿಕಲಿ ಜೀನ್ಸಿನ ಮೂಲಕನೋ ಅದು ಹೆಚ್ಚು ಸೆನ್ಸಿಟಿವ್ ಪ್ರವೃತ್ತಿಯಾಗಿ ಬರುವ ಸಾಧ್ಯತೆಗಳೂ ಇದೆ. ಎನ್ವೈರ್ಮೆಂಟ್ ಇಂದ ಹಿಡಿದು ಚಾಯ್ಸಸ್ ವರ್ಗು, ಮನಸ್ಥಿತಿಯಿಂದ ಹಿಡಿದು ಈ ಕ್ಷಣದ ಥಾಟ್ ವರ್ಗು ಯಾವ್ದು ಬೇಕಾದ್ರೂ ಅದಾಗಿರಬಹುದು, ಏನ್ ಬೇಕಾದ್ರೂ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಈಗ ಇತ್ತೀಚೆಗೆ ಒಂದು ಕಾಮನ್ ಟರ್ಮ್ ನೀವು ಕೇಳಿರ್ಬೋದು, ಏನು ಅಂದ್ರೆ ಎಲ್ಲರ ಹತ್ರ ಎಲ್ಲಾನು ಇದೆ, ದುಡ್ಡಿದೆ, ಹೆಸರಿದೆ, ಕಾಸಿದೆ, ಮನೆ ಇದೆ, ಬಂಗ್ಲೆಗಳಿದೆ, ಅಥವಾ ಎಲ್ಲರೂ ಎಲ್ಲ ಇದ್ದು ಲೈಫಲ್ಲಿ ಖುಷಿ ಅನ್ನೋದಿಲ್ಲ. ಹೌದು. ಈ ಖುಷಿ ಇಲ್ಲ ಅಂತ ಮಾತ್ರಕ್ಕೆ ಡಿಪ್ರೆಷನ್ ಅಂತನಾ? ಅವರು ಖುಷಿಯನ್ನ ಹೇಗೆ ನೋಡ್ತಾ ಇದ್ದಾರೆ ಅನ್ನೋದು ಡಿಪ್ರೆಷನ್ಗೆ ಪ್ರಚೋದನೆ ಕೊಡುವಂತಹ ಸಾಧ್ಯತೆಗಳಿದೆ. ಅಂದ್ರೆ ನನಗೆ ಏನು ಖುಷಿ, ಇರುವುದರಲ್ಲಿ ನನಗೆ ಏನು ಸಂತೃಪ್ತಿ, ಮ್ಯಾನೇಜ್ ಮಾಡ್ಬೇಕಾದ್ರೆ ನಾನು ಎಷ್ಟು ಹಾರ್ಮೋನಿಯಸ್ ಆಗಿದ್ದೀನಿ, ನಾನು ಇಲ್ಲದಿರುವುದನ್ನ ಯಾವ ರೀತಿ ನಿಭಾಯಿಸುವ ತಾಕತ್ತನ್ನ ಹೊಂದಿದ್ದೀನಿ, ನನ್ನಲ್ಲಿ ಇನ್ನರ್ ಆಂಕರ್ಸ್ ಎಷ್ಟಿದೆ, ರೆಸಿಲಿಯನ್ಸ್ ಎಷ್ಟಿದೆ, ಅದನ್ನ ನಿಭಾಯಿಸುವಂತಹ ತಾಳ್ಮೆ, ಸಮಾಧಾನ ಎಷ್ಟಿದೆ, ಇದು ಖಿನ್ನತೆಗೆ ಈಡಾಗಬಹುದಾ ಇಲ್ವಾ ಅನ್ನೋದನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ ಹೊರತು ಇದಿಲ್ಲ ಅದಕ್ಕೆ ಖಿನ್ನತೆಗೆ ಹೋದ್ರು ಅನ್ನೋದು ಮತ್ತೆ ಆ ವ್ಯಕ್ತಿಯ ಮೇಲೆ ಅದು ಡಿಪೆಂಡ್ ಆಗುತ್ತೆ ಹೊರತು ಯೂಶಲಿ ಸಂದರ್ಭದ ಮೇಲೆ ಅಲ್ಲ. ಎಸ್. ಓಕೆ, ಈಗ ಹಾಗಿದ್ರೆ ಒಬ್ಬ ವ್ಯಕ್ತಿ ಡಿಪ್ರೆಷನ್ ಇದಾನೆ ಅಂತ ಹೇಗೆ ಗೊತ್ತಾಗತ್ತೆ? ಈಗ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ಒಬ್ಬ ವ್ಯಕ್ತಿಯನ್ನ ಮೈಂಡ್ ಲೆವೆಲ್ ಅಲ್ಲಿ ನೋಡೋದಾದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಆ ವ್ಯಕ್ತಿಗೆ ಮೆಂಟಲ್ ಲೆವೆಲ್ ಅಲ್ಲಿ ಒಂದು ಥಾಟ್ ಬರ್ತಾ ಇದೆ ಲೂಪ್ ಆಗಿ, ಮತ್ತೆ 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 ಓವರ್ ಥಿಂಕ್ ಮಾಡೋ ತರ, ರಿಪೀಟ್ ಮಾಡೋ ತರ ಥಾಟ್ಸ್ ಬರ್ತಾ ಇರಬಹುದು, ಅಥವಾ ವಿಪರೀತವಾಗಿ ಕಂಟ್ರೋಲೇ ಆಗ್ತಾ ಇಲ್ಲ ಅನ್ನೋ ತರ ನೆಗೆಟಿವ್ ಥಾಟ್ಸ್ ಬರ್ತಾ ಇರಬಹುದು, ಹೊಡ್ಕೊಂಡ್ಬಿಡೋಣ, ಸತ್ತೋಗ್ಬಿಡೋಣ, ಏನೋ ಮಾಡ್ಬಿಡೋಣ ಅನ್ನೋ ತರ ಥಾಟ್ ಬರ್ತಾ ಇರಬಹುದು. ಬಾಡಿ ಲೆವೆಲ್ ಅಲ್ಲಿ ನೋಡೋದಾದ್ರೆ, ಅಂದ್ರೆ ಇದು ಎಲ್ಲರಿಗೂ ಬಂದ್ರೇನೆ ಡಿಪ್ರೆಷನ್, ಈ ಡಿಪ್ರೆಷನ್ ಬಂದಿರೋರೆಲ್ಲ ಇದಿಲ್ಲ ಇದೆ ಅನ್ನೋದು ನಾವು ಯಾರಿಗೂ ನಿಖರವಾಗಿ ಹೇಳಕ್ಕಾಗಲ್ಲ. ನಾವು ಹತ್ತಿರದಿಂದ ಅರ್ಥ ಮಾಡ್ಕೊಳ್ಳೋಕೆ ನಾನು ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ. ಬಾಡಿ ಲೆವೆಲ್ ಅಲ್ಲಿ ವಿಪರೀತ ಎಕ್ಸಾಸ್ಟೆಡ್ ಅಥವಾ ಸೈಕೋಸೊಮ್ಯಾಟಿಕ್ ಪೇನ್, ಅಲ್ಲಿ ಏನು ಇರೋದೇ ಇಲ್ಲ, ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇರುತ್ತೆ. ಕ್ರಾನಿಕ್ ಆಗಿ ಶಿಫ್ಟಿಂಗ್ ಪೇನು, ಎಷ್ಟೋ ಕಡೆ ತೋರಿಸ್ಬಿಟ್ಟಿರ್ತಾರೆ, ಬೇಕಾದೆಲ್ಲ ತಗೊಂಡ್ಬಿಟ್ಟಿರ್ತಾರೆ, ಅಲ್ಲಿಂದ ಇಲ್ಲಿ ನೋವು, ಇಲ್ಲಿಂದ ಅಲ್ಲಿ ನೋವು, ಅಥವಾ ಸುಸ್ತು, ಬೋರ್ಡಮ್ಮು, ಏನೂ ಇಲ್ಲ, ಬೋರು ಅಂತ ಅನ್ಸೋದಿರಬಹುದು. ಇನ್ನು ಇಮೋಷನಲ್ ಲೆವೆಲ್ ಅಲ್ಲಿ ನೋಡೋದಾದ್ರೆ ವಿಪರೀತ ಅಗ್ರೆಸಿವ್ ಆಗ್ಬಿಡೋದು, ಚಿಕ್ಕ ವಿಷಯಕ್ಕೂ ನಾನೇನ್ ಮಾಡ್ದೆ ಅಂತ ಅನ್ನಿಸ್ತಾ ಇರುತ್ತೆ ಮನೇಲಿರೋರ್ಗೆ ಅಥವಾ ಅವ್ರ ಜೊತೆಲಿರೋರ್ಗೆ, ಅಥವಾ ಪೂರ್ತಿ ಸ್ವಿಚ್ ಆಫ್ ಆಗ್ಬಿಡೋದು, ಅವ್ರನ್ನ ಮಾತೇ ಆಡ್ಸಲ್ಲ, ಅವ್ರ ಜೊತೆ ಕನೆಕ್ಟೇ ಆಗಲ್ಲ, ಅವ್ರು ಬೇಕೇ ಆಗಿಲ್ಲ ಅನ್ನೋ ತರ ಒಂಥರ ಫುಲ್ಲು ಝೋನ್ ಔಟ್ ಆಗ್ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಆ ತರ ಇರಬಹುದು. ಎನರ್ಜೆಟಿಕಲಿ ನನ್ಗೇನು ಕೈ ಎತ್ತಾ ಇಲ್ಲ, ನಂಗೆ ಯಾವುದು ಮ್ಯಾನಿಫೆಸ್ಟ್ ಮಾಡಕ್ಕೆ ಆಗ್ತಾ ಇಲ್ಲ, ನಂಗೆ ವಿಪರೀತ ಬ್ಯಾಡ್ ಲಕ್ ಬಂದ್ಬಿಟ್ಟಿದೆ ಅನ್ನೋ ಥರದ್ದು ಒಂದು ಲೂಪಲ್ಲಿ ಇರಬಹುದು. ಸೊ ಮೆಂಟಲಿ ಒಂದಷ್ಟು ನಿರ್ದಿಷ್ಟವಾದ ಸಮಸ್ಯೆಗಳಿರಬಹುದು, ಬಾಡಿ ಲೆವೆಲ್ ಎಲ್ಲ ತೋರಿಸ್ತಾ ಇರಬಹುದು. ಎಷ್ಟೋ ಸಾರಿ ಇದೇನಪ್ಪ ವಿಚಿತ್ರ, ನನಗೆ ಬೇರೆ ಏನಾದ್ರೂ ನಿಗೂಢವಾಗಿ ಆಗೋಗಿದ್ಯಾ ಅಂತ ಯೋಚನೆ ಮಾಡ್ತಾರೆ ಹೊರತು ಎಲ್ಲೋ ಒಂದ್ ಕಡೆ ನನ್ನ ಮೈಂಡಿಗೆ ಟ್ರಾಮಾ ಆಗೋ ಅಥವಾ ಡಿಪ್ರೆಸಿವ್ ಮೈಂಡ್ಸೆಟ್ ಅಲ್ಲಿ ನಾನು ಸಿಕ್ಕಾಕೊಂಡು ಕ್ರಾನಿಕ್ ಸ್ಟ್ರೆಸ್ ಇಂದಾನೋ ಅಥವಾ ನೆಗೆಟಿವ್ ಥಾಟ್ಸ್ ವಿಪರೀತವಾಗಿ ಆಗಿ ಇದು ಈ ಸ್ಥಿತಿಗೆ ಹೋಗೋ ನನಗೆ ಈ ಪರಿಸ್ಥಿತಿ ಬಂದಿದೆ ದೈಹಿಕವಾಗಿ ಅಂತ ಯೋಚನೆ ಮಾಡಲ್ಲ. ಸೊ ಇದನ್ನ ಒಂದು ಬ್ರಾಕೆಟ್ ಅಲ್ಲಿ ನಾವು ಹಾಕೊಂಡು ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕಾದ್ರೆ ಖಂಡಿತ ಸಾಧ್ಯ ಆಗುತ್ತೆ. ಈಗ ನೀವು ನ್ಯೂಸ್ ಅಲ್ಲಿ ನೋಡಿರ್ತೀರ, ಸಾವಿರಾರು ಕೋಟಿಗಳು ಆಸ್ತಿ ಇರ್ತಕ್ಕಂಥ ವ್ಯಕ್ತಿ ಇದ್ದಕ್ಕಿದ್ದಂಗೆ ಆತ್ಮಹತ್ಯೆ, ಒಬ್ರು ಜನಪ್ರಿಯ ಸಿನಿಮಾ ನಟ ಮಾಡ್ಕೋತಾರೆ, ನ್ಯಾಷನಲ್ ಲೆವೆಲ್ ಅಲ್ಲಿ ದೊಡ್ಡ ನ್ಯೂಸ್ ಆಗತ್ತೆ,
ಎಷ್ಟೋ ಜನ ನೀವು ಗಮನಿಸಿದ್ರೆ ತುಂಬಾ ಜನ ಈಗ ನಮ್ಮ ಕನ್ನಡದ ಅಭಿನೇತ್ರಿ, ಕನ್ನಡ ಸಿನಿಮಾ ಅಂದ್ರೆ ಆಕೆ ಹೆಸರು ಬರುತ್ತೆ 70s 80s ಇವತ್ತಿಗೂ ಈಗ ರೋಮಾಂಚನ ಆಗತ್ತೆ ಹೆಸರು. ಮೂವಿಗಳು. ಅವರೇ ನಮ್ಮ ಮೆನುಗುತ್ತಾರೆ ಕಲ್ಪನಾ ಅವರು. ಕಲ್ಪನಾ ಅವರು ಇನ್ಫ್ಯಾಕ್ಟ್ ಮಾಡ್ಕೊತಾರೆ. ಹೌದು. ಇದೇ ತರ ಎಷ್ಟೋ ಜನ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಪರ್ಸನಾಲಿಟೀಸ್. ಈಗ ಕಲ್ಪನಾ ಅವ್ರ ಕೇಸಲ್ಲಿ ಅವ್ರದೇನೋ ಲವ್ ಸ್ಟೋರಿ ಇತ್ತಂತೆ ಅಂತ ಒಂದ್ ಹೇಳ್ತಾರೆ. ಇನ್ ಕೆಲವರು ಗರ್ಲ್ ಫ್ರೆಂಡ್ ಇತ್ತು, ದುಡ್ಡು ಕಾಸು ಇದ್ದು, ಕೆಲವರು ಮಕ್ಕಳಾಗಿ ಮದುವೆ ಆಗಿ ಲಕ್ಷಾಂತರ ಕೋಟಿಗಳ ಆಸ್ತಿ ಇದ್ರು ಕೂಡ ಯಾಕೆ ಈ ನಿರ್ಧಾರ ತಗೊಬೇಕು ಅನ್ನೋ ಆ ಧೈರ್ಯ ಹೆಂಗ್ ಬರುತ್ತೆ? ಈಗ ನಮಗೆ ಇಲ್ಲಿಂದ ನೋಡಿದಾಗ ಅವ್ರು ಸಕ್ಸಸ್ಫುಲ್ ಆಗಿದ್ರಲ್ಲ ಮತ್ತ್ಯಾಕೆ ಕೊಂಡ್ರು ಅಂತ ಅನ್ಸುತ್ತೆ. ಆದ್ರೆ ಸಕ್ಸಸ್ ಏನು ಸಕ್ಸಸ್? ಓಕೆ, ಇಷ್ಟು ದುಡ್ಡು ಮಾಡ್ದೆ ಸಕ್ಸಸ್ ಹೌದಾ? ಆ ಸ್ಥಿತಿಗೆ ಹೋದ್ಮೇಲೆ ಸಕ್ಸಸ್ ದುಡ್ಡಿಗೆ ಸೀಮಿತ ಆಗಿರೋಲ್ಲ. ನನ್ನ ಭಾವನಾತ್ಮಕ ಆರೋಗ್ಯ ವಿಪರೀತ ಹದ್ಗೆಟ್ಬಿಡ್ತಲ್ಲ, ನಾನು ಈ ದುಡ್ಡನ್ನ ಇಟ್ಕೊಂಡು ನನ್ನ ಭಾವನಾತ್ಮಕ ಆರೋಗ್ಯ ಹೇಗೆ ಸರಿ ಮಾಡ್ಕೊಳ್ಳಿ ಅಂತ ಒದ್ದಾಡ್ತಾ ಇರ್ತಾರೆ. ಕೆಲವ್ರಿಗೆ ಇದೆರಡು ಸರಿ ಇದ್ದು ಒಳಗಡೆ ಏನೋ ಖಾಲಿತನ ಇದೆ, ಏನೋ ಪಾಪ ಪ್ರಜ್ಞೆ ಇದೆ, ಏನೋ ತಪ್ಪು ಮಾಡ್ಬಿಟ್ಟೆ ಅನ್ನೋ ಭಾವನೆ ಇದೆ. ಇವೆರಡೂ ಸರಿ ಹೋಗ್ತಿದೆ, ಬಟ್ ಇದನ್ನ ನಿಭಾಯಿಸಕ್ ಆಗ್ತಾ ಇಲ್ವಲ್ಲ, ಹಿಂಸೆ ನಂಗೆ ತಡ್ಕೊಳಕ್ ಆಗ್ತಾ ಇಲ್ವಲ್ಲ, ಸಾಕು ಅನ್ನೋ ಥರದೊಂದು ಭಾವನೆ ಬರುವಂತಹ ಸಾಧ್ಯತೆಗಳಿದೆ. ಇದೆಲ್ಲ ಸರಿ ಇದ್ದು ನಾನು ಇದನ್ನೆಲ್ಲ ಮಾಡಿನೂ ನನ್ನ ಯಾರು ಇಷ್ಟಪಡ್ತಾ ಇಲ್ವಲ್ಲ, ನನಗೆ ಅಂತ ಯಾರು ಇಲ್ವಲ್ಲ. ಓಕೆ, ಹೊರಗಡೆ ಯಾರೋ ಚೆನ್ನಾಗಿದ್ದೀರಾ ಅಂತ 1,000 ಜನ ಆಟೋಗ್ರಾಫ್ ತಗೊಳ್ಬಹುದು. ಆದ್ರೆ ನನ್ನ ಫಸ್ಟ್ ಸರ್ಕಲ್ ಅಲ್ಲಿ ನಾನು ನಂಬೋರು, ನನ್ನನ್ನು ನಂಬೋರು, ನನ್ನ ಜೊತೆಯಲ್ಲಿ ಕೂತು ನನ್ನ ಕಷ್ಟ ಸುಖ ಹಂಚ್ಕೊಳ್ಳೋರು ನನಗೆ ದ್ರೋಹ ಮಾಡಿದ್ರಲ್ಲ, ಅದನ್ನ ನಿಭಾಯಿಸಕ್ ಆಗ್ತಾ ಇಲ್ವಲ್ಲ, ಆ ಸ್ಟೆಬಿಲಿಟಿನೇ ನಂಗೆ ಬರ್ತಾ ಇಲ್ವಲ್ಲ ಅನ್ನೋದು ಅವ್ರಿಗೆ ಆ ಪರಿಸ್ಥಿತಿಗೆ ಕರ್ಕೊಂಡು ಹೋಗಿರಬಹುದು. ಅಂಡ್ ಈ ಕ್ಷಣ ಮಾತ್ರದ ಡಿಸಿಷನ್ ಹಿಂದೆ ಯಾವತ್ತು ನಾವು ಹೇಳ್ತೀವಿ ಅದನ್ನ ಬರ್ನಿಂಗ್ ಔಟ್ ಅಂತ, ಅದು ಸಡನ್ ಆಗಿ ಯಾವತ್ತು ಅಕ್ಕರ್ ಆಗುವಂಥದ್ದಲ್ಲ, ನಮಗೆ ಕಾಣಿಸೋದು ಸಡನ್ ಆಗಿ. ಬರ್ನಿಂಗ್ ಔಟ್ ಡೆಫಿನೆಟ್ಲಿ ಡಸನ್ ಅಕ್ಕರ್ ಸಡನ್ಲಿ, ಇಟ್ ಬಿಲ್ಡ್ಸ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಕ್ವೈಟ್ಲಿ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟೋ ವರ್ಷಗಳ ಕಾಲ ಯಾರಿಗೂ ಗೊತ್ತಿಲ್ಲದೆ ಸುಪ್ತವಾಗಿ ಗುಪ್ತವಾಗಿ ಹೆಮ್ಮರವಾಗಿ ಬೆಳೆದು ಒಂದಿನ ಧಡಾರದ ಪ್ರಕಟ ಆದಾಗ ನಮ್ಗೆ ಅದು ಶಾಕ್ ಅನ್ಸುತ್ತೆ. ಯಾಕೆಂದ್ರೆ ಅವರು ಆ ಸಕ್ಸಸ್ಸಿನ ರೇಸಲ್ಲಿ ಸೆಲೆಬ್ರಿಟಿ ಆಗೋದು, ದುಡ್ಡು ಮಾಡ್ಕೊಳ್ಳೋದು, ಬಿಸ್ನೆಸ್ ಚೆನ್ನಾಗಿ ಮಾಡೋದು, ಅಥವಾ ತುಂಬಾ ಒಳ್ಳೆ ಆಕ್ಟಿಂಗು ಎಲ್ಲ ಕಲ್ತ್ರು, ವೆರಿ ಗುಡ್. ಆದ್ರೆ ತನ್ನ ಭಾವನೆಗಳನ್ನು ತಾನೇ ನಿಭಾಯಿಸೋದು, ತನ್ನ ಒಳಗಡೆಯಿಂದ ಆನಂದವನ್ನ ಪಡೆಯೋದು, ತನ್ನ ಪ್ರೀತಿಯನ್ನ ತಾನೇ ಸಂಪಾದನೆ ಮಾಡ್ಕೊಂಡು ಬಾಹ್ಯವಾಗಿ ಪ್ರೀತಿ ಕಟ್ಟಾಗೋದ್ರೆ ಯಾರಾದ್ರಿಂದ ನಾನು ನನ್ನ ಕಾಲ ಮೇಲೆ ನಾನು ಹೇಗೆ ನಿಂತ್ಕೊಳ್ಬೋದು ಸ್ಟೆಬಿಲಿಟಿ ಇಲ್ಲೋ ಅನ್ನೋ ಕಲೆಯನ್ನ ಕಲಿಯೋದನ್ನ ಮಾಡಕ್ಕೆ ಆಗ್ಲೇ ಇಲ್ಲ ಅನ್ನೋದು, ಆ ತರದ ನಿರ್ಧಾರಗಳನ್ನ ಎಷ್ಟೋ ವರ್ಷಗಳ ಕಾಲ ಸೂಕ್ಷ್ಮತೆಯಲ್ಲಿ ಅದೊಂದು ಕುದಿತಾ ಇದ್ದಂತಹ ಸ್ಟೇಟ್ ಅಲ್ಲಿ ಠಕ್ ಅಂತ ಉಡ್ಬಸ್ಟ್ ಆಗುತ್ತೆ ಅಷ್ಟೆ. ಎಸ್, ಈಗ ನೀವು ತುಂಬಾ ಲವ್ ಕೇಸಸ್ ಅಲ್ಲಿ, ಈಗ ನಾ ಮಾಡ್ತಕ್ಕಂಥ ಕಾರ್ಯಕ್ರಮ ಈಗ ಲವ್ ರಿಲೇಟೆಡ್. ಎಷ್ಟೊಂದು ಜನ ಫೋನ್ ಮಾಡಿ ಮುಂಚೆ ಎಲ್ಲಾನು ನಾನು ಈಗ ನನ್ನ ಕೆರಿಯರ್ ಶುರು ಮಾಡೋ ಟೈಮಲ್ಲಿ ನಂಗೆ ಸಾಯ್ಬೇಕು ಅನ್ನಿಸ್ತದೆ ಅಂತ ಕೆಲವರು, ಮೆಜಾರಿಟಿ ಹಿಂಗೆ ಕಾರಣ ಹೇಳ್ತಿದ್ರು. ಪ್ರೀತಿಲಿದ್ದಾಗ ಒಂದ್ ಸೈಡ್ ಮೋಸ ಹೋಗ್ತಾರೆ, ನಂಬಿಸಿ ಮೋಸ ಮಾಡಿರ್ತಾರೆ. ಪ್ರೀತಿ ವಿಚಾರದಲ್ಲಿ ಆ ಪ್ರೀತಿನ ಎದುರುಗಡೆ ವ್ಯಕ್ತಿ ಕೊಡ್ಲಿಲ್ಲ ಅಂದ್ರೆ ಇವರು ಈ ನಿರ್ಧಾರ ತಗೊಂತಾರೆ. ಈಗ ನಾವು ಕಳೆದ ಒಂದು ಪಾಡ್ಕಾಸ್ಟ್ ಅಲ್ಲಿ ಕೂಡ ಮಾತಾಡಿದ್ವಿ ಸೆಲ್ಫ್ ಲವ್ ವಿಚಾರವಾಗಿ. ಯಾವಾಗ ನಿಮ್ಮಲ್ಲಿ ಒಂದ್ ಸೆಲ್ಫ್ ಲವ್ ಇರಲ್ಲ, ಅವಾಗ ನೀವು ಬೇರೆಯವ್ರ ಕಡೆಯಿಂದ ಕಿತ್ಕೊಳಕ್ ನೀವು ಅದನ್ನ ಟ್ರೈ ಮಾಡ್ತೀರಾ ಅಂತ. ಈಗ ನಮ್ಮ ಅಕ್ಕಪಕ್ಕ ಎಷ್ಟೋ ಜನ ಇರ್ತಾರೆ, ಮೇಲ್ ತುಂಬಾ ಚೆನ್ನಾಗಿ ನೋಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನನ್ನ ಹತ್ರ. ಈಗ ಉದಾಹರಣೆಗೆ ನಾನು ತಗೊಳ್ಳಿ, ನಾನು ನಿಮ್ಮ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ನಾನು ಸಂತೋಷವಾಗಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ಕೊತಾ ಇದ್ದೀನಿ. ನಂತರ ಪರ್ಸನಾಲಿಟೀಸ್ ನೀವು ಎಷ್ಟೋ ಜನ ಮೀಟ್ ಮಾಡ್ತಿರ್ತಾರೆ ಹೊರಗೆಲ್ಲ. ಆದ್ರೆ ಡಿಪ್ರೆಷನ್ ಇರ್ತಕ್ಕಂಥ ವ್ಯಕ್ತಿಗಳನ್ನ ನೀವ್ ಹೇಗ್ ನೋಟಿಸ್ ಮಾಡ್ತೀರಾ? ಎಸ್, ಖಂಡಿತವಾಗಿಯೂ ಯಾರಿದ್ದಾರೆ ಡಿಪ್ರೆಷನ್ ಅಂತ ಕಂಡಿಡಿಯೋದು ಖಂಡಿತ ಈಸಿ ಅಲ್ಲ. ಯಾಕೆಂದ್ರೆ ಖಂಡಿತ ಈಸಿ ಅಲ್ಲ. ಯಾಕೆಂದ್ರೆ ತುಂಬಾ ಹೈಲಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಡಿಪ್ರೆಷನ್ ಇರಬಹುದು. ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅನ್ನಪೂರ್ಣೇಶ್ವರಿ ತರ ಹೌಸ್ ವೈಫ್ ಆಗಿ ಮಹದಾಯಿಯಾಗಿ ಕೆಲಸ ಮಾಡ್ತಾ ಇರೋ ಹೆಣ್ಮಗು, ಅಯ್ಯೋ ನಾನು ಇಷ್ಟೊಂದು ಓದ್ಬಿಟ್ಟು ಮುಸ್ರೆ ತಿಕ್ತಾ ಇದೀನಲ್ಲ ಅಂತ ಡಿಪ್ರೆಷನ್ ಇರಬಹುದು. ಪಕ್ಕದ ಮನೆ ಹುಡುಗ ಚಿಕ್ಕ ವಯಸ್ಸಲ್ಲೇ ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡಿ ತುಂಬಾ ದುಡ್ಡು ಮಾಡಿ ನೋಡಕ್ಕೂ ಒಳ್ಳೆ ಹ್ಯಾಂಡ್ಸಮ್ ಒಳ್ಳೆ ಮಾಡೆಲ್ ತರ ಇದ್ದಾನೆ ಅನ್ನೋನು ಮನೇಲಿ ಯಾರಿಗೂ ಹೇಳ್ದೆ ಗರ್ಲ್ ಫ್ರೆಂಡ್ ಇದ್ದು ಬ್ರೇಕಪ್ ಆಗಿ ಅಯ್ಯಯ್ಯೋ ನಾನು ಸತ್ತೇ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಡಿಪ್ರೆಷನ್ ಇರಬಹುದು. ಅಥವಾ ಯಾರೋ ಒಬ್ಬ ಲಿಟಲ್ ಫ್ಯಾಮಿಲಿ ಮ್ಯಾನ್ ಮನೆಗೋಸ್ಕರ ಕತ್ತೆ ತಡೆ ದುಡಿತಾ ಇದ್ದವನು ಯಾವತ್ತೋ ಒಂದಿನ ಹೆಂಡತಿಗೆ ಅನೈತಿಕ ಸಂಬಂಧ ಇದೆ ಅಂತ ಗೊತ್ತಾದಾಗ ಅದನ್ನ ಹೇಳ್ಕೊಳಕ್ಕಾಗ್ದೆ ಸುಮ್ನಿರಕ್ಕಾಗ್ದೆ ಮಕ್ಕಳ ಮುಖ ನೋಡ್ಕೊಂಡು ಡಿಪ್ರೆಷನ್ಗೆ ಹೋಗಿರಬಹುದು. ಅಥವಾ
90+ ಮಾರ್ಕ್ಸ್ ತಗೊಂಡು 92 ಬರ್ಲಿಲ್ವಲ್ಲ ಅಂತ ಹೈಲಿ ಇಂಟೆಲಿಜೆಂಟ್ ಮಗು ಡಿಪ್ರೆಷನ್ಗೆ ಹೋಗಿರಬಹುದು. ಅಥವಾ ತುಂಬಾ ಚೆನ್ನಾಗಿರೋ, ನಾವ್ ಹೇಳ್ತೀವಲ್ಲ, ಅಯ್ಯೋ ಎಂತ ಬ್ಯೂಟಿಫುಲ್ ಫಿಗರ್ ಅಪ್ಪ, ಇಂಥ ಸ್ಮೈಲ್ ಯಾವ ಹುಡ್ಗಿಗೂ ಇರ್ಲಿಲ್ಲ, ಎಂತ ದೊಡ್ಡ ಆಕ್ಟರ್ ಅಪ್ಪ ಅಂತ ಹೇಳ್ತಾರೋ, ಅಂದ್ರೆ 100 ಜನ ಗಂಡ್ಮಕ್ಳು ಅವ್ರ ಹಿಂದೆ ಇದ್ದಾರೆ ಅನ್ನೋರು, ನನಗ್ ಬೇಕಾಗಿರೋ ಪ್ರೀತಿನೇ ಸಿಗ್ಲಿಲ್ಲ, ಬರೀ ಭಿಕ್ಷೆ ಬೇಡ್ತಾ ಇದೀನಿ ಪ್ರೀತಿಗೆ ಅಂತ ಡಿಪ್ರೆಷನ್ ಇರಬಹುದು. ಯು ಕ್ಯಾನ್ ನೆವರ್ ಗೆಸ್ ಇಟ್ ಅಂಟಿಲ್ ದಟ್ ಪರ್ಸನ್ ಹ್ಯಾಸ್ ಅ ಸೆನ್ಸಿಟಿವಿಟಿ ಟು ರಿಯಲೈಸ್ ಇಟ್. ನಾವು ಹೋಗಿ ನಾಕ್ ಡಿಪ್ರೆಷನ್ ಇದೆಯಾ ಅಂದ್ರೆ ಇಲ್ಲ ಎಲ್ಲ ಸರಿಯಾಗಿದೆ, ಐ ಆಮ್ ಫೈನ್ ಅಂತಾರೆ. ಯಾಕಂದ್ರೆ ಎಲ್ಲಿ ಹೌದು ಅಂತ ಹೇಳ್ಬಿಟ್ರೆ ನನ್ನ ಹುಚ್ಚ ಅನ್ಬಿಡ್ತಾರೋ, ಹುಚ್ಚಿ ಅನ್ಬಿಡ್ತಾರೋ, ಐಸೋಲೇಟ್ ಮಾಡ್ಬಿಡ್ತಾರೋ, ಅಂತ ಏನೋ ಒಂಥರ ನೋಡೋಕ್ ಶುರು ಮಾಡ್ಬಿಡ್ತಾರೋ, ಡಿಸ್ಟೆನ್ಸ್ ಆಗ್ಬಿಡ್ತೀನೇನೋ, ನಾನ್ 10 ಜನಕ್ಕೆ ಬುದ್ಧಿ ಹೇಳೋಳು ನನ್ನನ್ನು ಎಲ್ಲಿ ಕೆಳಗಡೆ ಹಾಕಿ ತುಳುಗ್ ಬಿಡ್ತಾರೋ, ನನ್ನ ಮೀಸೆ ಮಣ್ಣೆ ಆಗ್ಬಿಡುತ್ತೋ ಅಂತ ಆಲ್ ಫೈನ್ ಅಂತ ಚೆನ್ನಾಗಿ ಡಿಪಿಲಿ ಒಳ್ಳೊಳ್ಳೆ ಫೋಟೋ ಹಾಕೊಂಡು ಒಳಗಡೆಯಿಂದ ಚೆನ್ನಾಗಿ ಕುದಿತಾ ಇರಬಹುದು, ಬೇಯ್ತಾ ಇರಬಹುದು, ಹೊಳಿತಿರಬಹುದು. ಅಬ್ಸಲ್ಯೂಟ್ಲಿ. ಸೊ ಇಟ್ ಕುಡ್ ಬಿ ಅಬ್ಸಲ್ಯೂಟ್ಲಿ ಎನಿಬಡಿ ಸರ್, ಎನಿಬಡಿ. ಯು ನೆವರ್ ನೋ. ಎಷ್ಟೋ ಜನ ತನ್ನ ಎಂಪ್ಲಾಯೀಸ್ಗೆ ಮೋಟಿವೇಶನ್ ಸ್ಪೀಚ್ ಕೊಟ್ಟು ಅವರಿಗೆ ಬದುಕುವ ದಾರಿಯನ್ನ ಮಾಡಿ ಅವರೇ ಮನೆಗೆ ಬಂದು ತಾನೇ ಸಾಯುವಂತ ಎಷ್ಟು ಕೇಸ್ ನಾವು ಅವಾಗ ನೋಡ್ತಾ ಇದೀವಿ. 30 ಮಾರ್ಕ್ಸ್ ಬರೋ ಒಂದು ಸ್ಟೂಡೆಂಟ್ಗೆ ಒಂದು ಮಗು ಪಾಠ ಹೇಳ್ಕೊಟ್ಟು ಜೊತೆಲಿ ಓದೋ ಮಗುನೇ ಆ ಹುಡುಗನ್ಗೆ 70% ಬರೋ ತರ ಮಾಡಿರ್ತಾನೆ. ಇವನು ನನಗೆ 3 ಮಾರ್ಕ್ಸ್ ಕಮ್ಮಿ ಬಂತು ಅಂತ ಸಾಯೋದನ್ನ, ಸರ್ ಬೆಂಗಳೂರ್ಗಿಂತ ಸಿಟಿ ಬೇಕಾ ಆ ತರ ಕೇಸಸ್ ನೋಡೋಕೆ ನಮ್ಗೆ? ಪ್ರತಿ ಸತಿ SLC ಮತ್ತೆ PUC ಮಾರ್ಕ್ಸ್ ಬಂದಾಗ ಅವ್ನ್ ಬಿಡಪ್ಪ, ಅವ್ನ್ ತರ ಇರು ಅಂತ ಅಪ್ಪ ಅಮ್ಮ ತಲೆ ಮೇಲೆ ಹೊಡಿತಿರ್ತಾರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಲ್ಲಿ. ಅವ್ನ್ ನೋಡಿದ್ರೆ ಹಿಂಗ್ ಮಾಡ್ಕೊಂಡ್ರು. ಎಷ್ಟೋ ನಿಮಗೆ ನೆನ್ಪಿದ್ಯಾ, ಒಂದ್ ಕಾಲದಲ್ಲಿ SLC ರಿಸಲ್ಟ್ ಬಂದ್ರೆ ಅವತ್ತು ಪೊಲೀಸವ್ರನ್ನ ಕೆರೆಗಳ ಹತ್ರ ಎಲ್ಲ ಡ್ಯೂಟಿಗೆ ಹಾಕೋರು. ಹೌದು ಸರ್. ಅಂಡ್ ಅಪ್ಪ ಅಮ್ಮ ಮಕ್ಕಳನ್ನ ಬಿಟ್ಟೆಲ್ಲೂ ಹೋಗ್ತಿರ್ಲಿಲ್ಲ, ಬೋಲ್ಟ್ ಎಲ್ಲ ತೆಗೆದು ಬಿಟ್ಟಿರೋರು, ಅದ್ರದ್ದೆಲ್ಲ ಹಂಗೆಲ್ಲ ನಡೀತಾ ಇತ್ತು. ಇವಾಗ್ಲೂ ಇದೆ ರೇಟ್ಸ್, ಬಟ್ ನಮ್ ಗಮನಕ್ಕೆ ಬರಲ್ಲ ಅಷ್ಟೇ. ಬೆಂಗಳೂರಂತೂ ಫೋರ್ ಫ್ರಂಟ್ ಅಲ್ಲಿ ಇದೆ ಸರ್ ಇಂಡಿಯಾದಲ್ಲಿ ರೇಟ್ಸ್ ಅಲ್ಲಿ, ಎಸ್ಪೆಷಲಿ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಅಂತಾರೆ. ಸೊ ಯಾರು ಗೆಸ್ ಮಾಡಕ್ಕಾಗಲ್ಲ. ಯಾರೋ ನಗ್ತಾ ಇದ್ದಾರೆ ಅಂದ ತಕ್ಷಣ ದಯವಿಟ್ಟು ಫೂಲ್ ಆಗ್ಬೇಡಿ. ಯಾಕಂದ್ರೆ ಜೋರಾಗಿ ನಗೋರು ಒಳಗಡೆಯಿಂದ ಅಯ್ಯೋ ನನ್ನ ಲೈಫಲ್ಲಿ ಏನು ಚೆನ್ನಾಗಿಲ್ಲ ಅಂತ ಕ್ಷಣನೂ ಅಳ್ತಾ ಇರಬಹುದು. ಯು ನೆವರ್ ನೋ. ಎಸ್, ಇರುವೆ ಬಾರಾಗಿರುವೆಗೆ ಆನೆ ಬರ. ಹೌದು. ಹೆಂಗಲ್ವಾ, ಈಗ ಸಣ್ಣ ವಿಚಾರಕ್ಕೆ ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಾನು ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ. ಇವರೊಬ್ರು ಖ್ಯಾತ ನಟ, ಕನ್ನಡದ ನಟ ಅಂತೂ ಅಲ್ವೇ ಅಲ್ಲ. ನಾನು ಅವ್ರ ಹೆಸರು ಯಾಕೆ ಹೇಳ್ತಿಲ್ಲ ಅಂದ್ರೆ ಅವ್ರ ಫ್ಯಾನ್ಸ್ ಇದ್ರೆ ಬೇಜಾರಾಗಲ್ಲ. ಒಂದ್ ಕಾಲದಲ್ಲಿ ತುಂಬಾ ಪಾಪ್ಯುಲರ್ ಆಕ್ಟರ್ ಅಂತವ್ರು. ಏಜ್ ಆಯ್ತು ಅವ್ರಿಗೆ, ಕ್ರಮೇಣ ವಯಸ್ಸಾಯ್ತು, ತಲೆಯಲ್ಲಿ ಬಿಳಿ ಕೂದಲೆಲ್ಲ ಬರಕ್ ಶುರು ಆಯ್ತು, ಸಿನಿಮಾಗಳು ಕಮ್ಮಿ ಆಯ್ತು. ಇದೇ ತರ ಒಂದ್ಸರಿ ಎಲ್ಲೋ ಮಾರ್ಕೆಟ್ ಅಲ್ಲಿ ಅಂದ್ರೆ ಅವ್ರು ಇರ್ತಕ್ಕಂಥ ಸಿಟಿಲಿ ಎಲ್ಲೋ ಒಂದ್ ಕಡೆ ಹೋದಾಗ ಸಿಕ್ಕಂತ ಅಭಿಮಾನಿಗಳು ಯಾರೋ ಒಂದು ಹೆಂಗ್ಸ್ ಹೇಳ್ತಾರಂತ ಅವ್ರು ಕೇಳ್ತಾರಂತೆ, ನೀವು ಸಿನಿಮಾಲ್ ಅಷ್ಟು ಚೆನ್ನಾಗಿದ್ರ, ನಿಮಗೆ ವಯಸ್ಸಾಗೋಗಿದೆ, ಬಿಳಿ ಕೂದಲು ಬಂದಿದೆ, ಮುಖ ಎಲ್ಲ ಹೆಂಗ್ ಹೇಳ್ದಿದೆ ಅಂತ ಅವರು ಬ್ಯೂಟಿ ಬಗ್ಗೆ ಮಾತಾಡಿದ್ರಂತೆ. ಇದು ಒಂದೇ ಕಾರಣಕ್ಕೆ ಆ ನಟ ಸಾಯೋ ತನಕ ಕೂಡ ಕೊನೆಯವರೆಗೂ ಅವರು ಎಲ್ಲೂ ಹೊರಗಡೆ ಬರೋದನ್ನೇ ಕಮ್ಮಿ ಮಾಡ್ಬಿಟ್ಟಿದ್ರು. ಇಂಟರ್ವ್ಯೂಸ್ ಕೊಡ್ತಿರ್ಲಿಲ್ಲ, ಎಲ್ಲೂ ಕಾಣಿಸ್ಕೋತಿರ್ಲಿಲ್ಲ. ಅಂದ್ರೆ ಅಷ್ಟು ಸ್ಟ್ರಾಂಗ್ ಪರ್ಸನಾಲಿಟೀಸ್ ಇಷ್ಟು ಸಣ್ಣ ಕಮೆಂಟ್ ಅವ್ರಿಗೆ ಅಫೆಕ್ಟ್ ಆಗತ್ತಾ ಅನ್ನೋದಾದ್ರೆ ಇನ್ ಸಾಮಾನ್ಯ ಜನರಿಗೆ ಅಫೆಕ್ಟ್ ಆಗೋದ್ರಲ್ಲಿ ಖಂಡಿತ ಹೌದು. ಯಾಕಂದ್ರೆ ನಮ್ಗೆ ರಿಯಲ್ ಪೀಸ್ ಏನು ತಿಳ್ಕೊಳಕ್ ಪುರ್ಸತ್ತಿಲ್ಲ, ರಿಯಲ್ ಸ್ಟೇಟ್ ಆಫ್ ಮೈಂಡಿನ ಹಾರ್ಮನಿ ಏನು ಟೆಕ್ಸ್ಟ್ ಬುಕ್ ಅಲ್ಲಿ ನಮ್ಗಿಲ್ಲ. ಅಥವಾ ನನ್ ಮಗು ಎಲ್ಲಿ ಖಿನ್ನತೆಗೆ ಹೋಗುತ್ತೆ ಅಂತ ಅಪ್ಪ ಅಮ್ಮ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ನೋ ಇಂಪಾರ್ಟೆನ್ಸ್ ನಮಗ್ ಗೊತ್ತಿಲ್ಲ. ಟೀಚರ್ಸ್ ಅಷ್ಟು ಸಿಲೆಬಸ್ ಮುಗಿಸ್ಬೇಕು ಅನ್ನೋ ಪ್ಯಾನಿಕ್ ಅಲ್ಲಿರೋರು, ಅಯ್ಯೋ ಮಗು ಹೀಗಾದ್ರೆ ಹಂಗಾಗ್ಬೇಕಪ್ಪ, ಲೈಫ್ ಇನ್ನೂ ಹೀಗಿದ್ಯಪ್ಪ ಅನ್ನೋದಕ್ಕಿಂತ ನೀನ್ ಉದ್ಧಾರ ಆಗಲ್ಲ ಅಂತ ಹೇಳೋದ್ರಲ್ಲೇನೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡುವಂತ ಪರಿಸ್ಥಿತಿನೂ ಕೆಲವು ಸತಿ ಬಂದು ಒದಗ್ಬಿಡತ್ತೆ. ಅಷ್ಟೊಂದೆಲ್ಲ ಮಾಡಿ ಎಲ್ಲೋ ಒಂದೆರಡು ಕಡೆ ಆ ವಿಚಾರಗಳನ್ನ ಯಾಮಾರುವಂತ ಪರಿಸ್ಥಿತಿ ಬರುತ್ತೆ. ಅಥವಾ ಎದುರುಗಡೆ ಇರೋರು ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರನೋ, ನಾವು ಕಮೆಂಟ್ ಮಾಡ್ಬೇಕಾದ್ರೆ ಸೂಕ್ಷ್ಮವಾಗಿರ್ಬೇಕು ಅನ್ನೋ ಮೆಚೂರಿಟಿ ಮಾತಾಡ್ಬೇಕಾದ್ರೆ ಎದುರುಗಡೆ ಇರೋರ್ಗೂ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಆ ಕಸ ಕಂಪೈಲ್ ಆಗಿ ಯಾರೋ ಒಂದಷ್ಟು ಜನ ಟಾರ್ಗೆಟ್ ಮಾಡ್ಬಿಟ್ಟು ಬಲಿ ತಗೊಂಡ್ಬಿಡುತ್ತೆ ಅಂತ ಹೇಳ್ಬೋದು ಅಷ್ಟೇ. ಈಗ ಎಷ್ಟೊಂದು ಸಂದರ್ಭದಲ್ಲಿ ಕೆಲವು ಸ್ಟ್ರಾಂಗ್ ಪರ್ಸನ್ಸ್ ಡಿಪ್ರೆಷನ್ ಒಳಗಾಗಿರ್ತಾರೆ, ಖಿನ್ನತೆಲಿ ಇರ್ತಾರೆ. ಆಯ್ತಾ, ಎರಡು ವಿಚಾರ. ಒಂದು, ಅವ್ರು ಒಪ್ಪಳಕ್ ರೆಡಿ ಇಲ್ಲ. ಎರಡನೇದು, ಅವ್ರಿಗೆ ಗೊತ್ತಾಗತ್ತೆ ಕರೆಕ್ಟು, ನಾನು ಯಾಕೋ ಒಂಥರ ಈಗ ನಿದ್ದೆ ಬರ್ತಿಲ್ಲ, ನನಗೆ ಊಟ ಸೇರ್ತಿಲ್ಲ, ಏನೋ ಒಂಥರ ಹಿಂಸೆ ಆಗ್ತಿದೆ, ಬಟ್ ಆದ್ರೂ ನಾನು ಡಾಕ್ಟರ್ ಹತ್ರ ಹೋಗಕ್ ರೆಡಿ ಇಲ್ಲ, ಕೌನ್ಸಿಲಿಂಗ್ ಮಾಡಿಸ್ಕೊಳಕ್ ರೆಡಿ ಇಲ್ಲ. ಇದನ್ನ ನಾನೇನೋ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಯಾಕೆ ಹಿಂಗೆ? ಇಲ್ಲಿ
ಈಗೋ ಅನ್ನೋದು ತುಂಬಾ ದೊಡ್ಡ ಪಾತ್ರ ನಿರ್ವಹಿಸುತ್ತೆ. ನಮ್ಗೆ ಅನ್ಸ್ಬಹುದು ಈಗೋ ಅಂದ್ರೆ ಅದು ಬರೀ ನೆಗೆಟಿವ್ ಪೀಪಲ್ಗಲ್ವಾ, ಡಿಪ್ರೆಷನ್ ಪಾಪ ಅಲ್ವಾ, ಅವ್ರಿಗೆ ಹೆಂಗ್ ಈಗೋ ಇರುತ್ತೆ ಅಂತ. ಖಂಡಿತ ಅಲ್ಲ. ನನ್ನನ್ನ ನೀವ್ ಈ ರೀತಿ ನೋಡಿದ್ಮೇಲೆ ಅಲ್ಲಿಂದ ಕೆಳಗೆ ನೀವ್ ನೋಡೋ ಹಾಗೆ ಇಲ್ಲ. ನೋಡ್ಬಿಟ್ರೆ ಮತ್ತೆ ನನ್ನ ಪರ್ಸನಾಲಿಟಿ, ನನ್ನ ಕ್ಯಾಲಿಬರು, ನನ್ನ ಇಮೇಜು, ನನ್ನ ಹೆಸರು, ಮತ್ತೆ ಪ್ರಾಬಬಲಿ ಅದರ ಮೂಲಕ ನನ್ನ ಬಿಸ್ನೆಸ್ಸೋ ಅಥವಾ ಇನ್ನೊಂದೋ ಮತ್ತೊಂದೋ ಎಲ್ಲಿ ಬಿದ್ದು ಹೋಗುತ್ತೆ ಅನ್ನೋ ಭಯ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ, ಅದರಲ್ಲಿ ನಾನಾಗ್ಲೇ ಹೇಳ್ದಾಗೆ ಅವ್ರು ಹುಚ್ಚರು ಅಂತ ಐಸೋಲೇಟ್ ಮಾಡೋ ತರದೊಂದು ಲೇಬಲ್ ಹಾಕ್ತಾರೆ ಅನ್ನೋ ಭಯ ಇರೋದ್ರಿಂದ ಅವರಿಗೆ ಯಾವುದೇ ಲೆವೆಲ್ಲೂ ಅದನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ. ಮತ್ತು ಆ ಈಗೋ ತನ್ನನ್ನ ಹೇಗೆ ತಿಂತಾ ಇದೆ, ಕೊನೆಗೊಂದಿನ ಈ ಚಿಕ್ಕ ಪುಟ್ಟ ಅವಮಾನಗಳಿರ್ಲಿ, ಕಂಪ್ಲೀಟ್ ಆಗಿ ಅವ್ರನ್ನ ಏನು ಬದುಕಕ್ಕೆ ಲಾಯಕ್ಕಿಲ್ದೆ ಹಿಂಗ್ ಮಾಡ್ಕೊಂಡ್ರು ಅನ್ನೋ ಇನ್ನೂ ದೊಡ್ಡ ಅವಮಾನಕ್ಕೆ ಈಡು ಮಾಡಬಹುದು ಅನ್ನೋ ಗಾಳಿಗಂಧನೂ ಇಲ್ಲದೆ ಅವ್ರು ಈ ತರದೊಂದು ಪಾಪ ಯಾವುದೋ ಒಂದು ಡಿಲ್ಯೂಷನ್ ಅಲ್ಲಿ ಕಾಲ ಕಳೀತಾ ಇರ್ತಾರೆ. ಬಿಕಾಸ್ ಈಗೋ ಈಸ್ ದಿ ಪ್ರೈಮರಿ ರೀಸನ್. ದೇ ವುಡಂಟ್ ವಾಂಟ್ ಟು ಜಸ್ಟ್ ಅನ್ವೀಲ್ ದೆಮ್ಸೆಲ್ಸ್, ಅಂದ್ರೆ ನಾನು ಹೀಗೆ ಅಂತ ಪ್ರಾಮಾಣಿಕವಾಗಿ ತೋರಿಸ್ಕೊಳ್ಳೋಕೆ ಅವ್ರಿಗೆ ಭಯ ಆಗುತ್ತೆ. ಅದನ್ನ ಸೀಕ್ರೆಟಿವ್ ಆಗು ಮಾಡ್ಕೊಳ್ಬಹುದು, ಅವಶ್ಯಕತೆ ಇಲ್ಲ ಊರಿಗೆಲ್ಲ ಹೇಳೋ. ಆದ್ರೆ ನನಗೇ ಆಗ, ನಾನೆಲ್ಲರಿಗೂ ಹೇಳ್ತೇನೆ ನನಗೇ ಆಗ ಅನ್ನೋದು ತುಂಬಾ ಚಿಕ್ಕ ವಯಸ್ಸಿಂದಾನೇ ಬಂದ್ಬಿಟ್ಟಿರುತ್ತೆ ಅನ್ಫಾರ್ಚುನೇಟ್ಲಿ ನಮ್ಗೆ. ಎಷ್ಟೋ ಜನ ಸರ್, ಯು ವೋಂಟ್ ಬಿಲೀವ್, ಕೆಲವು ಸ್ಟೂಡೆಂಟ್ಸ್ ಬರ್ತಾರೆ ಡಿಗ್ರಿ ಫೈನಲ್ ಆ ಥರ, ಯಾವಾಗ್ಲಿಂದ ಇತ್ತು ಮರಿ ಅಂದ್ರೆ 8ನೇ ಕ್ಲಾಸಿಂದ. ಮತ್ತೆ ಯಾಕೆ ಮನೇಲಿ ಹೇಳಿಲ್ಲ ನೀನು? ಇಲ್ಲ, ನಾನು ಯಾವಾಗ್ಲೂ ಫಸ್ಟ್ ರ್ಯಾಂಕ್ ಬರ್ತಾ ಇದ್ನಲ್ಲ, ಸೊ ನನಗೆ ಆ ಥರ ಅಂದ್ರೆ ನಮ್ಮ ಅಪ್ಪ ಅಮ್ಮ ಏನ್ ಅನ್ಕೋತಾರೆ, ನನ್ನ ಕಸಿನ್ಸ್ ಏನ್ ಅನ್ಕೊಳ್ತಾರೆ, ನಾನು ಟಾಪರ್. ಅದು ಮಾರ್ಕ್ಸ್ ಅಲ್ಲಿ ಟಾಪರ್ ಮರಿ, ನಿನ್ ಮನಸ್ಸಲ್ಲಿ, ನಿನ್ ಇಮೋಷನ್ಸ್ ಅಲ್ಲಿ ನೀನು ಫೇಲ್ ಆಗ್ತಾನೆ ಬರ್ತಾ ಇದೆಯಾ 8ನೇ ಕ್ಲಾಸಿಂದ. ಹೇಳ್ಕೊಳಿಲ್ವಾ ಅಂದ್ರೆ, ಇಲ್ಲ ನಾನು ಫಸ್ಟ್ ರ್ಯಾಂಕ್ ಅಂದ್ಮೇಲೆ, ಇಂಟೆಲಿಜೆಂಟ್ ಆದ್ಮೇಲೆ ಇದೆಲ್ಲ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿರ್ತಾ ಇತ್ತಲ್ವಾ ನನ್ಗೆ, ಅದಕ್ಕೆ ನಾನು ಟ್ರೈ ಮಾಡಿದೆ. ಬಟ್ ಫೈನಲಿ ಅದು ಎಷ್ಟು ಅತಿರೇಕ ಹೊಟ್ಟೋಗುತ್ತೆ ಅಂದ್ರೆ, ದೇಹದಲ್ಲೂ ಕಾಯಿಲೆ, ಮನ್ಸಲ್ಲೂ ಕಾಯಿಲೆ, ಸಂಬಂಧನೂ ಹದ್ಗೆಟ್ಟೋಗಿರುತ್ತೆ. ಆಮೇಲೆ ತುಂಬಾ ಚೆನ್ನಾಗಿ ಹೋಗ್ತಾ ಇರೋರ್ ಮಾರ್ಕ್ಸ್ ಠಪ್ ಅಂತ ಒಂದಿನ ಬಿದ್ದು ಹೋಗುತ್ತೆ. ಅವಾಗ ಎಲ್ಲರೂ ಹುಡುಕ್ತಾರೆ ಏನಾಯ್ತು ಅಂತ. ಅದ್ರ ಹಿಸ್ಟ್ರಿ 7-8 ವರ್ಷದಿಂದ ಇರುತ್ತೆ. ಮಗುನೂ ಬಾಯ್ ಬಿಟ್ಟಿರಲ್ಲ. ಬಾಯ್ ಬಿಡಕ್ ಅವಕಾಶನೂ ಕೊಟ್ಟಿಲ್ವೇ ನಮ್ ಸಮಾಜ. ನಾವ್ ಹೇಳ್ಬೋದು ಸರ್, ಇಲ್ಲ ನಾವು ಓಪನ್ ಅದು ಇದು ಅಂತ. ಬಟ್ ರಿಯಲಿ ಇಟ್ಸ್ ನಾಟ್. ನೀವ್ ಹೇಳಿದ್ರಲ್ಲ, ಅದ್ರ ಬಗ್ಗೆ ಕಾಮಿಡಿ ಮಾಡೋದೇ ಹೆಚ್ಚಾಗೋಗಿದೆ. ಎಸ್. ಈಗ ಉದಾಹರಣೆಗೆ ನಮ್ಮ ಮುಂದೆ ಕೂತಿರೋರು ಡಾಕ್ಟರ್ ಪೂರ್ವಿ ಜಯರಾಜ್, ಆಯ್ತಾ? ಈಗ ನಾನು ನಿಮಗೆ ಮಾತಾಡ್ತಾ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್, ಅವ್ರ ಹೆಸರು ನಂಗೇನು ಡಾಕ್ಟರ್ ಪೂರ್ವಿ ಜಯರಾಜ್ ಅಂತ ಅನ್ನೋದು. ಆಮೇಲೆ ಅಕಸ್ಮಾತ್ ಈಗ ಯಾರಿಗೋ ಫೋನ್ ಮಾಡ್ಬೇಕು ನಾನು, ಇವಾಗ ನೆನೆಸ್ಕೊಂಡೆ ಯಾರಿಗೋ ಫೋನ್ ಮಾಡಬೇಕು, ಈ ಥರ ಬಿಹೇವ್ ಮಾಡಕ್ಕೆ ಶುರು ಮಾಡ್ತೀವಲ್ಲ, ಇದನ್ನ ಬ್ರೈನ್ ಫಾಗ್ ಅಂತ ಕರೀತಾರೆ. ಎಕ್ಸಲೆಂಟ್. ಹೈಲಿ ಅಪ್ರಿಶಿಯೇಟ್. ಇದು ಏನಕ್ಕಾಗತ್ತೆ? ಎಸ್. ಸೊ ಖಂಡಿತ ಹೌದು, ಇದು ಬ್ರೈನ್ ಫಾಗಿನ ಒನ್ ಆಫ್ ದ ಸಿಂಪ್ಟಮ್ಸ್. ಈಗ ಏನೋ ಮರ್ತು ಹೋಗೋದು ಅಥವಾ ತಬ್ಬಿಬ್ಬಾಗೋದು, ಅದು ಹಾರ್ಮೋನ್ಸ್ ಚೇಂಜಸ್ ಇಂದ, ಏಜ್ ಇಂದನೂ ಆಗುತ್ತೆ. ಬಟ್ ನಾವು ಈ ಟಾಪಿಕ್ಗೆ ಮಾತಾಡ್ತಾ ಇರೋದ್ರಿಂದ ಇದಕ್ಕೆ ರಿಲೇಟೆಡ್ ಸಿಂಪ್ಟಮ್ಸ್ ಹೇಳೋಣ. ನಾನು ಮತ್ತೆ ಹೇಳ್ತಾ ಇದ್ದೀನಿ ಸರ್, ಈ ಸಿಂಪ್ಟಮ್ಸ್ ಎಲ್ಲ ಒಂದು ಬುಟ್ಟಿಗೆ ಹಾಕ್ಬಿಟ್ಟು ಇದಿರೋರೆಲ್ಲ ಹೀಗೆ, ಇದಿದ್ರೇನೆ ಹೀಗೆ ಅಂತ ನಾವು ಹೇಳ್ತಾ ಇಲ್ಲ. ಸೊ ಇದೇನು ಅಂತಂದ್ರೆ, ನಾವು ಏನಾಗುತ್ತೆ ಇವಾಗ ಕೆಲವು ಸತಿ ನಾವು ಹೇಳ್ತೀವಿ, ಏನ್ ಡಿಪ್ರೆಷನ್ ಟಕ್ ಅಂತ ರೆಮಿಡಿ ತಗೊಂಡ್ಬಿಡ್ಬೋದಲ್ಲ, ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇದೆ, ಹಿಂಗ್ ಬರ್ಕೊಂಡ್ರೆ ಹಂಗಾಗತ್ತೆ, ಅದ್ ಸುಟ್ರೆ ಹಿಂಗಾಗತ್ತೆ, ಇದು ನಂಬರ್ ಹಾಕೊಂಡ್ರೆ ಹಂಗಾಗತ್ತೆ, ಪರ್ಸ್ ಒಳಗಡೆ ಹಿಂಗ್ ಹಾಕೊಂಡ್ರೆ ಹಿಂಗಾಗತ್ತೆ, ಎಲ್ಲ ಟಕ ಟಕ್ ಅಂತ ಚೇಂಜ್ ಆಗುತ್ತೆ, ಇವ್ರಿಗೇನ್ ಬಂದಿರೋದು ಮಾಡ್ಕೋಬೋದಲ್ಲ ಅಂತ ಹೇಳ್ತೀವಿ. ಅಥವಾ ಒಂಚೂರು ಆ ಎನರ್ಜಿ ತಗೋ, ಈ ಎನರ್ಜಿ ತಗೋ, ಫಟ್ ಅಂತ 5 ನಿಮಿಷಕ್ಕೆ ನಿಂಗೆ ರೆಮಿಡಿ ಆಗುತ್ತೆ. ನಾವು ಚೆನ್ನಾಗಿ ಮಾತಾಡ್ತೀವಿ ನಾವೆಲ್ಲ, ಯಾಕಂದ್ರೆ ನಾವು ಆ ಮನಸ್ಥಿತಿಯಲ್ಲಿ ಇದ್ದೀವಿ. ಅದು ಎಷ್ಟೋ ಜನಕ್ಕೆ ಆ ಥರ ಟಕ ಅಂತ ರಿಸಲ್ಟ್ಸ್ ಬರುತ್ತೆ. ಆದ್ರೆ ಪಾಪ ಎಷ್ಟೋ ಜನಕ್ಕೆ ನಾವು ಏನು ಹೇಳ್ತಾ ಇದೀವಿ ಅದು ಪೂರ್ತಿ ಕನ್ಫ್ಯೂಸ್ ಆಗುತ್ತೆ. ಏನ್ ಮಾತಾಡ್ತಾ ಇದೀವಿ ಅದು ನಿಧಾನವಾಗಿ ಪ್ರೊಸೆಸ್ ಆಗುತ್ತೆ. ಏನ್ ಹೇಳ್ತಾ ಇದೀವಿ ಅದು ತಬ್ಬಿಪ್ಪಾಗುತ್ತೆ. ಅಯ್ಯೋ ಏನೋ ನನ್ಗೆ ಒಂದಕ್ಕೊಂದು ರಿಲೇಟ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ರಿಸೀವ್ ಮಾಡಕ್ಕೆ ರೆಸಿಸ್ಟೆನ್ಸ್, ಅಡೆತಡೆ ಬಂದಂಗಾಗುತ್ತೆ. ಅಂದ್ರೆ ಏನೋ ಒಂಥರ ಫುಲ್ ಎಲ್ಲ ಆವರಿಸ್ಬಿಟ್ಟಿದೆ ನನಗೆ ಮಸ್ಕಾಗಿ, ಅದ್ರ ಒಳಗಡೆ ಇಲ್ಲ, ಏನೋ ಸರಿ ಹೋಗ್ತಾ ಇಲ್ಲ, ಕನ್ಫ್ಯೂಷನ್ ಇರ್ಬೋದು, ಲ್ಯಾಕ್ ಆಫ್ ಕ್ಲಾರಿಟಿ ಇರ್ಬೋದು, ಮೆಮರಿ ಲಾಸ್ ಆಗೋ ತರ ಇರಬಹುದು, ಇನ್ನೊಂದ್ಸತಿ ಹೇಳಿದ್ರೆ ನಂಗೆ ಅರ್ಥ ಆಗ್ಬೋದೇನೋ ಅನ್ನೋ, ಎಷ್ಟು ಸತಿ ಹೇಳಿದ್ರು ಕಂಟಿನ್ಯೂಸ್ ಆಗಿ ಅಸಮಾಧಾನಕರವಾದಂತ ಒಂದು ಸ್ಥಿತಿಗೆ ಹೋಗೋದಿರಬಹುದು. ಇಮೋಷನಲಿ ಕಂಪ್ಲೀಟ್ ಒಳಗಡೆಯಿಂದ ಒಂಥರ ಎಕ್ಸಾಸ್ಟೆಡ್, ಟಯರ್ಡ್ ಆಗಿ ಏನೋ ಹೇಳ್ತಾ ಇರ್ಲಿ ನಂಗೆ ಆಗ್ತಾ ಇಲ್ಲ ಮಾಡಕ್ಕೆ ಅನ್ನೋ ತರದ್ ಇರಬಹುದು. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅಯ್ಯೋ ಪಟ್ಟಂತ ರೆಮಿಡಿ ತಗೋಬೋದಲ್ಲ, ಯಾಕೆ ಆಗಲ್ಲ ಅಂತ ನಾವಿಲ್ಲಿ ಆರಾಮಾಗಿ ಕೂತ್ಕೊಂಡು ಹೇಳ್ತೀವಲ್ಲ, ಅದು ಸಾಧ್ಯ ಆಗಲ್ಲ. ಅಥವಾ ನೀವ್ ಹೇಳ್ದಾಗೆ ಅವ್ನು ಮಾತಾಡಕ್ ಬರಲ್ಲ, ಅಯ್ಯೋ ಪೆದ್ದ ಅಂತ ಹೇಳ್ಬಿಡ್ತೀವಿ ಈಸಿಯಾಗಿ. ಆದ್ರೆ ಇರಬಹುದೇನೋ, ಆದ್ರೆ ಅದ್ರ ಹಿಂದೆ ಖಂಡಿತ ಬ್ರೈನ್ ಫಾಗ್ ನಂತಹ, ಡಿಪ್ರೆಷನ್ ಅಂತಹ, ಮಾನಸಿಕ ಕಿರಿಕಿರಿ ಅಂತಹ ಸಮಸ್ಯೆಗಳು ಇರುವ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ. ಈಗ ಬ್ರೈನ್ ಫಾಗು ಡಿಪ್ರೆಷನ್ ಎಸ್, ಎರಡು ಅಣ್ಣ ತಮ್ಮ. ಖಂಡಿತ ಹೌದು.
ಯೂಶಲಿ ಬ್ರೈನ್ ಫಾಗ್ ಇರೋರಿಗೆ ಡಿಪ್ರೆಸಿವ್ ಸಿಂಪ್ಟಮ್ಸ್ ಅಥವಾ ಇದಿರೋರಿಗೆ ಆ ತರದ ಸಿಂಪ್ಟಮ್ಸ್ ಕಂಡು ಬರುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಓಕೆ, ಈಗ ಒಬ್ಬರಿಗೆ ಬ್ರೈನ್ ಫಾಗ್ ಬಂದಿದ್ರೆ ಅವರು ಡಿಪ್ರೆಷನ್ ಸ್ಟೇಟ್ ಹೋಗೋ ಚಾನ್ಸಸ್ ಇರುತ್ತಾ? ತುಂಬಾ ಅಂದ್ರೆ ದೇ So ಬಿಕಮ್ next ವಲ್ನರಬಲ್, ಸೆನ್ಸಿಟಿವ್, ಪ್ರೋನ್ ಟು ತುಂಬಾ ಅಂದ್ರೆ ಆ ಸಿಂಪ್ಟಮ್ಸ್ ಇದ್ದಾಗ ಅದಕ್ಕೆ ಹೆಚ್ಚು ಸೂಕ್ಷ್ಮವಾಗಿ ಅದಕ್ಕೆ ವಲ್ನರಬಲ್ ಆಗಿದ್ದಾರೆ, ಪ್ರೋನ್ ಟುವರ್ಡ್ಸ್ ದಟ್ ಅಂತ ಖಂಡಿತವಾಗಿಯೂ ಹೇಳಿದ್ರೆ ಓಕೆ, ತಪ್ಪಿಲ್ಲ. ಈಗ ಮೊದಲನೇದಾಗಿ ಬ್ರೈನ್ ಫಾಗ್ ಅಂತ ನಾನು ಏನ್ ಹೇಳಿದ್ನಲ್ಲ, ಹೌದು. ಈಗ ಏನೇ ಆಗ್ಲಿ ಬೇಗನೆ ಪ್ರೊಸೆಸ್ ಮಾಡಲ್ಲ. ಹೌದು, ಸ್ಲೋ ಪ್ರೊಸೆಸಿಂಗ್. ಇವಾಗ ಯಾರೋ ಫಾರ್ ಎಕ್ಸಾಂಪಲ್ ಒಂದು ಹೆಣ್ಮಗಳು Yes. ರೂಮ್ ಅಲ್ಲಿ ಈಗ ಒಂದ್ ₹100 ದುಡ್ಡನ್ನ ದಿಮ್ ಕೆಳಗೆಲ್ಲೋ ಇಟ್ಟು ಎದ್ ಬಂದಿರ್ತಾರೆ. ₹100 ಎಲ್ಲಿಟ್ಟೆ ತಕ್ಷಣ ಇವಾಗ್ಲೇ ಇಟ್ಟು ಬಂದಿರ್ತಾರೆ. 5 ನಿಮಿಷದ ಮುಂಚೆ ಅವ್ರಿಗೆ ಜ್ಞಾಪಕ ಇರಲ್ಲ. ಆಮೇಲೆ ದಿಮ್ ತೆಗ್ದಾಗ ನಾನು ಯಾವಾಗ ದಿಮ್ ತೆಗ್ದೆ, ದಿಮ್ ತೆಗೆದ ₹100 ಹುಡುಕ್ತಾ ಇರೋದು ಮರ್ತೋಗಿರುತ್ತೆ. ಆಮೇಲೆ ಈಗ ಈಗ ಗಾಡಿ ಕೀಸ್ ಎಲ್ಲ ಹೊರಗೆ ಹೋಗ್ಬೇಕು, ನೀವು ಮನೆ ಗಾಡಿ ಕೀಸ್ನ ಎಲ್ಲೋ ತಗಲಾಗಿರ್ತಾರ, ಅಲ್ಲೆಲ್ಲೋ ಇಟ್ಟು ಮರ್ತಿರ್ತೀರ. ಟಿವಿ ರಿಮೋಟ್ಗಳನ್ನ ಕೆಲವೊಂದ್ಸಾರಿ ಅಫ್ಕೋರ್ಸ್ ಇದು ಲ್ಯಾಕ್ ಆಫ್ ಅಟೆನ್ಷನ್, ಕಾಗ್ನೇಟಿವ್ ಎಬಿಲಿಟಿಯಲ್ಲಿ ಏರುಪೇರುಗಳಿಂದ ಆಗಿರ್ಬೋದು. ನಾನು ಆಗ್ಲೇ ಇದು ಹೇಳಿದ ಹಾಗೆ. ಇದು ಅಲ್ಲ, ನಾನು ಹೇಳ್ತೀನಿ ಇದು ಸಣ್ಣ ಪುಟ್ಟ ಇದ್ಬಿಡಿ, ಬಟ್ ಅವನೇ ರೆಗ್ಯುಲರ್ ಬೇಸಿಸ್ ಆಗಕ್ ಶುರು ಆದ್ರೆ ಹೌದು, ಡಿಸ್ಅಸೋಸಿಯೇಷನ್, ಓಕೆ. ಅದೇ ಹೇಳ್ತೀವಲ್ಲ, ಝೋನ್ಡ್ ಔಟ್, ಎಲ್ಲೋ ಹೊಟ್ಟೋಗಿರುತ್ತೆ ಮನಸ್ಸು, ಠಕ್ 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 ಅಂತ. ಆಗ ಹೌದು, ಖಂಡಿತ ಹೌದು. ನನ್ನ ಫ್ರೆಂಡ್ ಒಬ್ಳಿದಾಳೆ ಆಯ್ತಾ, ಅವಳು ಊಟ ಮಾಡೋ ಶೈಲಿ ನಾನು ಹೇಳ್ತೀನಿ ನಿಮ್ಗೆ. ಟಿವಿ ಆನ್ ಆಗಿರುತ್ತೆ, ಟಿವಿನೂ ನೋಡ್ತಿಲ್ಲ, ಇಲ್ಲಿ ಏನ್ ತಿಂತಾನೋ ಗೊತ್ತಿಲ್ಲ, ಇಲ್ಲಿ ಕೂತ್ಕೊಂಡು ಎಕ್ಸಲೆಂಟ್ ಎಕ್ಸಾಂಪಲ್. ಹೌದು ಹೌದು, ದೇ ಆರ್ ನಾಟ್ ಇನ್ ದೇರ್ ರೋಲ್, ದೇ ಆರ್ ನಾಟ್ ಗ್ರೌಂಡೆಡ್. ಆ ಒಂದು ಕಂಪ್ಲೀಟ್ ಎಲ್ಲೋ ತೇಲ್ಕೊಂಡು ಹೋಗುವಂತ ಮನಸ್ಥಿತಿಯಲ್ಲಿ ಅವರಿಗೆ ಆ ಸಂಭ್ರಮಿಸುವಂತ ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಊಟ ಮಾಡೋದು, ಸ್ನಾನ ಮಾಡೋದು, ಆಟ ಆಡೋದು, ಮಾತಾಡೋದು, ಅದು ಯಾವುದು ಆ ಕನೆಕ್ಷನ್ ಅಲ್ಲಿ ಪಾಪ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಆಗ್ತಾ ಇರಲ್ಲ. ಅದಕ್ಕೆ ನಾವು ಅದೆಲ್ಲ ಏನ್ ದೊಡ್ಡ ವಿಷಯ, ಏನ್ ನನಗಿಲ್ದೇ ಇರೋ ಡಿಪ್ರೆಷನ್, ಏನ್ ಅದೊಂಚೂರು ಆಚೆ ಹೋದ್ರೆ ಸರಿ ಹೋಗ್ಬಿಡತ್ತಪ್ಪ, ಒಂದ್ ಸ್ವಲ್ಪ ಎಲ್ಲಾದ್ರೂ ವಾಕಿಂಗ್ ಹೋದ್ರೆ ಸರಿ ಹೋಗುತ್ತೆ ಮಾತಾಡ್ತೀವಿ ಅಷ್ಟು ಈಸಿಯಾಗಿ. ಪಾಪ ಅವ್ರು ಖಂಡಿತ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಇಟ್ ಹ್ಯಾಸ್ ಡೀಪರ್ ರೂಟ್ಸ್ ಅಂಡ್ ವಿ ಶುಡ್ ಬಿ ಸೆನ್ಸಿಟಿವ್ ಅಂಡ್ ಮೆಚೂರ್ಡ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ದಟ್. ಅರ್ಥ ಆಗಲ್ವಾ ಇವ್ರಿಗೆ ಅಂತಾರೆ ಜೊತೆಲಿ ಕರ್ಕೊಂಬರೋರು. ಅರ್ಥ ಆಗೋಂಗಿದ್ರೆ ಅವ್ರು ಯಾಕೆ ಹಂಗಿರ್ತಾ ಇದ್ರು ಅಲ್ವಾ? ಖಂಡಿತ ಹೌದು, ಸೂಕ್ತವಾದ ಎಕ್ಸಾಂಪಲ್. ಈಗ ಬ್ರೈನ್ ಫಾಗ್ ರೀಸನ್ ಏನಕ್ಕೆ ಯಾಕಾಗತ್ತೆ? ಅದು ಹಲವಾರು ಕಾರಣಗಳಿರ್ಬಹುದು. ಅವ್ರಿಗೆ ಆ ಪರಿಸ್ಥಿತಿಗೆ Stress. ಹೋಗೋ ತರ, ಹೌದು, ಕ್ರಾನಿಕ್ ಸ್ಟ್ರೆಸ್ ಇರ್ಬೋದು, ಟ್ರಾಮಾ ಆಗಿರ್ಬೋದು, ಚೈಲ್ಡ್ಹುಡ್ ಅಲ್ಲಿ ಅಬ್ಯೂಸ್ ಆಗಿರಬಹುದು, ಬ್ರೇಕಪ್ ಆಗಿರಬಹುದು, ನಾನು ಯಾವಾಗ್ಲೂ ಗೆಲ್ತಾ ಇದ್ದೊಂದು ಸೋತೆ ಅನ್ನೋದನ್ನ ಆಕ್ಸೆಪ್ಟ್ ಮಾಡಕ್ ಆಗದೆ ಇರೋದು, ಆಕ್ಸಿಡೆಂಟ್ ಇರಬಹುದು, ಮುಖದಲ್ಲಿ ಏನೋ ಬದಲಾವಣೆ ಆಗಿರ್ಬೋದು, ನೀವು ಹೇಳ್ದಾಗೆ ಏಜಿಂಗ್ ನ ಆಕ್ಸೆಪ್ಟ್ ಮಾಡಕ್ ಆಗದೆ ಇರೋ ಡಿಪ್ರೆಷನ್ ಇರೋ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಬಾಣತಿ ಆದ್ಮೇಲೆ ಬಾಡಿ ಶೇಪ್ ಚೇಂಜ್ ಆಯ್ತು ಅಂತ ಎಷ್ಟು ಜನ ಬರ್ತಾರೆ, ನಾವು ಹೇಳಕ್ಕೆ ಆಗಲ್ಲ. ಏನಮ್ಮ, ಒಂದ್ ಮಗುನ ಹೆತ್ತ ಮೇಲೂ ನೀನ್ ಹಂಗೆ ಇರ್ಬೇಕನ್ನಮ್ಮ. 18 ವರ್ಷದ್ದು ಫೋಟೋ ತೋರಿಸ್ತಾರೆ, ನಾನು ಹಿಂಗಿಲ್ಲ ಮೇಡಮ್, ನಾನು ಡಿಪ್ರೆಷನ್ ಹೊಟ್ಟೋಗಿದ್ದೀನಿ ಅಂತ ಹೇಳ್ತಾರೆ. ಹೌದಮ್ಮ, ಹಾಗಾದ್ರೆ ನೀನ್ ಒಂದ್ ಮಗುನ ಎತ್ತಿದ್ಯಲ್ಲ, ಆ ಫೇಸ್ ಅನ್ನು ಯಾಕಮ್ಮ ನೀನ್ ಸ್ವೀಕಾರ ಮಾಡಲ್ಲ ಅಂದ್ರೆ, ಅದೆಲ್ಲ ನನ್ಗೆ ಗೊತ್ತಿಲ್ಲ ಮೇಡಮ್, ನಾನು ಹಂಗಾದ್ರೇನೆ ನಾನು ಸರಿ ಹೋಗೋದು ಅಂತ ಹೇಳೋರು ಇರಬಹುದು. ಅಥವಾ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮ್ಯಾನ್ಗಳು ಎಸ್ಪೆಷಲಿ ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಾ ಇರೋರ್ಗೆ ಬಿಸ್ನೆಸ್ ಅನ್ನೋದು ವೇವ್ಸ್ ತರ ಅಂತ ಸ್ವೀಕಾರ ಮಾಡಕ್ಕೆ ಸಾಧ್ಯನೇ ಆಗಲ್ಲ. ನಾನ್ ಹೆಂಗೆ ಸರಿಯಾಗಿ ದುಡ್ಡು ಮಾಡ್ತಾ ಇದ್ನೋ ಅದೇ ಝೋನಲ್ಲಿ ಇರ್ಬೇಕು. ಒಂಚೂರು ಕೆಳಗಡೆ ಆಗ್ಬಿಟ್ರೆ ಅವ್ರಿಗೆ ತಡ್ಕೊಳಕ್ಕೆ ಆಗದೆ ಇರೋದ್ರಿಂದ ಬಂದಿರಬಹುದು. ಡಿಪ್ರೆಸಿವ್ ಸೆಟ್ ಆಫ್ ಮೈಂಡ್ ಅಲ್ಲಿ ಇದ್ದ ಪೇರೆಂಟ್ಸ್ ಗಳನ್ನ ನೋಡಿ ಅದನ್ನ ಕಾಪಿ ಮಾಡಿ ಬಂದಿರಬಹುದು, ಹೆರಿಡೇಟರಿ ಆಗಿ ಬಂದಿರಬಹುದು, ಅಥವಾ ಪ್ರೀತಿ ಸಿಗ್ತಾ ಇದ್ರು ಅದನ್ನ ಸ್ವೀಕಾರ ಮಾಡಕ್ ಆಗದೇ ಇರೋ ತರದೊಂದು ಮನಸ್ಥಿತಿಯಿಂದ ಬಂದಿರಬಹುದು. ಎಲ್ಲದರಲ್ಲೂ ನೆಗೆಟಿವ್ನೇ ನೋಡುವಂತಹ ಮನಸ್ಥಿತಿಯಿಂದ ಬಂದಿರಬಹುದು, ಓವರ್ ಥಿಂಕಿಂಗ್ ಇಂದ ಬಂದಿರಬಹುದು. ಅಥವಾ ಯಾವತ್ತೂ ನಾನು ಕನೆಕ್ಟೆಡ್ ಇದ್ದೀನಿ ಇವ್ರ ಜೊತೆಯಲ್ಲಿ, ಅವ್ರ ನ್ಯೂನತೆಗಳನ್ನು ಅಕಾಮಡೇಟ್ ಮಾಡ್ಕೊಂಡು ಫ್ಲೆಕ್ಸಿಬಲ್ ಆಗಿ ಬದುಕಬಲ್ಲೆ ಅನ್ನುವಂತ ಒಂದು ನಮ್ಗೆ ಏನು ಅದು ಅಡ್ಜಸ್ಟಿಂಗ್ ಎಬಿಲಿಟಿ ನಮ್ಮಲ್ಲಿ ಸಹಜವಾಗಿ ಚಿಕ್ಕ ವಯಸ್ಸಿಂದ ಕಲಿಸಿದ್ದಾರೆ, ಅದಿಲ್ಲದೆ ಇರಬಹುದು. ಸರ್, ಯು ವಾಂಟ್ ಬಿಲೀವ್ ಡಿಪ್ರೆಷನ್ ಅನ್ನೋದು ತುಂಬಾ ಜರ್ಜರಿತವಾದ ವಾತಾವರಣದಿಂದ ಬಂದಿರೋರು ಮಾತ್ರ ಅಂತ ನಾವು ಅನ್ಕೊಳ್ತೀವಲ್ಲ. ನನ್ನ ಹತ್ರ ಎಷ್ಟೋ ಜನ, ಎಸ್ಪೆಷಲಿ ಸೂಕ್ಷ್ಮವಾದ ಹೆಣ್ಮಕ್ಳು, ಒಂದಿನ ಬೈದಿಲ್ಲ ಮೇಡಮ್ ನಮ್ಮ ಅಪ್ಪ ಅಮ್ಮ, ನನ್ಗೆ ಒಂದಿನ ಹೊಡೆದಿಲ್ಲ ಮೇಡಮ್ ನನ್ನ ಟೀಚರು, ನನ್ ಗಂಡ ಅಂದ್ಬಿಟ್ಟ ಅಷ್ಟೇ. ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಸ್ವಿಚ್ ಆಫ್ ಆಗಿ ಹೋಗಿರುತ್ತೆ. ಕೆಲವು ಸತಿ ನಮ್ಗೆ ಅನ್ಸುತ್ತೆ ಹೊಡೆದು ಬಡ್ದು ಒಂಚೂರು ಬೆಳೆಸ್ಬೇಕಾ ಏನೋ, ಇಷ್ಟೊಂದು ಸೂಕ್ಷ್ಮ ಆಗ್ಬಿಟ್ರೆ ಹೆಂಗಪ್ಪ ಅಂತ ಅಲ್ವಾ? ಅಂದ್ರೆ ಡಿವೋರ್ಸ್ ಗಳಾಗೋಗಿದೆ. ಹೌದು, ನನ್ನ ನೀನ್ ಹೇಗೆ ನಮ್ಮ ಅಪ್ಪ ಅಮ್ಮ ನನ್ನ ಹಿಂಗ್ ಟಚ್ ಕೂಡ ಮಾಡಿ. ಸೊ ಇದೆ ಅಂತ ಹೇಳೋದಕ್ಕಿಂತ ಇದೆಲ್ಲವೂ ಬರೆಸಿರ್ಬಹುದು. ಆದ್ರೆ ಅದ್ರ ಹಿಂದೆ ನಾನು ಅವಾಗ್ಲೇ ಹೇಳದ್ನಲ್ಲ, ಮೈಂಡು, ಇಮೋಷನ್ಸು, ನಮ್ಮ ಜೊತೆಲಿರೋ ನಮ್ಮ ಕನೆಕ್ಷನ್, ಸ್ಪಿರಿಚುವಲ್ ಅವೇರ್ನೆಸ್, ಮತ್ತೆ ನನ್ನ ಇನ್ನರ್ ರಿಯಾಲಿಟಿನ ಅರ್ಥ ಮಾಡ್ಕೊಳ್ದೆ ಬರೀ ನಾನು ಓದಿರೋದೇ ನನ್ನ ಲೈಫಲ್ಲಿ ಎಲ್ಲ ಕೊಟ್ಬಿಡುತ್ತೆ ಅನ್ನುವಂಥ ಪೆದ್ದುತನ ಇದು. ಅಂದ್ರೆ ಕಾರಣಗಳು, ಸರ್ಕಮ್ಸ್ಟೆನ್ಸ್ ನಾನು ಬೆಳಗಿನ ಜಾವದವರೆಗೂ ಹೇಳ್ತಾ ಹೋಗಬಹುದು. ಯಾಕಂದ್ರೆ ನಮ್ಮೆಲ್ಲರಿಗೂ ಬೇರೆ ಬೇರೆದು ಪ್ರಚೋದನೆ ಮಾಡಬಹುದು ಅಲ್ವಾ? ಈಗ ನಿಮ್ ಮುಂದೆ ನಾನು ಕಾಲ್ ಮೇಲೆ ಕಾಲ್ ಹಾಕೊಂಡ್ರೆ ನೀವು ಫುಲ್ಲು ಬೇಜಾರಾಗಿ, ನನಗಿಂದ ಗೌರವ ಕಮ್ಮಿ ಆಗೋಯ್ತೇನೋ ಅಂತ ಅಷ್ಟು ಶುರು ಆಗ್ಬಿಡ್ಬೋದು. ಅಥವಾ ನೀವ್ ನಮ್ಗೇನೋ ಜೋರಾಗಿ ಕರೆದಿದ ತಕ್ಷಣ, ನಾನು ಇಷ್ಟೆಲ್ಲ ಓದ್ಕೊಂಡು ನನ್ನ ಜೋರಾಗಿ ರೇಗಾಡ್ಬಿಟ್ರಲ್ಲ, ನನ್ನ ಲೈಫಲ್ಲಿ ಯಾರು. ನಾವು
ಅದರಿಂದ ಅಂತ ಹೇಳೋದು ತಪ್ಪಾಗತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕೆಲವು ಪೇಷಂಟ್ಗಳು ಸಿಂಪ್ಟಮ್ ಹೇಳ್ಬೇಕಾದ್ರೆ, ಮೇಡಮ್ ನಾನು ಚೆನ್ನಾಗಿದೆ ಮೇಡಮ್, ಒಂದಿನ ಅವರು ಹಿಂಗ್ ಬೆರಳು ತೋರಿಸ್ಬಿಟ್ರೆ ಅವತ್ತಿಂದ ಸ್ಟಾರ್ಟ್ ಆಯ್ತು ಅಂತ ನಾನು ಅವ್ರಿಗೆ ಹೇಳ್ತೀನಿ, ಇಲ್ಲಮ್ಮ, ಅದು ಟ್ರಿಗರ್, ಅದು ಟ್ರಿಗರ್. ಆದ್ರೆ ಅದ್ರ ಹಿಂದೆ ಸ್ಟೋರಿ ತುಂಬಾ ವರ್ಷಗಳ ಸೂಕ್ಷ್ಮತೆಯ ಆ ದಾರ ತುಂಬಾ ವರ್ಷಗಳಿಂದ ಹೇಳ್ಕೊಂಡು ಬಂದಿತ್ತು, ಇಲ್ಲಿ ಟ್ರಿಗರ್ ಆಯ್ತು ಅಂತ. ಜನ ಟ್ರಿಗರ್ನೇ ಶುರು ಅಂತ ಅನ್ಕೊಳ್ತಾರೆ. ತಪ್ಪು. ಎಷ್ಟೋ ಸಮಯದಿಂದ ಇತ್ತು, ಕೂತ್ಕೊಳ್ಳಿ ನಿಮ್ ಜೊತೆ, ಅವಾಗ ಗೊತ್ತಾಗತ್ತೆ. ಈಗ ನಾನು ರೇಡಿಯೋಗೆ ಬಂದಾಗ, Yes. ನಾನು ಒಂದು 20ಲಿ ನಾನು ರೇಡಿಯೋಗೆ ಬಂದಾಗ, ಇಂಜಿನಿಯರಿಂಗ್ ಮುಗಿಸಿ ರೇಡಿಯೋಗೆ ಕಾಲಿಟ್ಟಾಗ, ಆಮೇಲೆ ಕ್ರಮೇಣ 20ಇಂದ 30ಗೆ ಬಂದ್ಮೇಲೆ, ಅವಾಗ 20ಗೆ ಜಾಯ್ನ್ ಆದಾಗ ಕೆಲವು ಸಿನಿಮಾ ಹೀರೋಯಿನ್ಸ್ ಎಲ್ಲ ಅವರು ಅವಾಗ 20ನಲ್ಲ, ಅವರು ಬಂದ್ರು. ಆಮೇಲಿಂದ ಪರಿಚಯ ಆದ್ರು. ನಾನು 30ಗೆ ಕಾಲ್ ಇಟ್ಟಾಗ ಅವರು 30ಗೆ ಇಟ್ರು. ಆಯ್ತು. ಓಕೆ. ಕೆಲವೊಂದ್ಸರಿ ಈಗ ಫಂಕ್ಷನ್, ಈಗ ರೇಡಿಯೋ ಇಂಟರ್ವ್ಯೂಸ್ಗೆ ಅಂತ ಬಂದಾಗ ಅಥವಾ ಪಾಡ್ಕಾಸ್ಟಿಗೆ ಬಂದಾಗ, ಅವರು ಇಲ್ಲ ನನಗೆ ಏಜ್ ಮಾತ್ರ ನನಗೆ ಇಷ್ಟ ಆಗ್ಬಾರ್ದು, ನನ್ನ ಬರ್ತ್ಡೇ ಇದು, ಅವ್ರು ಇನ್ನೂ 30 ಕ್ರಾಸ್ ಮಾಡಲ್ಲ, ಅಲ್ಲೇ ಇರ್ತಾರೆ, ಓಕೆ. ನಂಬರ್ ರಿವೀಲ್ ಆಗ್ಬಾರ್ದು. ಆಯ್ತಾ? ಅವರು 30 ದಾಟ್ಬಿಟ್ಟಿದ್ರು, ಅವರು 29 ಅಂತ ಹೇಳಕ್ಕೂ ಬಿಡಲ್ಲ. ಬಾಬಾ. ಆದ್ರೆ ಇನ್ನೂ ಹಂಗೆ ಬದುಕ್ತಾರೆ. ಹೌದು. ನಾನು ಬರೀ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ, ಯಾಕಂದ್ರೆ ಇದು ಅರ್ಥ ಆಗ್ಲಿ ಏನೋ. ಸೋ ಟ್ರೂ ಸರ್, ಸೋ ಟ್ರೂ. ಆಯ್ತಾ? ಈಗ ನಾನು ಇವತ್ತು ಬೆಳಗ್ಗೆ ಕೂಡ ಪಾಡ್ಕಾಸ್ಟ್ ಬರ್ಬೇಕಂದ್ರೆ, ನಮ್ಮನೆ ಹತ್ರ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಆ ಪಕ್ಕ ಒಂದು ಬಿಲ್ಡಿಂಗ್ ಕಟ್ತಿದ್ದಾರೆ, ಒಂದ್ ಮರಳು, ಓಕೆ. ಆ ಮರಳನ್ನ ಫಿಲ್ಟರ್ ಮಾಡಕ್ಕೆ ಒಂದು ಇದು ಬರುತ್ತಲ್ಲ, ಹೌದು, ಜರ್ಡೆ ಅಂತ. ಜರಡಿ, ಅದು, ಅದ್ರ ಹತ್ರ ಒಂದು 3 ಜನ ಚಿಕ್ಕ ಮಕ್ಕಳು. ಆಯ್ತಾ? ಒಂದ್ ಮಗು ಮಾತ್ರ ಚಡ್ಡಿ ಹಾಕಿದೆ, ಇನ್ನೊಂದ್ ಮಗು ಚಡ್ಡಿ ಹಾಕಿಲ್ಲ, ಇನ್ನೊಂದ್ ಮಗು ಪಾಪ ಅದು ಹರಿದೋಗಿರೋ ಬಟ್ಟೆ ಹಾಕೊಂಡು. ಎಷ್ಟು ಸಂತೋಷವಾಗಿ ಆ ಮಕ್ಕಳು ಆಟ ಆಡ್ತಾ ಇದಾರೆ ಅಂದ್ರೆ, ನಾನು ಯಾವಾಗಾದ್ರೂ ಆ ಕಡೆ ಹೋದ್ರೆ ಮಕ್ಳಿಗೆ ಬಾಳೆಹಣ್ಣು ಅಥವಾ ಏನಾರ ಕೊಡ್ತೀನಿ, ನೀವೇನಾದ್ರೂ ಕೊಡಿ, ಎಷ್ಟು ಚೆನ್ನಾಗಿ ಕಿತ್ಕೊಂಡು ಎಷ್ಟು ಪ್ರೀತಿಯಿಂದ ತಿಂತಾರೆ ಆ ಮಕ್ಕಳು ಅಲ್ವಾ, ಎಂಜಾಯ್ ಮಾಡ್ತಾರೆ. ಅದೇ ಅವ್ರ ವಯಸ್ಸಿನ ಒಂದ್ ಮಗು, ಒಂದ್ 3-4, ಒಂದ್ 5 ವರ್ಷದ ಮಗು ಅಂತಾನೆ ಅನ್ಕೊಡಿ, ಅಪ್ಪ ಅಮ್ಮಂದ್ರು ಲಕ್ಸುರಿ ವಿಲಾಲಿ ಮಕ್ಕಳನ್ನ ಸಾಕ್ತಿರ್ತಾರೆ. ಹೆಂಗೆ? ಬರೀ ಒಂದು ರೂಮಲ್ಲೇ ಕೂಡಾಕಿರ್ತಾರೆ, ರೂಮಿಂದ ಹೊರಗೆ ಬರಲು. ಆ ಮಗುಗೆ ನಾಳೆ ಪ್ರಪಂಚಕ್ಕೆ ಬಂದ್ಮೇಲೆ ಹೆಂಗ್ ಪ್ರಪಂಚ ನೋಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಸರ್ವೈವಲ್ ಸ್ಕಿಲ್ಸೇ ಇಲ್ಲ. ಆದ್ರೆ ನನ್ ಪ್ರಕಾರ ಈಗ ನಾವ್ ಅಂತೀವಲ್ಲ, ಅಯ್ಯೋ ಪಾಪ ಆ ಮಕ್ಕಳು ರೋಡ್ ಸೈಡ್ ನೋಡಿ ಹೆಂಗೆ, ಎಂತ ಬಡತನ ಅವ್ರಿಗೆ, ಅದು ಸುಖ, ಅದು ಸುಖ, ಅದು ಅಲ್ವಾ? ಇನ್ಫ್ಯಾಕ್ಟ್ ನನ್ ಮಗ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಕಾರಲ್ಲಿ ಸಿಗ್ನಲ್ ಅಲ್ಲಿ ಯಾರಾದ್ರೂ ಪಾಪ ಅಲ್ವಾ ಅವರು, ಪಾಪ ಅಲ್ವಾ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಅದ್ ಹೆಂಗ್ ಪಾಪ ಅಂತ್ಯ ನೋಡೋರು, ಆ ಮಳೆಯಲ್ಲೂನು ಅವ್ರು ಆರಾಮಾಗಿ ಕೂತ್ಕೊಂಡು, ಆ ಗುಡಿಸ್ಲಲ್ಲೂನು ಎಷ್ಟ್ ಚೆನ್ನಾಗಿ ಏನೋ ಮಾತಾಡ್ಕೊಂಡು ಕೂತಿದ್ದಾರೆ, ಆ ಮನಸ್ಥಿತಿಯನ್ನ ನೋಡು ನೀನು. ಅಂದ್ರೆ ನಾವು ನೋಡುವ ದೃಷ್ಟಿಕೋನ, ಆಸ್ ಯು ರೈಟ್ಲಿ ಸೆಡ್, ಖಂಡಿತ ಹೌದು. ನಮ್ ಒಳಗಡೆ ಇರೋ ಆನಂದ, ಸುಖ, ಆರೋಗ್ಯವನ್ನ ಅನುಭವಿಸೋಕೆ ಯಾವುದೋ ಒಂದಷ್ಟು ಕಂಡೀಷನ್ ಇದ್ದಾಗ ನಾನು ಚೆನ್ನಾಗಿರ್ತೀನಿ ಅನ್ನೋದಕ್ಕಿಂತ ದೊಡ್ಡ ಭ್ರಮೆ ಯಾವುದೂ ಇಲ್ಲ. ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವುದೋ ಒಂದು ಸಿಕ್ಕ ಮೇಲೆ, ಯಾವುದೋ ಒಂದು ಸ್ಟ್ಯಾಂಡರ್ಡ್ಗೆ ಹೋದ ಮೇಲೆ, ಯಾವುದೋ ಒಂದು ರೂಪ ದೊರಕದ ಮೇಲೆ, ಯಾವುದೋ ಒಂದು ಒಳ್ಳೆ ರೀತಿಯಲ್ಲಿ ಮದುವೆ ಆದ್ಮೇಲೆ ನಾನು ಸುಖವಾಗಿರ್ತೀನಿ ಅನ್ನೋ ಭ್ರಮೆಲಿ ಇರಬೇಡಿ. ಈ ಕ್ಷಣದಲ್ಲಿ ನೀವಿಲ್ಲ ಅಂದ್ಮೇಲೆ ಆ ಟೈಮಲ್ಲೂ ನಿಮ್ಮ ಮನಸ್ಸೇ ಅಲ್ಲಿಗೆ ಬರೋದು. ನಿಮ್ಮ ಮನಸ್ಸನ್ನು ಉದುರಿಸ್ಬಿಟ್ಟು ನೀವೇನು ಅಲ್ಲಿಗೆ ಹೋಗಲ್ಲ. ಸೊ it is moment to moment awareness. I completely agree with you. It is the state of mind rather than circumstances. ಅದಕ್ಕೆ ದೊಡ್ಡ ಹಾಲಿವುಡ್ ಆಕ್ಟರ್ಸ್ ಎಲ್ಲ ಹೇಳೋದು, ಎಲ್ಲಾರ ಹತ್ರ ಸಾಕಷ್ಟು ದುಡ್ಡು ಇದ್ದಿದ್ರೆ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ದುಡ್ಡು ಒಂದೇ ಸಂತೋಷ ಆರೋಗ್ಯ ಅಲ್ಲ ಅಂತ. ಯಾಕೆ ಅವ್ರು ಆ ಸ್ಟೇಟಿಗೆ ಹೋದ್ಮೇಲೆ ಹೇಳ್ತಾರೆ ಅಂದ್ರೆ, ಅಲ್ಲೂ ಅದೇ ಪೀಸ್ ಲ್ಯಾಕ್ ಆಗ್ತಾ ಇದೆಯಲ್ಲ, 20 ವರ್ಷದಿಂದ ಏನಿತ್ತೋ ಇದೆಲ್ಲ ಸಿಕ್ಕಿದ್ಮೇಲೂ ಈಗ್ಲೂ ನಾನು ಒಳಗಡೆಯಿಂದ ಅಷ್ಟೇ ಬಡವ ಫೀಲ್ ಮಾಡ್ತಾ ಇದೀನಲ್ಲ, ಇಷ್ಟು ಜನ ಫ್ಯಾನ್ಸ್ ಇದ್ರು ನನಗೆ ಈಗ್ಲೂ ಪ್ರೀತಿಯ ಕೊರತೆ ಇದೆಯಲ್ಲ ಅಂತ ಅವಾಗ ಗೊತ್ತಾಗುತ್ತೆ ಅವ್ರಿಗೆ, 20-30 ವರ್ಷ ಸೈಕಲ್ ಹೊಡೆದ್ಮೇಲೆ. ಅದನ್ನ ಈಗ್ಲೇ ಅರ್ಥ ಮಾಡ್ಕೊಂಡ್ರೆ, ಒಳಗಡೆ ಸಮಾಧಾನವಾಗಿರೋದಕ್ಕೂ ನಾನೇನೋ ಅದು ಬೇಕು ಅಂತ ಪಡ್ಕೊಳ್ಳೋದಕ್ಕೂ ಸಂಬಂಧ ಇಲ್ಲ. ಈಗೇನಿದೆಯೋ ಗುರು, ಅದ್ರಲ್ಲೇ ಆರಾಮಾಗಿರೋ ಮನಸ್ಥಿತಿಯನ್ನ ಹದವಾಗಿಟ್ಕೊಳ್ಳೋ ಪ್ರಯತ್ನವನ್ನ ಇದರಲ್ಲೇ ಮಾಡ್ಕೊಂಡ್ರೆ ಆಮೇಲೆ ಅದು ಬಂದಾಗ ಇನ್ನೂ ಚೆನ್ನಾಗಿ ಆರಾಮಾಗಿ ಇರಬಹುದು ಅನ್ನೋಂಥ ಒಂದು ಮೆಚ್ಯೂರಿಟಿ ಬರ್ಬೇಕು. ಯಾಕಂದ್ರೆ ನಾವು ಮಕ್ಕಳಿಗೆ ಏನ್ ಹೇಳ್ತೀವಿ, ನೀನು ದೊಡ್ಡವನಾದ್ಮೇಲೆ ದೊಡ್ಡ ಕಾರ್ ತಗೋ, ಅವಾಗ ಮಜವಾಗಿರ್ಬಹುದು ಅಂತ ಹೇಳ್ತೀವಿ. ನೋಡು, ನಮ್ಮ ಮನೆ ಹತ್ರ ಸ್ವಂತ ಮನೆ ಇಲ್ಲ, ನೀನು ಸ್ವಂತ ಮನೆ ಕಟ್ಸು, ಅವಾಗ ನಾವೆಲ್ಲ ಖುಷಿಯಾಗಿರ್ಬೋದು ಅಂತ ಹೇಳ್ತೀವಿ. ಹಂಗಂದ್ರೆ ಇಂಡೈರೆಕ್ಟ್ ಆಗಿ ನೀವು ಮಗುಗೆ ಏನ್ ಹೇಳ್ತಾ ಇದ್ದೀರಾ? ನಿಮ್ ಕಾರು ಬಂಗ್ಲೆ ಕಟ್ಟೋದು ಅದೇ, ಅವಾಗ ನೀನ್ ಚೆನ್ನಾಗಿರ್ತೀಯ, ನಾವೆಲ್ಲ ಇವಾಗ ಡಿಪ್ರೆಷನ್ ಅಲ್ಲಿ ಇದೀವಿ, ಚೆನ್ನಾಗಿಲ್ಲ, ಖುಷಿಯಾಗಿಲ್ಲ, ಹೀನಾಯವಾಗಿದ್ದೀವಿ ಅಂತ. ತಪ್ಪು ತಿಳ್ಕೊಬೇಡಿ ಸರ್, ಕೆಲವು ಆಕ್ಟರ್ಸ್ ಕೂಡ ಇಂಟರ್ವ್ಯೂಲಿ ನಾನು ಆಟೋಲ್ ಹೋಗ್ತಾ ಇದ್ದೆ ಅಂತ ಗಳಗಳ ಹೇಳ್ತಾರೆ. ಹಾಗಾದ್ರೆ ಆಟೋಲ್ ಹೋಗೋರೆಲ್ಲ ಏನ್ ಅನ್ಕೋಬೇಕು? ಓ, ನಾವು ಚೂರು ಚೆನ್ನಾಗಿಲ್ವಾ? ಹೌದು. ಅಯ್ಯೋ, ಅವ್ರ ಲಕ್ಸುರಿ ಕಾರಲ್ಲೂ ತುಂಬಾ ಒಳಗಡೆ ಸಮಾಧಾನವಾಗಿರಕ್ಕೆ ಡ್ರಗ್ಸ್ ತಗೋತಾ ಇರ್ತಾರೋ ಏನೋ ಅಮ್ಮ. ಸೊ ನೀವು ದಯವಿಟ್ಟು ನೀವು ಆಟೋಲ್ ಹೋಗೋದನ್ನ ಹೀನಾಯವಾದ ಸ್ಥಿತಿ ಅಥವಾ ನಡ್ಕೊಂಡು ಹೋಗೋದನ್ನ ವಿಪರೀತ ಭೀಕರವಾದ ಘೋರವಾದ ಪಾಪ ಅಂತ ದಯವಿಟ್ಟು ಅನ್ಕೊಳ್ಬೇಡಿ. ಅದು ಮಾನಸಿಕ ಆರೋಗ್ಯಕ್ಕೂ ಸಂಬಂಧ ಇಲ್ಲ.
ಬೆಂಗಳೂರಿಗೆ ಬಂದಾಗ ಜೋಬಲ್ ₹1 ದುಡ್ಡಿರ್ಲಿಲ್ಲ, ಹ್ಮ್. ನಾನ್ ಮಾರ್ಕೆಟ್ ಅಲ್ಲಿ ಮಲಗಿದ್ದೆ. ಹೇಳಿ ಕತೆ. ಅ- ಬಟ್ ಅ- ಗೊಳ 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 ಅಳ್ತಾರಲ್ಲ, ಅವಾಗ ನಂಗೆ ಅನ್ಸುತ್ತೆ, ಹಾಗಾದ್ರೆ ದುಡ್ಡು ಇಲ್ದೇ ಇರೋರು ಎಷ್ಟೋ ಜನ ಟಿವಿ ನೋಡ್ತಾ ಇರ್ತಾರಲ್ವಾ, ಅವ್ರೇನ್ ಅನ್ಕೋಬೇಕು? ಅವಾಗ ಅವ್ರ ಕರೆಕ್ಟ್ ಮೋಟಿವೇಶನ್ ಅಲ್ಲಿ ನರೇಶನ್ ಕೊಡ್ಬೇಕು ಸರ್. ನಾವೆಲ್ಲ ಸೆಲೆಬ್ರಿಟಿಗಳಾದ್ಮೇಲೆ ಯಾವ ತರ ಕತೆ ಹೇಳ್ತಾ ಇದೀನಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಲ್ವಾ. ಕೆಲವ್ರು ಹೇಳ್ತಾರೆ ನೋಡಿದೀರಾ, ನನ್ನ ಜೇಬಲ್ಲಿ ₹5 ಇಲ್ಲ, ಅವಾಗ್ಲೂ ಸಖತ್ ಖುಷಿಯಾಗಿದೆ ಸರ್ ಅಂತ ಹೇಳ್ತಾರೆ. ಅವಾಗ ಓ ಹೌದಲ್ವಾ, ಖುಷಿ ಹಂಗಾದ್ರೆ ನಾವು ₹5 ಇದ್ರೂ ಪಡ್ಬೋದಾ ಅನ್ನೋದು ಕನೆಕ್ಟ್ ಆಗುತ್ತೆ. ಅದರಿಂದ ಸೆಲೆಬ್ರಿಟಿ ಆದಾಗ ನಾವು ಸ್ವಲ್ಪ ನರೇಶನ್ ಸ್ವಲ್ಪ ಜಾಗೃತವಾಗಿ ಮಾಡ್ಬೇಕು, ಯಾಕಂದ್ರೆ ಅವ್ರು ಅದನ್ನ ಅನುಭವಿಸಿರಲ್ಲ ಸುಖ, ಆಂತರಿಕ ಸುಖ. ಅದಕ್ಕೆ ಪಾಪ ಅವ್ರ ನರೇಶನ್ ಹಂಗೆ ಬರುತ್ತೆ ಅಷ್ಟೇ. ನಾವು ಲಾಸ್ಟ್ ಟೈಮು ಕೋವಿಡ್ ಶುರು ಆಗಕ್ಕೆ ಒಂದು 4 ತಿಂಗಳಿತ್ತು. ಒಂದ್ಸಾರಿ ವಾಪಸ್ ಬರ್ತಾ ಎಲ್ಲೋ ಹೋಗಿ ಮಲೇಷಿಯಲ್ಲಿ ನಮಗೆ ಕನೆಕ್ಟಿಂಗ್ ಫ್ಲೈಟ್ ಇತ್ತು. ಬರೀ 2 ಅವರ್ ಮಾತ್ರ ಫ್ಲೈಟ್ ಗ್ಯಾಪ್ ಇದ್ದಿತ್ತು. ಬಂದ್ ನೋಡಿದ್ರೆ ಅವತ್ತು ಫ್ಲೈಟ್ ಡಿಲೇ ಆಗೋಯ್ತು. ಓಕೆ. ಫ್ಲೈಟ್ ಡಿಲೇ ಹೆಂಗಾಗೋಯ್ತು, ನೆಕ್ಸ್ಟ್ ಡೇಗೆನೆ ಆಗೋಯ್ತು. ಏನೋ ಟೆಕ್ನಿಕಲ್ ಇಶ್ಯೂಸ್ ಆಗೋಗಿ ನಮಗೆ ಆಲ್ಮೋಸ್ಟ್ 12-14 ಅವರ್ಸ್ ಗ್ಯಾಪ್. ನಮಗೆ ಹೊರಗೆ ಹೋಗಂಗಿಲ್ಲ, ಒಳಗೆ ಆಯ್ತು ಸಿಕ್ಕಾಕೊಂಡು ಲಾಕ್. ಸಿಕ್ಕಾಕಂಗಿಲ್ಲ. ಆಮೇಲೆ ಅಲ್ಲಿ ಇದು ಆ ಕ್ಯಾಪ್ಸುಲ್ಸ್ ತರ ಅದೇನೋ ಮಲ್ಗಕ್ಕೆ ಜಾಗ ಇರುತ್ತಲ್ಲ, ಅದೊಂದು ಇದು ರೆಸ್ಟ್ ರೂಮ್ಸ್ ಅಂತ, ಅದು ಸಿಕ್ಕಾಪಟ್ಟೆ ಪ್ರೈಸು, ಓಕೆ. ತುಂಬಾ ಕಾಸ್ಟ್ಲಿ ಇತ್ತು. ಒಂದ್ ಕಡೆ ನಾವಿದ್ದಿತ್ತು. ಆಮೇಲೆ ಇನ್ನೇನ್ ಕಾಸ್ಟ್, ಅದಕ್ಕೋಸ್ಕರ ಏನಕ್ಕೆ ನಿದ್ದೆ ಅದು ಬೇರೆ ಒಂದ್ ಹೇಳಿತ್ತು. ರಾತ್ರಿ ಯಾಕೆ ಯಾಕೆ ನಿದ್ದೆ ಬೇರೆ ಹೇಳ್ತೀನಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೀದಾ ಕೆಳಗ್ ಬಂದ್ರೆ ಅಲ್ಲಿ ಯಾರೋ ಬೇರೆ ಫಾರಿನರ್ಸ್ ಎಲ್ಲ ಬಂದ್ರಲ್ಲ, ಎಷ್ಟು ಚೆನ್ನಾಗಿ ಲಿಫ್ಟ್ ಪಕ್ಕ ಒಂದ್ ಒಳ್ಳೆ ಜಾಗ ಇತ್ತು. ಮಾಡ್ಕೊಂಡು ಏನೂ ಇಲ್ಲ. ಈಗ ನೀವು ಏರ್ಪೋರ್ಟ್ಸ್ ಅಲ್ಲೆಲ್ಲ ನಿಮ್ಗೆ ಕೆಳಗೆಲ್ಲ ಹೌದು ಚೆನ್ನಾಗಿರತ್ತೆ, ನೈಸ್ ಕಾರ್ಪೆಟ್ ತರ ಹಾಕಿರ್ತಾರಲ್ಲ. ನೀಟಾಗಿ ಎಷ್ಟು ಚೆನ್ನಾಗಿ ಮಕ್ಕಳು ಗಂಡ ಹೆಂಡತಿ ಎಲ್ಲ ಆರಾಮಾಗಿ ಮಲಗ್ಬಿಟ್ರು ಅಂದ್ರೆ, ಅರೆ ವಾ. ನಾವು ಆ ಕ್ಷಣ ಒಂದ್ 12-14 ಗಂಟೆ ಎಷ್ಟು ಚೆನ್ನಾಗಿ ಏರ್ಪೋರ್ಟ್ ಅಲ್ಲಿ ಎಲ್ಲ ಮಲಗಿದ್ವಿ ಅಂದ್ರೆ ಎಷ್ಟು ಸುಖ ಅನ್ಸುತ್ತೆ ಗೊತ್ತಾ ನಿಜವಾಗ್ಲು. ಅಲ್ಲ, ನಾನು ಏರ್ಪೋರ್ಟ್ ಆ ಎಕ್ಸಾಂಪಲ್ ಗೊತ್ತಿಲ್ಲ, ನೀವ್ ಎಲ್ಲಿದ್ರು ಹೇಗಿದ್ರು ನೀವ್ ಹೇಗ್ ಅದನ್ನ ಸ್ವೀಕರಿಸ್ತೀರಾ ಅನ್ನೋದೇ. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಎಷ್ಟೋ ಜನ ಕಾರಣ ಕೊಡೋದೇ ಅದು. ನೀನ್ ಯಾಕೆ ಬೇಜಾರಾಗಿದ್ಯಾ, ನನಗಿದಿಲ್ಲ, ಅದಿಲ್ಲ, ಅದಿಲ್ಲ, ಇದಿಲ್ಲ, ಇದಿಲ್ಲ, ಇದೆಲ್ಲ ಬಂದ್ಮೇಲೆ. ಅಯ್ಯೋ, ಅದೆಲ್ಲ ಬಂದ್ಮೇಲೂ ನಿನ್ ಮನಸ್ಸು ಸರಿ ಹೋಗೋದಿಲ್ಲಪ್ಪ. ನೀನ್ ಈಗ್ಲಿಂದ ಇರೋದ್ರಲ್ಲೇ ಹದಕ್ಕೆ ತಗೊಂಡ್ ಬಂದಾಗ ಮಾತ್ರ. ವೆರಿ ಅಪ್ರೋಪ್ರಿಯೇಟ್ ಎಕ್ಸಾಂಪಲ್. ಸ್ಟೇಟ್ ಆಫ್ ಮೈಂಡ್ ನೀವು ಶಿಫ್ಟ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಅಲ್ಲೂ ಅದೇ ಸುಖ ನಿದ್ರೆ ಬಂತು ಅಷ್ಟೇ. ಅಬ್ಸಲ್ಯೂಟ್ಲಿ. ಈಗ ಎಷ್ಟೋ ಸಂದರ್ಭದಲ್ಲಿ ಡಿಪ್ರೆಷನ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಖಿನ್ನತೆಯಲ್ಲಿ ಇರ್ತಾರ ಅವರು. ಈಗ ಫಾರ್ ಎಕ್ಸಾಂಪಲ್ ಇವತ್ತು ಮಧ್ಯಾಹ್ನ ಬೆಳಗ್ಗೆ ಟಿಫನ್ ಮಾಡಿದ್ರು, ಮಧ್ಯಾಹ್ನ ಊಟ ಮಾಡಿದ್ರು, ಮಧ್ಯಾಹ್ನ 2:30 ಹೊರಗೆ ಬಂದ್ರು, ಫ್ರೆಂಡ್ಸ್ ಎಲ್ಲರ ಜೊತೆ ಮಾತಾಡಿದ್ರು, 2:45ಗೆ ಮತ್ತೆ ಮನೆಗೆ ಬಂದ್ರು, ರೂಮ್ ಒಳಗೆ ಹೋದ್ರು, 3 ಗಂಟೆಗಾಗಿತ್ತು ಇಲ್ಲ. ತುಂಬಾ ಜನದ ಕೇಸಲ್ಲಿ ಹೀಗೆ. ಅದು ಹೆಂಗೆ ಚೆನ್ನಾಗಿದ್ದಂತ ವ್ಯಕ್ತಿ ಸಡನ್ ಆಗಿ ಏನಾಯ್ತು ಮಾಡ್ಕೊ ನಂಬಕ್ಕೆ ಆಗಲ್ಲ, ಡೈಜೆಸ್ಟ್ ಮಾಡ್ಕೊಳಕ್ಕೆ ಸುದ್ದಿ. ಇದು ಯಾಕೆ ಹಿಂಗಾಗತ್ತಿದೆ? ಎಸ್ ಸರ್, ಒಂದು ವಿಷಯ ನಾನು ನಿಮ್ಗೆ ಕೇಳ್ತೀನಿ. ಈಗ ನೀವು ಯಾವುದೋ ಒಂದು ಇಶ್ಯೂನ ನೆಗ್ಲೆಕ್ಟ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ನಿಮ್ ಬಗ್ಗೆನೋ, ನಿಮ್ಮ ಅನಾರೋಗ್ಯದ ಬಗ್ಗೆನೋ, ನಿಮ್ಮ ಮನಸ್ಥಿತಿ ಬಗ್ಗೆನೋ, ನಾವಾಗ್ಲಿ ನೀವಾಗ್ಲಿ ಯಾರಾಗ್ಲಿ ಒಂದಲ್ಲ ಒಂದಿನ ಅದನ್ನ ನಾವು ಫೇಸ್ ಮಾಡ್ಬೇಕಲ್ವಾ. ಅದು 10 ವರ್ಷ ಆದ್ಮೇಲಾದ್ರೂ ಆಗಿರ್ಬೋದು, ರಿಟೈರ್ಡ್ ಆದ್ಮೇಲಾದ್ರೂ ಆಗಿರ್ಬೋದು, ಹೌದಲ್ವಾ. ಎಸ್, ಇದನ್ನ ಮನ್ಸಲ್ಲಿ ಇಟ್ಕೊಂಡು ಒಂದು ಸಣ್ಣ ಡೆಮೋ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದಷ್ಟು ಬಲೂನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದು ಸಮಾಜದಿಂದ ನಮ್ಮೆಲ್ಲರಿಗೂ ಪ್ರೆಷರ್ ಬರುವಂಥದ್ದು. ಇವರು ತುಂಬಾ ಚೆನ್ನಾಗಿ ನೆರವೇರಿಸ್ತಾ ಇರುವಂತಹ ವ್ಯಕ್ತಿ, ಇವರು ಅದನ್ನ ಸರಿಯಾಗಿ ನೆರವೇರಿಸದೇ ಇರೋರು ಅಂತ ಅನ್ಕೊಳ್ಳೋಣ. ಈಗ ಚೆನ್ನಾಗಿ ನೆರವೇರಿಸ್ತಾ ಇರೋರ್ದು ಆಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಚೆನ್ನಾಗಿ ನೆರವೇರಿಸದೇ ಇರೋರ್ಗೆ ಒಂದಷ್ಟು ಆಲ್ರೆಡಿ ಪ್ರೆಷರ್ ಇದೆ. ನೀನ್ ತುಂಬಾ ಚೆನ್ನಾಗಿ ಓದ್ಬೇಕು, ಓದ್ತಾ ಇಲ್ಲ, ನಿನ್ನ ನಾಲಾಯ್ಕು, ಕೆಲಸ ಇಲ್ಲ, ಹೌದು ನೀನು ಅದು ಇದು ಅಂತೆಲ್ಲ, ನಮ್ಮ ಮನೇಲಿ ಎಲ್ಲಾರು ಮದುವೆ ಆಗಿಲ್ಲ, ಸಂಬಳ ದುಡಿತೀರಿ. ಎಕ್ಸಾಕ್ಟ್ಲಿ. ಸೊ ಆ ಪ್ರೆಷರ್ಗೆ ಆ ವ್ಯಕ್ತಿ, ಅಯ್ಯೋ ಈ ಪ್ರೆಷರ್ನ ಆಮೇಲೆ ನೋಡ್ಕೊಳ್ಳೋಣ, ಈಗ ಸದ್ಯ ಕಾರ್ಯ ನಿರ್ವಹಿಸಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಅದನ್ನ ಬ್ಲಾಕ್ ಮಾಡಿ 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 ಬದಿಗಿಟ್ಬಿಡ್ತಾರೆ. ಇನ್ನು ಒಂದಷ್ಟು ವರ್ಷಗಳಾದ್ಮೇಲೆ, ಅಯ್ಯೋ ನಮ್ಮಪ್ಪ ಅಂದ್ರೆ ನಂಗೆ ಪ್ರಾಣ, ನಮ್ಮಪ್ಪ ಸತ್ತೋಗ್ಬಿಟ್ರು, ನಮ್ಮಪ್ಪ ಇಲ್ಲ ಅಂದ್ಮೇಲೆ ನಂಗೆ ಇನ್ಯಾರು ಅಂತ ಅದು ಇನ್ನೊಂಚೂರು ದೊಡ್ಡದಾಗುತ್ತೆ. ಅವಾಗ್ಲೂ ಅಯ್ಯೋ ಇವಾಗ ಸದ್ಯಕ್ಕೆ ಅದೆಲ್ಲ ನಂಗೆ ಯೋಚನೆ ಮಾಡಕ್, ಪ್ರೊಸೆಸ್ ಮಾಡಕ್ ಟೈಮ್ ಇಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಗರ್ಲ್ ಫ್ರೆಂಡ್ ಬಿಟ್ಟು ಹೋಗ್ಬಿಡ್ತಾಳೆ, ಅಯ್ಯೋ ಅದು ಓಕೆ ಅವಳು ಬೇಡ, ಅವಳ ಹೆಸರೇ ಬೇಡ, ಅವಳು ನೆನಪೇ ಬೇಡ, ಅವಳ ಹೆಸರು ಇರೋರೇ ಬೇಡ, ಇನ್ಮೇಲೆ ಹುಡುಗಿರ ಸವಾಸನೆ ಬೇಡ ಅಂತ ಅದನ್ನ ರಿಲೀಸ್ ಮಾಡದೆ ಅದನ್ನ ಕಟ್ಟಿ 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 ಬದಿಗಿಟ್ಟು ಹೋಗ್ತಾ ಇರ್ತಾರೆ. ಒಂದು ದಿನ ಫೈನಲಿ ಒಂದು ಸಿಚುವೇಶನ್ ಬರುತ್ತೆ. ಅದು ಹಾಗೆ ದಪ್ಪ ಆಗ್ತಾ 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 ನಾವು ಸಮಾಜವನ್ನ ಆ ಇಶ್ಯೂ ಬಿಟ್ಟು ಬೇರೆ ಏನೋ ನೋಡದೆ ಇರೋ ಅಷ್ಟು ದೊಡ್ಡದಾಗಿ ನಮ್ಮ ಎದುರುಗಡೆ ಬೆಳೆದು ಬಿಡುತ್ತೆ. ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ, ಇದನ್ನ ಬಿಡಿಸ್ಕೊಳ್ಳೋಣ ಅಂದ್ರೆ ಗಂಟು ಕಟ್ಟಿ ಅಯ್ಯೋ ಇದನ್ನ ಹೆಂಗ್ ಬಿಡಿಸೋದು, ಎಲ್ಲಿಂದ ಬಿಡಿಸೋದು, ಯಾವ ಕಡೆ, ಈಗ ಚೆನ್ನಾಗಿ ಗಂಟು ಕಟ್ಟಿದ್ರೆ ಹೆಂಗ್ ಬಿಡಿಸೋದು, ಆಗ್ತಾ ಇಲ್ಲ ನಂಗೆ ಏನು ಬೇರೆ ನೋಡಕ್ಕೆ ಆಗ್ತಾ ಇಲ್ಲ, ದುಃಖ, ಬೇಜಾರು, ಅಸಮಾಧಾನ, ಕೊರಗು, ನನ್ಗೆ ಏನು ಬೇರೆ ಕಾಣಿಸ್ತಾನೆ ಇಲ್ಲ, ಅಯ್ಯೋ ಬಿಡಿಸ್ಕೋಬೇಕು ಅಂತ ಒಂದಿನ ಹೊಡೆದೇ ಬಿಡ್ತಾರೆ. ಕ್ಷಣ ಮಾತ್ರದಲ್ಲಿ ಪ್ರಾಣ ಹೋಗೋ ನಿರ್ಧಾರ ತಗೊಳ್ತಾರೆ ಅಂತ ಅದಕ್ಕೆ ಎಷ್ಟೋ ಜನ ತಿಳಿದವರು ಹೇಳ್ತಾರೆ. ಯಾಕಂದ್ರೆ ಅದು ಎಷ್ಟು ದೊಡ್ಡದಾಗಿ ಬೆಳೆದು ಬಿಟ್ಟಿರುತ್ತೆ ಅಂದ್ರೆ, ಬಿಡಿಸ್ಕೊಳ್ಳೋಣ ಅಂದ್ರೆ ಎಲ್ಲಿಂದ ಬಿಡಿಸ್ಕೊಳ್ಳಿ ನಾನು,
ಗಂಟು ಕಟ್ಟಿ 10 ವರ್ಷ 15 ವರ್ಷ ಯಾವ ಗಂಟು ಅಂತ ಬಿಚ್ತೀರಾ. ಬಿಚ್ಚಕ್ ಹೋದಾಗ ಅದು ಕುಯ್ದೇ ಬಿಡೋಣ, ಯಾಕಂದ್ರೆ ನನಗೆ ಉಸಿರಾಡಕ್ ಆಗ್ತಾ ಇಲ್ಲ, ನಂಗೆ ಮಾತಾಡಕ್ ಆಗ್ತಾ ಇಲ್ಲ ಜನದ ಹತ್ರ, ನಂಗೆ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ, ನನ್ ಬ್ರೇನ್ ವರ್ಕ್ ಆಗ್ತಾ ಇಲ್ಲ, ನಂಗೆ ಮಾತಾಡಕ್ ಆಗ್ತಿಲ್ಲ, ನಂಗೆ ಫೀಲಿಂಗ್ಸ್ ಹೇಳ್ಕೊಳಕ್ ಆಗ್ತಿಲ್ಲ ಅಂದಾಗ ಅದನ್ನ ಹೊಡೆದು ಆಚೆ ಬರ್ಬೇಕು ಅಂದಾಗ ಪ್ರಾಣನೇ ತಕೊಂಡ್ಬಿಡೋಣ ಅಂತ ಅನ್ಸುತ್ತೆ. ಈ ತರ ಢಮ್ ಅಂತ ಸಡನ್ ಆಗಿ ಹೊಟ್ಟೋದ್ರಪ್ಪ ಅನ್ನೋದ್ರಲ್ಲಿ ಏನ್ ತುಂಬಿಕೊಳ್ತಾ ಇದ್ದಾರೆ ಅಂತ ನೋಡೋದು ತುಂಬಾ ಮುಖ್ಯ ಸರ್. ಅದರಲ್ಲಿ ಬಾಟಲ್ಡ್ ಅಪ್ ಆಂಗರ್ ಇರಬಹುದು, ಆಳವಾದ ದುಃಖ ಇರಬಹುದು, ನಾನ್ ಚೆನ್ನಾಗಿಲ್ಲ ಅಂದ್ರೆ ನನ್ನ ಮನೇಲವರೆಲ್ಲ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಅಂತ ನಾನು ಚೆನ್ನಾಗಿದ್ದೀನಿ ಅನ್ನೋ ನಾಟಕ ಇರಬಹುದು, ಅಥವಾ ತುಂಬಾ ಆಳವಾಗಿ ನನಗೆ ಏನೂ ಚೆನ್ನಾಗಿಲ್ಲ ನನ್ನ ಲೈಫಲ್ಲಿ ಅನ್ನೋಂಥ ಕೊರಗಿರಬಹುದು, ಅಥವಾ ನಾನು ಹೋಗಿ ಇಂಥ ಕೆಲಸ ಮಾಡ್ಕೊಂಡ್ಬಿಟ್ನಲ್ಲ ಅನ್ನೋ ಗಿಲ್ಟ್ ಇರಬಹುದು, ಏನ್ ಬೇಕಾರಿರಬಹುದು. ಆದ್ರೆ ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಇದನ್ನ ಚೆನ್ನಾಗಿ ಪ್ರೊಸೆಸ್ ಮಾಡೋದು ಅಂದ್ರೆ ಏನು, ಹಂಗಾರೆ ಹಿಂಗ್ ಡಮ್ ಅಂತ ನಮ್ಗೆ ಪ್ರಾಣ ತಕ್ಕೊಳ್ಳೋದು ಬೇಡ ನಮ್ಗೆ ಅಂದ್ರೆ ಆ ವ್ಯಕ್ತಿ ಹೇಗ್ ಮಾಡ್ತಾರೆ ನೋಡೋಣ. ಹಾಗಾದ್ರೆ ಈಗ ಚೆನ್ನಾಗಿ ಪ್ರೊಸೆಸ್ ಮಾಡೋ ವ್ಯಕ್ತಿ ಹಾಗಾದ್ರೆ ಏನ್ ಮಾಡ್ತಾರೆ, ಅವ್ರಿಗೂ ಪ್ರೆಷರ್ ಇದೆ, ಇಬ್ರು ಒಂದೇ ಸಮಾಜದಲ್ಲಿ ಬೆಳೆದಿರೋದಲ್ವಾ, ಅವ್ರಿಗೂ ಪ್ರೆಷರ್ ಇದೆ, ಅವ್ರಿಗೂ ಗರ್ಲ್ ಫ್ರೆಂಡ್ ಕೈ ಕೊಡಬಹುದು. ಈಗ ನಾವು ಅವಾಗಲೇ 2 ಬಲೂನ್ ಹಿಡ್ಕೊಂಡಾಗ ಒಂದು ಬಲೂನ್ ಅಲ್ಲಿ ಇದ್ದಂತ ವ್ಯಕ್ತಿ ಸಮಾಜದಲ್ಲಿ ಮನೆಯಿಂದ ಆಗ್ತಕ್ಕಂತ ಜವಾಬ್ದಾರಿಗಳು ಜಾಸ್ತಿ ತಗೊಳಕ್ಕಾಗದೆ ಒಂದಿನ ಹಿಂಗ್ ಮಾಡ್ಕೊಂಡು, ಹೌದು, ಅಂದ್ರೆ ಎಲ್ಲ ಪ್ರೊಸೆಸ್ ಮಾಡಕ್ಕಾಗದೆ ಆಮೇಲೆ ನೋಡ್ಕೊಳ್ಳೋಣ, ಬೇಡ ಆಮೇಲೆ ನೋಡ್ಕೊಳ್ಳೋಣ, ಒಂದಿನ ಅವ್ರು ಹಿಂಗ್ ಮಾಡುದು. ಆದ್ರೆ ಅದೇ ತರ ಅಷ್ಟೇ ಪ್ರೆಷರ್ ಇರ್ತಕ್ಕಂಥದ್ದು ಈಗ ಏನ್ ಮಾಡ್ತಾರೆ ಅಂತ ನೋಡೋಣ. ಈಗ ಅವ್ರಿಗೆ ಏನೋ ಬೇಜಾರ್ ಬಂತು, ಯಾರೋ ಅವಮಾನ ಮಾಡಿದ್ರು, ನೀನ್ ಚೆನ್ನಾಗಿಲ್ಲ ಅಂತ ಟೀಸ್ ಮಾಡ್ಗು, ಅವ್ರು ಸಮಯ ತಗೊಳ್ತಾರೆ, ಆ ಪ್ರೆಷರ್ನ ಆಗಾಗಿ ರಿಲೀಸ್ ಮಾಡ್ತಾರೆ. ಆಮೇಲೆ ಗರ್ಲ್ ಫ್ರೆಂಡ್ ಕೈ ಕೊಟ್ಲು, ಸಮಯ ತಗೊಳ್ತಾರೆ, ಪರವಾಗಿಲ್ಲ ಬಿಡು, ಎಲ್ಲಾರು ನನ್ನ ಇಷ್ಟಪಡ್ಬೇಕು ಅಂತ ಏನಿಲ್ಲ ಅಂತ ಸ್ವಯಂ ಪ್ರೀತಿಗೆ ಅದನ್ನ ರಿಲೀಸ್ ಮಾಡ್ತಾರೆ. ಕೆಲಸ ಹೊರಟೋಗುತ್ತೆ, ಪರವಾಗಿಲ್ಲ ಬಿಡು, ನನ್ನ ಹತ್ರ ಟ್ಯಾಲೆಂಟ್ ಇದೆ, ಕಂಪನಿ ಒಂದೇನ ನನ್ಗೆ ಅನ್ನ ಹಾಕೋದು, ನನ್ನ ಟ್ಯಾಲೆಂಟ್ ನನ್ಗೆ ಹೇಗಾರು ಸಾಕತ್ತೆ ಅಂತ ಆ ಪ್ರೆಷರ್ನ ರಿಲೀಸ್ ಮಾಡ್ತಾರೆ. ಇನ್ನೊಂದೇನೋ ಆಗುತ್ತೆ, ಈಗ ಆಕ್ಸಿಡೆಂಟ್ ಆಯ್ತು, ಏನೋ ಒಂದು ಕಾಲಿಗೋ ಎಲ್ಲೋ ಸ್ಕ್ರಾಚ್ ಆಯ್ತು, ಬ್ಯೂಟಿ ಅನ್ನೋದು ಆಂತರಿಕವಾದದ್ದು, ನನ್ನ ಗುಣ ನನ್ನ ಬೆಳೆಸುತ್ತೆ ಇರಿಸುತ್ತೆ ಅಂತ ಆಪರೇಷನ್ ರಿಲೀಸ್ ಮಾಡ್ತಾರೆ. ಇನ್ನೊಂದೆಲ್ಲೋ ಆಧ್ಯಾತ್ಮಿಕವಾಗಿ ಬೆಳೆಯೋಕ್ ಶುರು ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಆಂತರಿಕ ಚಿಂತನೆ ಮಾಡ್ತಾರೆ. ಅಯ್ಯೋ ಈ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆತ್ಕೋತಾರ ನೋಡಿ, ಬಲೂನ್ ಎಷ್ಟು ಚೆನ್ನಾಗಿದೆ. ಎಸ್, ಮತ್ತೆ ಊದ್ಬೋದು, ಮತ್ತೆ ರಿಫಿಲ್ ವಂಡರ್ಫುಲ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾವು ಇದನ್ನು ಊದ್ಬೋದು, ಇನ್ನು ಲಾಯಕ್ಕಿದೆ ನಮ್ಮ ಆಯುಷ್ ಪರ್ಯಂತ ದೀರ್ಘಾಯುಷುಗಳಾಗಿ ಬದುಕೋದನ್ನ, ಅಂದ್ರೆ ಡ್ಯೂರಬಿಲಿಟಿ ಆಫ್ ದ ಬಲೂನ್ ಎಕ್ಸಿಸ್ಟ್. ಸೊ ಈ ಡಿಫ್ರೆನ್ಸ್ ಅನ್ನ ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಸರ್. ಗಂಟು ಕಟ್ಟಿ ಆಮೇಲೆ ನೋಡ್ಕೊಳ್ಳೋಣ. ಆಮೇಲೆ ನಾವು ಗಂಟು ಕಟ್ಟಿ ಬಿಸಾಕದಲ್ಲ, ನಮ್ಮ ಮನೇಲಿರೋರು ಹೇಳ್ತಾರೆ ಅದೆಲ್ಲ ಏನಿಲ್ಲ, ಸುಮ್ಮನೆ ಓದ್ಕೋ, ಅದೆಲ್ಲ ಏನಿಲ್ಲ, ಕೆಲ್ಸಕ್ಕೆ ಹೋಗು, ಅದೆಲ್ಲ ಏನಿಲ್ಲ, ಏನ್ ಸರಿಯಾಗಿ 3 ಹೊತ್ತು ತಿಂತ್ಯಾ ಅಂತ ನಾವು ಗಂಟು ಕಟ್ತಾ ಇರ್ತೀವಿ. ಹೌದಾ, ಬಾ ಇಲ್ಲಿ ಕೂತ್ಕೊಂತ ನಾವು ಹೇಳೋದಕ್ಕೆ ಎಲ್ಲಿ ಸರ್ ಟೈಮ್ ಕೊಡ್ತೀವಿ? ತಪ್ಪು ತಿಳ್ಕೊಬೇಡಿ, ಶಾಲೆಗಳಲ್ಲಿ ಎಲ್ಲದಕ್ಕೂ ಟೈಮ್ ಕೊಡ್ತಾರೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ, ಸ್ಪೋರ್ಟ್ಸು, ಮ್ಯೂಸಿಕ್ಕು, ಅದು ಈ ವಯಸ್ಸಿಗೆ ಇಂಗ್ಲಿಷ್ ಮಾತಾಡುತ್ತೆ ಮಗು, ಇಂಟರ್ನ್ಯಾಷನಲ್ ಕಾಂಪಿಟೇಷನ್. ಹೌದು, ಒಂದ್ ಅರ್ಧ ಗಂಟೆ ಪೀರಿಯಡ್ ಇಡೀ ಅಪ್ಪ ಮಗು ಬಾವೆ ನಿನ್ ಮನೇಲಿ ನಿಮ್ಮ ಅಪ್ಪ ಅಮ್ಮ ಕಿತ್ತಾಡ್ತಿದಾರ, ನಿಂಗೆ ಏನಾದ್ರು ಬೇಜಾರಿದ್ಯಾ, ನಿನ್ ಮಾರ್ಕ್ಸ್ ಬಗ್ಗೆ ಏನಾದ್ರು ತಲೆ ಕೆಡಿಸ್ಕೊಂಡಿದ್ಯಾ, ಪ್ಲೀಸ್ ಹೂ ಇಸ್ ಗೋಯಿಂಗ್ ಟು ಡೂ ದ್ಯಾಟ್? ಓಕೆ, ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅದು ಬರೋವರೆಗೂ ನಾನು ಹೋರಾಡ್ತಾನೆ ಇರ್ತೀನಿ, ಅದು ಬೇರೆ ಪ್ರಶ್ನೆ. ಆದ್ರೆ ಅಟ್ಲೀಸ್ಟ್ ನಾವು ನಮ್ಮ ಬಗ್ಗೆ ಅದನ್ನ ತಿಳ್ಕೊಂಡಾಗ ಈ ತರ ಅವಾಗವಾಗ ಆ ಪ್ರೆಷರ್ನ ರಿಲೀಸ್ ಮಾಡ್ಕೊಳ್ಬೇಕು ಸರ್. ಎಷ್ಟು ಚೆನ್ನಾಗಿರುತ್ತಲ್ಲ ನಮಗೂ ಆತರ ಕೇಳೋರಿದ್ರೆ ಅಲ್ವಾ ಸರ್? ಎಸ್, ಅಂದ್ರೆ ನಮಗ್ ನಾವೇ ಕೇಳ್ಕೊಂಡ್ಬಿಡ್ಬೇಕಾಗ, ಯಾರು ಇಲ್ಲ ಅಂದ್ರೆ ಅಟ್ಲೀಸ್ಟ್. ಬಟ್ ಚಿಕ್ಕ ವಯಸ್ಸಲ್ಲಿ ಸಿಗೋ ಹೆಲ್ಪ್ ಸರ್, ಅದು ಲೈಫ್ ಲಾಂಗ್ ನೆನಪಿರುತ್ತೆ. ನೀವು ಹೇಳಿ ಸರ್, ನಿಮ್ಗೆ ಯಾರೋ 5ನೇ ಕ್ಲಾಸಲ್ಲಿ ಬೆಂತಟ್ಟಿ ಬಿಡಪ್ಪ ರಾಜೇಶ ಏನಿಲ್ಲ ಅಂದಿದ್ ನೆನಪಿದ್ಯಾ ಇಲ್ವಾ? ಆ ಮುಖ ಕೂಡ ನೆನಪು. ಎಸ್, ಸೊ ಅದು ಬೇರೆ ಸರ್. ಅದು ಯಾಕಂದ್ರೆ ಅದು ವೆಟ್ ಸಿಮೆಂಟ್, ಅದ್ರಲ್ಲಿ ಯಾರಾದ್ರೂ ಸೀಲ್ ಹೊಡೆದ್ರೆ ಲೈಫ್ ಲಾಂಗ್ ನೆನಪಿರುತ್ತೆ. ದೊಡ್ಡವರಾದ್ಮೇಲೆ ಮಾಡ್ಕೊಳ್ಳೋದು ಬೇರೆ. ಅದರಿಂದ ಬಾಲ್ಯದಲ್ಲಿ ಈ ವಿಚಾರಗಳನ್ನ ಕಲಿಸೋದು. ಈಗ ಚಿಕ್ಕ ವಯಸ್ಸಿಂದ ಒಬ್ಬ ವ್ಯಕ್ತಿ ಇದೇ ತರದ್ದು ತುಂಬಿಕೊಂಡಿರ್ತಾನೆ, ಮನೇಲಿ ಪ್ರೆಷರ್ ಆಗಿರ್ಬೋದು, ಆಫೀಸಲ್ಲಿ ಪ್ರೆಷರು, ಪ್ರೀತಿಸಂತ ಹುಡುಗಿ ಬಿಟ್ಟು ಹೋಗಿತ್ತು, ಅಥವಾ ಹೆಣ್ಮಕ್ಳೇನ ಮದುವೆ ಆಗಿದ್ರೆ ಗಂಡಂದ್ರು ಕೊಡೋ ಟಾರ್ಚರು, ಈ ತರದೆಲ್ಲ ಒಳಗಿಟ್ಕೊಂಡಿರ್ತಾರಲ್ಲ. ಈಗ ಅದನ್ನ ಆಚೆ ಹಾಕ್ಲೇಬೇಕಾ? ಮೊದಲನೇ ಕ್ವಶನ್. ಆಚೆ ಹಾಕದೇ ಇದ್ರೆ ಏನಾಗುತ್ತೆ? ತುಂಬಾ ರಿಲೆವೆಂಟ್ ಕ್ವೆಶ್ಚನ್ ಸರ್ ಇದು. ಈಗ ಪ್ರಾಬಬ್ಲಿ ತುಂಬಾ ಜನಕ್ಕೆ ಓಹೋ ನಾನಿಲ್ಲಿ ಯಾಮಾರ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಸರಿಯಾಗಿ ಅದನ್ನ ರಿಲೀಸ್ ಮಾಡೋದನ್ನ ಕಲಿದೇ ಇದ್ರೆ, ಈಗ ಒಳಗಡೆಯಿಂದ ನಿಮ್ಗೆ ಕ್ರಾನಿಕ್ ಸ್ಟ್ರೆಸ್ ಆಗ್ತಾ ಇದೆ, ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಫ್ರಸ್ಟ್ರೇಷನ್ ಬರ್ತಿದೆ. ಅಂದ್ರೆ ಏನು, ಬಯೋಲಜಿಕಲಿ ನೋಡಿದ್ರೆ ಸ್ಟ್ರೆಸ್ ಹಾರ್ಮೋನ್ಸ್ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ರಿಲೀಸ್ ಆಗ್ತಾ ಇದೆ. ಆ ಫ್ಲೈಟ್ ಅಂಡ್ ಫೈಟ್ ರೆಸ್ಪಾನ್ಸ್ ಬಾಡಿಲಿ ಕ್ರಿಯೇಟ್ ಆದಾಗ ಆ ಮನುಷ್ಯ ಬದುಕಕ್ಕೆ ಕಂಡ್ಯೂಸಿವ್ ಆಗಿರೋ ಎನ್ವೈರನ್ಮೆಂಟ್ ದೇಹದಲ್ಲಿ ಇರಲ್ಲ, ಹೌದಲ್ವಾ? ಸ್ಟ್ರೆಸ್ ಹಾರ್ಮೋನ್ಸ್ ವಿಪರೀತವಾಗಿ ರಿಲೀಸ್ ಆದಾಗ
ಬಟ್ ದೇಹ ಸರ್ ಇದು ಎಂಥ ಅದ್ಭುತವಾದಂತಹ ಟೂಲ್ ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ಅದು ಅದಕ್ಕೆ ಕಾಂಪನ್ಸೇಟ್ ಮಾಡ್ಕೊಳ್ಳೋಕೆ ಬೇರೆ ಕಡೆಯಿಂದ ಗುಡ್ ಹಾರ್ಮೋನ್ಸ್, ಹ್ಯಾಪಿ ಹಾರ್ಮೋನ್ಸ್ ಅಂದ್ರೆ ಪಾಸಿಟಿವ್ ಎನ್ವೈರ್ಮೆಂಟ್ ಅನ್ನ ಹೇಗಾದ್ರೂ ಒಂಥರ ಪಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಅನ್ಫಾರ್ಚುನೇಟ್ಲಿ ಸರಿದಾರಿಯಲ್ಲಿ ರಿಲೀಸ್ ಮಾಡೋದನ್ನ ಕಲಿದೇ ಇದ್ದಾಗ ಯಾವ ತರ ಯಾಮಾರುತ್ತೆ. ಎಕ್ಸಾಂಪಲ್ ಕೊಡ್ತಾ ಹೋಗ್ತೇನೆ. ಎಷ್ಟೋ ಜನ ಅಯ್ಯೋ ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ಫ್ರಸ್ಟ್ರೇಷನ್ ಅಂತ ಮೈಂಡ್ ಲೆವೆಲ್ ಅಲ್ಲಿ ಯಾವುದು ಇನ್ಸ್ಟೆಂಟ್ ಪ್ಲೆಷರ್ ಕೊಡುತ್ತೆ, ವಲ್ಗರ್ ಥಾಟ್ಸ್, ಸೆಕ್ಷುವಲ್ ಥಾಟ್ಸು, ಸೆಕ್ಷುವಲ್ ವಿಡಿಯೋಗಳನ್ನ ಸ್ಕ್ರೋಲ್ ಮಾಡುವಂಥದ್ದು, ಅಥವಾ ಅಯ್ಯೋ ನನಗೆ ಯಾವ್ದಾದ್ರೂ ಒಂದು ಅಫೇರ್ ಸಿಕ್ಬಿಟ್ರೆ ಸಾಕಪ್ಪ ಅಂತ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಒಂದಾದ್ಮೇಲೆ ಒಂದು ಅಂದ್ರೆ ಆ ಇನ್ಸ್ಟೆಂಟ್ ಪ್ಲೆಷರ್ ಸಿಕ್ಕೇನೋ ಒಂದು ರಿಲೀಫ್ ಅನ್ಸುತ್ತಲ್ಲ ಅವ್ರಿಗೆ. ಇಲ್ಲಿ ಓವರ್ಲೋಡ್ ಆಗಿ ಬಸ್ಟ್ ಆಗ್ತಾ ಇದೆ ತಲೆ. ಸೊ ಏನಾದ್ರೂ ಒಂದು ಮಾಡ್ಬಿಡೋಣ, ಹಿಂಗಾದ್ರೂ ಒಂದು ರಿಲೀಸ್ ಮಾಡ್ಬಿಡೋಣ ಅಂತ ಮೆಂಟಲ್ ಲೆವೆಲ್ ಅಲ್ಲಿ ಅದನ್ನ ಮಾಡಕ್ ಶುರು ಮಾಡ್ತಾರೆ. ಇನ್ನು ಬೇರೆ ಬೇರೆ ತರದ್ದು ಬ್ಯಾಡ್ ಹ್ಯಾಬಿಟ್ಸ್ ಅನ್ನು ಆ ಇನ್ಸ್ಟೆಂಟ್ ಪ್ಲೆಷರ್, ಯಾಕಂದ್ರೆ ಇಲ್ಲಾಂದ್ರೆ ಅವ್ನು ಬದುಕಕ್ಕೆ ಆಗಲ್ಲ ಆ ಒಂದು ಕುದಿತಾ ಇರೋ ಎನ್ವೈರನ್ಮೆಂಟ್ ಅಲ್ಲಿ. ಅಂದ್ರೆ ಒಳಗೆ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಅಥವಾ ಈ ತರದ ಸಮಸ್ಯೆಗಳಿದ್ದಾಗ ಇದನ್ನ ಡೈವರ್ಟ್ ಮಾಡ್ಕೊಳ್ಳಕ್ಕೆ ಮೈಂಡ್ ಲೆವೆಲ್ ಅಲ್ಲಿ ಅಕ್ರಮ ಸಂಬಂಧಗಳು ಇಟ್ಕೊಳ್ಳೋದು ಇದಕ್ಕೆ ಒನ್ ಆಫ್ ದ ಥಿಂಗ್ಸ್. ಆ ಪ್ಲೆಷರ್ ಬರ್ಲಿ, ಪ್ಲೆಷರ್. ಹೌದು. ಆಮೇಲೆ ಈಗ ಪಾರ್ನ್ ಅಡಿಕ್ಷನ್, ಹೌದು, ಅದೊಂದು ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ನೋಡೋದು, ರಾತ್ರಿ ಮಲ್ಮೂರ ಹೊತ್ತು ಅದ್ರ ಬಗ್ಗೆ ಯೋಚನೆ ಮಾಡೋದು, ಯಾವಾಗ್ಲೂ ನೋಡೋದು. ಆಮೇಲೆ ಕೆಟ್ಟ ವ್ಯಸನಗಳು, ಹೌದು, ಈಗ ಸಿಗರೇಟು, ಅದು ಬಾಡಿ ಲೆವೆಲ್ ಅಲ್ಲಿ. ಕರೆಕ್ಟ್, ಹೌದು. ಅಂದ್ರೆ ನನ್ನ ಬಾಡಿ ಹಾಳಾದ್ರೂ ಯಾಕಂದ್ರೆ ಬಾಡಿಲಿ ನೋಡಿ, ಈಗ ಡಿಪ್ರೆಷನ್, ನೆಗೆಟಿವ್ ಎನ್ವೈರನ್ಮೆಂಟ್ ಅಂದ್ರೆ ಅದು ಕೇವಲ ಮೈಂಡ್ ಲೆವೆಲ್ ಅಲ್ಲಿ ನರ್ವ್ಸ್ಗೆ ಹೋಗುತ್ತೆ. ನರ್ವಸ್ ಸಿಸ್ಟಮ್ ಅಂದ್ರೆ ಏನು, ಬಾಡಿ ಜರ್ಜರಿತ ಆಗುತ್ತೆ. ಆಗ್ತಾ ಇಲ್ಲ ನನ್ಗೆ ಅಂತ ನಾವು ಹೆಂಗ್ ಆಡ್ತೀವಿ ದೇಹದಲ್ಲಿ, ಅವಾಗ ಏನ್ ಮಾಡುತ್ತೆ, ಬಾಡಿ ಲೆವೆಲ್ ಇಂದ ಅದನ್ನ ಪುಷ್ ಮಾಡಕ್ಕೆ ಸ್ಮೋಕ್ ಮಾಡಿ ನನ್ನ ಲಂಗ್ಸ್ ಹಾಳಾದ್ರೂ ಪರವಾಗಿಲ್ಲ, ಹಾಯ್ ಅಂತ ಅನ್ಸಿದ್ರೆ ಸಾಕು, ಕಾರ್ಡ್ಸ್ ಆಡಿ ನನ್ನ ದುಡ್ಡೆಲ್ಲ ವೇಸ್ಟ್ ಆದ್ರೂ ಪರವಾಗಿಲ್ಲ, ಒಂದು ಮೋಜ್ ಸಿಕ್ಕಿದ್ರೆ ಸಾಕು. ಇದು ಇನ್ನೂ ಒಂದಿರ್ಬೋದ. ಇವಾಗ ನಾವ್ ಏನ್ ಹೇಳ್ದೆ, ಈಗ ನೀವು ಈಗ ಅನೈತಿಕ ಸಂಬಂಧಗಳು ಇಟ್ಕೊಳ್ಳೋದು ಬಾಡಿ ಲೆವೆಲ್ ಅಲ್ಲಿ, ಈಗ ಸಿಗರೇಟು, ಸ್ಮೋಕಿಂಗು, ವಸ್ತು ಅಥವಾ ಮ್ಯಾಸ್ಟರ್ಬೇಷನ್ ಮಾಡ್ಕೊಳ್ಳೋದು, ಈ ತರದೆಲ್ಲ ಇದು ಆದ್ರೆ ಇನ್ನೊಂದು ಪ್ಯಾಟರ್ನ್ ಹೇಳ್ತೀನಿ ನಿಮ್ಗೆ. ಈಗ ಒಬ್ಬ ಗಂಡ ಹೆಂಡತಿ ಮಕ್ಕಳು ಮನೇಲಿ ಪಾಪ ಎಲ್ಲ ಪ್ರೀತಿಸ್ತಾರೆ. ಹೌದು. ಅಪ್ಪ ಆಫೀಸ್ಗೆ ಹೋಗ್ಬೇಕಂದ್ರೆ ಹೆಂಡತಿ ಗಂಡಂಗೆ ಮಕ್ಕಳು ಪ್ರೀತಿಯಿಂದ ಬಂದ್ ಮಾತಾಡೋದು, ನೀಟ ಕಳಿಸ್ಕೊಡ್ತಾರೆ. ಅವನ್ ಆಫೀಸಿಗೆ ಹೋಗಿ ಅಲ್ಲಿ ಆಫೀಸ್ ಸ್ಟ್ರೆಸ್, ಬಾಸ್ ಪ್ರೆಷರ್, ಮನೆಗೆ ಬಂದ್ಬಿಟ್ಟು ಸಾಯಂಕಾಲ ಹೆಂಡತಿ ಮೇಲೆ ರೇಗೋದು, ಮಕ್ಕಳ ಮೇಲೆ ರೇಗೋದು. ಅದು ಭಾವನಾತ್ಮಕವಾಗಿ ಇಮೋಷನಲ್ ರಿಲೀಸ್. ಅಂದ್ರೆ ಇದೆಲ್ಲ ಒಂದೇ, ಬೇರೆ ಬೇರೆ ಲೆವೆಲ್. ಎಕ್ಸಾಕ್ಟ್ಲಿ. ನನಗೆ ಯಾವ್ದು ಈಸಿ ಅನ್ಸುತ್ತೋ ಅವ್ನು ಚೂಸ್ ಮಾಡ್ಕೊಂಡ್ಬಿಡೋದು. ಕಾರ್ಡ್ಸ್ ಆಡೋದು, ಕ್ಲಬ್ಗೆ ಹೋಗಿ ಅಲ್ಲಿ ಏನೋ ಪ್ಲೆಷರ್ ಸಿಗ್ತಾ ಇದೆ, ಪ್ಲೆಷರ್. ಇನ್ನೊಂದು ಮನೆಯಲ್ಲೂ ನಡೀತಿದೆ, ಏನದು ಮೊಬೈಲ್. ಎಸ್, ಡೋಪಮಿನ್ ಹಿಟ್ ಆಗುತ್ತೆ. 10 ಸೆಕೆಂಡ್ಗೂ ಬೇರೆ ಬೇರೆ ಇನ್ಫಾರ್ಮೇಶನ್ ಇದ್ದಾಗ ಅಡಿಕ್ಟ್ ಆಗ್ಬಿಡುತ್ತೆ ಬ್ರೇನು. ಯಾಕೆ, ನಿನಗೆ ಒಳಗಡೆ ಸಮಾಧಾನಕರವಾದ ಮನಸ್ಥಿತಿ ಇಲ್ಲ. ಏನೋ ನೋಡ್ತಾ ಇದ್ದಾಗ ನಿನಗೆ ಆ ಡೋಪಮಿನ್ ಅಡಿಕ್ಷನ್ ರಿಲೀಸ್ ಆದಾಗ ಏನೋ ಹಾಯ್ ಅನ್ಸುತ್ತೆ. ಸರ್, ನೀವು ಒಂದು 2 ದಿನ ಇಂಟರ್ನೆಟ್ ಆಫ್ ಮಾಡ್ಬಿಟ್ರೆ ಒಂಥರ ಆಗಲ್ಲ ನಮ್ಗೆ ತಡ್ಕೊಳಕ್ಕೆ ಅನ್ನೋ ತರ ಆಗೋ ತರದ ಒಂದು ಪರಿಸ್ಥಿತಿ ಬರ್ತಾ ಇರೋದು. ಅಫ್ಕೋರ್ಸ್ ಅಡಿಕ್ಷನ್ ಇಂದನೂ ಇದು ಬರ್ತಿದೆ, ಬಟ್ ಈ ರಿಲೀಸ್ ಇಲ್ಲದೆ ಆ ತರ ಅದನ್ನ ಮಾಡ್ತಾ 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 ವ್ಯಸನಗಳು ಅಥವಾ ಅಡಿಕ್ಷನ್ನು ಅಥವಾ ದುಡ್ಡು, ದೇಹ ಹಾಳಾದ್ರೂ ಪರವಾಗಿಲ್ಲ, ನಾನು ಕುಡ್ದು ಸತ್ತೋದ್ರೂ ಪರವಾಗಿಲ್ಲ, ನನಗೆ ಆ ಮಜಾ ಸಿಗ್ಬೇಕು. ಅದಕ್ಕೆ ಯಾಕೋ ಕುಡ್ದು ಸಾಯ್ತಿ ಅಂದ್ರೆ ಗರ್ಲ್ ಫ್ರೆಂಡ್ ಬಿಟ್ಬಿಟ್ಲೋ, ನೋವು ತಡ್ಕೊಳಕ್ ಆಗ್ತಾ ಇಲ್ಲ, ಒಳಗಡೆ ನೋವು ಅಂತ ಸುಮ್ನೆ ಬಾಯಿ ಮಾತಾಗ ಹೇಳೋರು ಕೇಳಿದೀವಿ ನಾವು. ಅಂದ್ರೆ ಏನು, ಅವನು ಅಡಿಕ್ಷನ್ ಆಗಿದಾನ ಅನ್ನೋದಕ್ಕಿಂತ ಜಾಸ್ತಿ ಅವನು ಯಾವುದೋ ಬೇಜಾರು, ಅಸಮಾಧಾನ, ಕೊರಗು, ಟ್ರಾಮಾ, ಬೇಸರವನ್ನ ಬರ್ಸಕ್ಕಾಗದೆ ಹಿಡ್ದಿರೋ ಅಡ್ಡದಾರಿ ಅಂತ ನಮ್ಗೆ ಇಲ್ಲಿ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಓಪನ್ ಆಗಿ ಅವರೇ ಹೇಳ್ತಾರೆ. ನೀವ್ ಹೇಳಿದ ಎಕ್ಸಾಂಪಲ್ ಇಮೋಷನಲ್ ರಿಲೀಸು. ಚೆನ್ನಾಗಿ ಹಾಕಿ ಚಚ್ಬಿಡು, ಹೊಡೆದಾಕ್ಬಿಡು, ನನಗೆ ಮಾತಾಡ್ತೀನೋ ಅಂತ ಫುಲ್ ಅವ್ನಿಗೆ ಕಾಟ ಕೊಡು, 1000 SMS ಕಳ್ಸು, ನಾನು ಸತ್ತೋಗ್ತೀನಿ ನೋಡಿ ಇವಾಗ ಅಂತ ಥ್ರೆಟ್ ಮಾಡು, ಅವ್ರ ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೋ, ಅಥವಾ ಸ್ವಿಚ್ ಆಫ್ ಆಗ್ಬಿಡು, ಯಾರನ್ನೂ ಮಾತಾಡ್ಸಲ್ಲ, ಯಾರೂ ಬೇಡ, ನಂಗೇನೂ ಇದೆಲ್ಲ ಅಂತ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಬೇರೆಯವ್ರನ್ನ ಬ್ಲೇಮ್ ಮಾಡ್ಕೊಂಡೋ ಇಲ್ಲ ನನ್ನ ಲೈಫೇ ಸರಿ ಇಲ್ಲ ಅನ್ಕೊಂಡೋ ಇದಾಗು. ಆಸ್ ಎ ಥೆರಪಿಸ್ಟ್ ನಾನು ಇನ್ನೊಂದು ಆಂಗಲ್ ಹೇಳ್ಬೇಕು. ಇಂಡೈರೆಕ್ಟ್ಲಿ ಇನ್ಫ್ಲುಯೆನ್ಸಸ್, ನೆಗೆಟಿವ್ನ ಅಟ್ರಾಕ್ಟ್ ಮಾಡ್ಕೊ. ಎಲ್ಲೆಲ್ಲಿ ಯಾವ್ದು ನೆಗೆಟಿವ್ ಇದೆಯೋ ಅಟ್ರಾಕ್ಟ್ ಮಾಡ್ಕೊಂಡು ನಂಗೆ ಅದರಿಂದ ಆಯ್ತು, ಇದರಿಂದ ಆಯ್ತು, ಅಲ್ಲೋದೆ ಅದಕ್ಕಾಯ್ತು, ಇದು ಅಟ್ರಾಕ್ಟ್ ಮಾಡಿದ್ರೆ ಅದಕ್ಕಾಯ್ತು ಅಂತ ಒಟ್ನಲ್ಲಿ ಬ್ಲೇಮ್ ಮಾಡಿ ಆ ಪ್ಲೆಷರ್ ಸಿಗುತ್ತಲ್ಲ, ನೀವು ಎಸ್ಕೇಪ್ ಆಗಕ್ಕೆ ಒಂದು ದಾರಿ ಇಟ್ಕೊಳ್ಳಿ. ಎಸ್, ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಈಗೋ ಅನ್ನೋದನ್ನ ಹೇಳಿದೆ. ಅಲ್ಲಿಂದ ಇದೆಲ್ಲ ಕನೆಕ್ಟೆಡ್ ಆಗುತ್ತೆ, ಐಡಿಯಾನೂ ಇರಲ್ಲ. ಸೊ ಇದು ಸರಿಯಾಗಿ ರಿಲೀಸ್ ಬರ್ದೇ ಇದ್ದಾಗ ಆಗುವಂತ ನೆಗೆಟಿವ್ ಪಾತ್ ಆಫ್ ರಿಲೀಸ್, ಅನ್ಫಾರ್ಚುನೇಟ್. ಎಲ್ಲಿ ಅಲ್ಲ ಸರ್. ಮತ್ತೆ ಇನ್ ಕೆಲವರಿಗೆ ಒಂದ್ ಬಿಹೇವಿಯರ್ ಇರುತ್ತೆ, ನಾವು ನಾರ್ಸಿಸ್ ಬಿಹೇವಿಯರ್ ಅಂತ ಕರಿತೀವಿ. ಈಗ ನೀವು ನನಗೆ ಕೆಣಕೋದು, ಆಮೇಲೆ ನೀವೇ ಸರಿ ಇಲ್ಲ, ನೀವು ನಿಮ್ ಮನೆಗೆ ಕರೆತು ನಮ್ಗೆ ಒಳ್ಳೆ ಊಟ ಹಾಕ್ರ, ನನಗೆ ಒಳ್ಳೆ ಊಟ ಹಾಕ್ರ ಅಂತ ಇಟ್ಕೊಳ್ಳಿ, ಹೋಳಿಗೆ ಅಂತೆ ಅದಂತೆ ಇದಂತೆ ಎಲ್ಲ ತಿಂದ್ಬಿಡ್ತೀನಿ. ಪಾಪ ನೀವು ತುಂಬಾ ಚೆನ್ನಾಗಿ ನನ್ನ ಟ್ರೀಟ್ ಮಾಡ್ತೀರಾ. ನಾನ್ ಸಡನ್ ಆಗಿ ಹೋಗ್ಬೇಕಂದ್ರೆ, ಎಷ್ಟು ಖಾರ ಇಟ್ಬಿಟ್ಟಿದಾರ, ನಾನ್ ಬದುಕಕ್ಕಾಗತ್ತ ಅಂತ ಒಂದ್ ಮಾತು ಅನ್ಬಿಟ್ರೆ
ಯಬ್ಬಾ. ಆಯ್ತಾ, ಒಂದ್ ಮಾತು ಅಂದ್ಬಿಟ್ರೆ ನನಗೇನೋ ಖುಷಿ, ಹೌದು, ಎಕ್ಸಾಕ್ಟ್ಲಿ, ಆಯ್ತಾ, ನನಗೇನೋ ಖುಷಿ. ಇದು ನಾರ್ಸಿಸ್ ಬಿಹೇವಿಯರ್. ಒನ್ ಆಫ್ ದೆಮ್. ಈ ಬಿಹೇವಿಯರ್ಗಳು ಇದರಿಂದ ಬರುತ್ತಾ ಅಥವಾ ಬೈ ಬರ್ತ್ ಇರುತ್ತಾ? ಸರ್, ಬೇರೆಯವ್ರನ್ನ ಅಣಗಿಸಿ ಜಾಯ್ ತಗೊಳ್ಳೋವಂಥದ್ದು, ಯಾವಾಗ್ಲೂ ಕೆಣಕ್ ಹುಡುಕಿ ಸಮಾಧಾನ ತಗೊಳ್ಳೋದು, ನೀನ್ ಸರಿ ಇಲ್ಲ, ನಾನು ನಿನ್ಕಿಂತ ಚೆನ್ನಾಗಿದ್ದೀನಿ ಅಂತ ಪ್ರೂವ್ ಮಾಡಕ್ ಹೋಗಿ ಆ ಸಂತೃಪ್ತಿ ತಗೊಳ್ಳೋದು, ಇದೆಲ್ಲ ಬೇರೆ ಬೇರೆ ಪ್ಯಾಟರ್ನ್ಸ್ ಆಫ್ ಒಳಗಡೆ ಇರುವಂತ ಕಸ ಗಲೀಜಿಂದಾನೇ ಆಗ್ತಾ ಇರೋದು. ಖಂಡಿತ ಹೌದು. ನಾನು ಆಗ್ಲೇ ಹೇಳ್ದಾಗೆ ಇದು ಡಿಪ್ರೆಷನ್ ಡೆಫಿನೇಷನ್ ಬರುತ್ತೆ ಅಂತ ನಾವು ಮಾತಾಡ್ತಾ ಇಲ್ಲ. ಮನಸ್ಸು ಸೂಕ್ಷ್ಮ ಆದಾಗ, ಮಾನಸಿಕ ಆರೋಗ್ಯ ಸ್ಥಿಮಿತದಲ್ಲಿ ಇಲ್ಲದೆ ಇದ್ದಾಗ ಬರುವಂತ ಬೇರೆ ಬೇರೆ ರೂಪಾಂತರಗಳು ಇವೆಲ್ಲ. ನಾವ್ ಈ ನಾರ್ಸಿಸ್ ಮೇಲೆ ಒಂದು ಪಾಡ್ಕಾಸ್ಟ್ ಮಾಡಬೇಕು. ಖಂಡಿತ ಮಾಡಿ. ಮನೆ ಮನೆಯಲ್ಲೂ ಇದಾರೆ ಈ ನಡುವೆ, ಸೊ ಮಾಡ್ಬೇಕು. ಹೌದು ಸರ್, ಎಸ್. ಈಗ ಡಿಪ್ರೆಷನ್ ಇರ್ತಕ್ಕಂಥ ವ್ಯಕ್ತಿಗಳು ಹೇಗಿರ್ತಾರೆ ಹಾಗಾದ್ರೆ? ಈಗ ಅವ್ರ ಬಿಹೇವಿಯರ್ ನೋಡಿದ್ರೆ, ಫಾರ್ ಎಕ್ಸಾಂಪಲ್, ಇದೆಲ್ಲ ಉದಾಹರಣೆಗಳು, ಹೀಗೆ ಇರ್ಬೇಕು ಅವರೆಲ್ಲ ಅಂತಿಲ್ಲ. ಸಡನ್ ಆಗಿ ಟ್ರಿಗರ್ ಆಗ್ಬಿಡೋದು, ಆರಾಮಾಗಿ ಮಾತಾಡ್ತಾ ಇರ್ತಾರೆ, ಸಡನ್ ಆಗಿ ಟ್ರಿಗರ್ ಆಗ್ಬಿಡ್ತಾರೆ, ಕಂಟ್ರೋಲ್ಗೆ ಸಿಗಲ್ಲ. ಅಥವಾ ಸಡನ್ ಆಗಿ ಮಾತಾಡ್ತಾ ಇರ್ತಾರೆ, ತೀರಾ ಅಳೋದು. ಅಳ್ತಾರೆ ಅಂದ್ರೆ ಗಂಟೆಗಟ್ಲೆ, ಅಯ್ಯೋ ಯಾರೋ ಏನೋ ಚೆನ್ನಾಗಿ ಚಚ್ಚು ಹೊಡೆದಾಕ್ಬಿಟ್ಟಿದ್ದಾರೆ ಅನ್ನೋ ಲೆವೆಲ್ಗೆ, ನನ್ನ ಮೇಲೆ ಅಷ್ಟು ಲೆವೆಲ್ಗೆ ದೌರ್ಜನ್ಯ ಆಗಿದೆಯೇನೋ ಅನ್ನೋ ಲೆವೆಲ್ಗೆ ಸಡನ್ ಆಗಿ ವಿಪರೀತವಾಗಿ ಅಳೋದು. ಅಥವಾ ಬೇರೆಯವ್ರಿಗೂ ಬರ್ಡನ್ ಅನ್ಸುತ್ತೆ ಅವ್ರ ಸುತ್ತಮುತ್ತ ಇದ್ರೆ, ಅಯ್ಯೋ ಯಾಕಾದ್ರೂ ಇದಾರಪ್ಪ ಇವರು, ಏನಕ್ಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ. ಅಂದ್ರೆ ಅವರಲ್ಲಿ ಎಷ್ಟು ಚಡಪಡಿಕೆ ಇರುತ್ತೆ, ಅಸಮಾಧಾನ ಇರುತ್ತೆ, ಒಂದು ಅವ್ಯವಸ್ಥೆ ಗೊತ್ತಾಗ್ತಾ ಇರುತ್ತೆ. ಅಂದ್ರೆ ಅವ್ರ ಬಿಹೇವಿಯರ್ ಅಲ್ಲಿ ಅವರೂ ಸಮಾಧಾನವಾಗಿ ಆ ಒಂದು ಆಕ್ಷನ್ ಬಿಹೇವಿಯರ್ ಅಲ್ಲಿ ಇರಲ್ಲ, ಬೇರೆಯವ್ರಿಗೂ ಇರಕ್ ಬಿಡಲ್ಲ. ಅಂಡ್ ಯಾವಾಗ್ಲೂ ಏನೋ ಬರ್ಡನ್ ಕ್ಯಾರಿ ಮಾಡ್ತಾ ಇದೀನಿ ನಾನು, ಏನೋ ಸರಿ ಹೋಗಿಲ್ಲ, ನನ್ನ ನಿರ್ಧಾರ ತಗೊಂಡಿದ್ದು ಯಾವುದೋ ಸರಿ ಹೋಗಿಲ್ಲ ಅನ್ನೋ ಬಿಹೇವಿಯರ್ ಇರ್ಬೋದು. ಕೆಲವು ಉದಾಹರಣೆಗಳನ್ನ ಕೊಡ್ತಾ ಇದ್ದೀನಿ. ಇನ್ನು ಅವರ ಸುತ್ತಮುತ್ತ ಇರೋ ಎನರ್ಜಿನ ನಾವು ನೋಡ್ಲೇಬೇಕು. ಅಂದ್ರೆ ಏನೋ ಅವ್ರು ರೂಮ್ ಹೇಗೆ ಇಟ್ಕೊಂಡಿದ್ದಾರೆ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆ ಕಸ ಗಲೀಜ್ ನೋಡ್ಬಿಟ್ರೆ ನಮ್ಗೊಂದ್ ಸೆಕೆಂಡ್ ತಲೆನೇ ಸುತ್ತ ಬಂದ್ಬಿಡುತ್ತೆ. ಇದೇನಿದು, ಮೊನ್ನೆ ತಿಂದಿದ್ದು ಯಾವ್ದೋ ಚಿಪ್ಸ್ ಪ್ಯಾಕೆಟ್ ಇಂದ ಹಿಡ್ಕೊಂಡು ಹೋದ್ ವಾರ ತಿಂದಿದ್ದು ನಿನ್ ಮಸಾಲೆ ದೋಸೆ ಕಟ್ಟಿಸ್ಕೊಂಡ್ ಬಂದ್ಯಲ್ಲ, ಅದ್ರದ್ದು ಪೇಪರ್ ಮಂಚದಡೆ ಇಟ್ಕೊಳ್ಳೋವರೆಗೂ ಹಿಂಗೆ ಗಬ್ಬು ನಾರ್ತಾ ಇದೆ, ನೀನ್ ಹಂಗೆ ಹೆಂಗ್ ಮಲ್ಗಿದ್ಯಾ ಅಂತ ಹೇಳ್ತಾರೆ ಮನೇಲಿರೋರು. ಪಾಪ ಅಪ್ಪ ಅಮ್ಮ ಅಷ್ಟು ಚೆನ್ನಾಗಿ ಸಂಸ್ಕಾರವಂತರಾಗಿರ್ತಾರೆ, ಎಷ್ಟೋ ದಿನ ಸ್ನಾನ ಮಾಡಿರಲ್ಲ, ಬಟ್ಟೆ ಬದಲಾಯಿಸಿರಲ್ಲ, ಅಲ್ಲುಜ್ಜು ಅಂದ್ರೆ ಅವ್ರಿಗೆ 2 ಗಂಟೆ 3 ಗಂಟೆ ಮಧ್ಯಾಹ್ನ ಆದ್ರೂ ಮೂಡೇ ಇರೋದಿಲ್ಲ. ಆತರ ತುಂಬಾ ವಿಚಿತ್ರವಾಗಿ ಅವ್ರಿಗೆ ಶೇವಿಂಗ್ ಕಟಿಂಗ್ ಮಾಡ್ಸಕ್ಕೂ ಇಂಟ್ರೆಸ್ಟ್ ಇರಲ್ಲ. ಹಂಗಂದ್ರೆ ಆ ತರದವರೆಲ್ಲ ಡಿಪ್ರೆಷನ್ ಇದಾರೆ ನಾ ಹೇಳ್ತಲ್ಲ. ಆದ್ರೆ ಅವ್ರನ್ನ ಅವ್ರು ನೋಡ್ಕೊಳ್ಳೋ ರೀತಿ, ಸುತ್ತ ಇರೋ ರೀತಿ ಇನ್ನೊಂದು ಆಂಗಲ್ ಹೊಟ್ಟೋಗುತ್ತೆ. ಕೆಲವು ಸತಿ ಬಸ್ ಮನೆಗೆ ಹೋದ್ರೆ ಗಂಟೆಗಟ್ಲೆ ಆಚೆನೆ ಬರಲ್ಲ. ಶವರ್ ಮಾಡ್ಕೊಳ್ತಾ ಇದ್ರೆ ನೀರ್ ಗಳಗಳ ಹೋಗ್ತಾನೆ ಇರುತ್ತೆ, ನಾನು ಇನ್ನೂ ಕ್ಲೀನ್ ಆಗೇ ಇಲ್ಲ ಅಂತ ಅನ್ಸ್ತಾ ಇರುತ್ತೆ. ಟಾಯ್ಲೆಟ್ಗೆ ಹೋದ್ರೆ ಅಲ್ಲೇ ಏನೋ ಝೋನೌಟ್ ಆಗ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ಟಿರೋ ತರ. ಅಲ್ಲ, ಅದು ಓಕೆನಾ ಅಥವಾ ಅಬ್ನಾರ್ಮಲ್? ಸರ್ ಖಂಡಿತ ಗಂಟೆಗಟ್ಲೆ ಬಾತ್ರೂಮ್ ಅಲ್ಲಿ ಇರೋದು ಇದೆಲ್ಲ ಬೇರೆ ಏನನ್ನೋ ಖಂಡಿತ ತೋರ್ಸುತ್ತೆ ಸರ್. ನಾನು ಯಾಕೆ ಗೊತ್ತಾ ಹೇಳಿದ್ದು, ಎಸ್, ಶಾರುಖ್ ಖಾನ್ ಒಂದ್ಸರಿ ಸ್ನಾನಕ್ಕೆ ಹೋದ್ರೆ 4 ಅಂತ ಸ್ನಾನ ಮಾಡೋ. ಶಾರುಖ್ ಖಾನ್ ಮೇ ಬಿ ನೀಡ್ಸ್ ಕೌನ್ಸಿಲಿಂಗ್ ದೆನ್. ಸೊ ಖಂಡಿತ ಹೌದು ಸರ್, ಇದೆಲ್ಲ ಒಳ್ಳೆ ಲಕ್ಷಣಗಳು. ಅಂದ್ರೆ ಸೂಕ್ಷ್ಮವಾಗಿ ನಮಗೆ ಇದೇ ಕಾಯಿಲೆ ನಾ ಹೇಳ್ತಾ ಇಲ್ಲ, ಬೇರೆ ಬೇರೆ ಈ ತರ ಸೂಕ್ಷ್ಮ ಮನಸ್ಥಿತಿಯ ಬಗ್ಗೆ. ಯಾಕಂದ್ರೆ ಇದೆಲ್ಲದಕ್ಕೂ ಬೇರೆ ಬೇರೆ ಹೆಸರು ಕೊಡ್ಬೋದು. ಈಗ ನಾನು ಬೈಪೋಲಾರ್ ಅನ್ಬೋದು, OCD ಅನ್ಬೋದು. ಅಂದ್ರೆ ನಾವು ಟರ್ಮ್ಸ್ ಎಲ್ಲ ಹೇಳೋದಾದ್ರೆ ಬೇರೆ 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 ತರ ಹೇಳ್ತಾ ಹೋಗ್ಬೋದು ಫಿಸಿಷಿಯನ್ಸ್. ಬಟ್ ಇದ್ಯಾವುದು ಅದು ಆರೋಗ್ಯಕರ ಅಲ್ಲ ಅನ್ನೋ ನಿಟ್ಟಿನಲ್ಲಿ ನಾ ಹೇಳ್ತಾ ಇದ್ದೀನಿ. ಇನ್ನು ಅವ್ರು ಮಾತಾಡೋ ರೀತಿ ಕೇಳ್ಬೇಕು ನೀವು. ನಿಮಗೂ ಲೈಫ್ ಮೇಲೆ ಜಿಗುಪ್ಸೆ ಬರ್ಸ್ಬಿಡ್ತಾರೆ. ಈಗ ಮಾಡಿ ಏನಾಗ್ಬೇಕಾಗಿದೆ ಬಿಡು, ಈಗ ನನಗೆ ಯಾರ ಅವಾರ್ಡ್ ಕೊಡ್ತಾರೆ, ನನ್ನ ಲೈಫೇ ಮುಳುಗೋಯ್ತು, ಇನ್ನೀನ್ ಮಾತಾಡಿ ನಾನು ಏನ್ ಉದ್ಧಾರ ಆಗಿ ಬೆಳಗ್ಗೆ ನಮ್ ದೇಶ ಏನ್ ಅವಾರ್ಡ್ ತಗೊಂಡ್ಬಿಡುತ್ತೆ, ಆಗೋಯ್ತು ಬಿಡು, ಮುಳುಗೋಯ್ತು, ಇನ್ನೆಲ್ಲ ಮುಂದಕ್ಕೆ ಹೊಟ್ಟೋದ್ರು, ನಾನು ಒಬ್ಬನೇ ಹಾಳಾಗಿರೋದು, ಎಲ್ಲಾ ಚೆನ್ನಾಗಿದೆ. ಅವ್ರು ಮಾತಾಡ್ತಾ ಇದ್ರೆ ಅಯ್ಯೋ ನನ್ಗೂ ಲೈಫ್ ಚೆನ್ನಾಗಿಲ್ವಾ ಅಂತ ನಮಗೂ ಅನ್ಸ್ಬಿಡ್ಬೇಕು. ಅವ್ರ ಮಾತಲ್ಲೇ ಎನರ್ಜಿನ ಕೆಳಗಡೆ ತಗೊಂಡ್ ಹೋಗ್ಬಿಡ್ತಾರೆ. ಆತರ ನಮ್ಗೆ ನಮ್ ಸುತ್ತಮುತ್ತಲೇ ತುಂಬಾ ಜನ ಇರ್ತಾರೆ, ನೋಡಿದೀರಾ ಸರ್? ಈಗ ನೀವ್ ಯಾರನ್ನೂ ಅಪ್ರಿಶಿಯೇಟ್ ಮಾಡಿ, ಎಷ್ಟು ಲಕ್ಷಣವಾಗಿದ್ದಾರೆ ಅಂತ, ಅಯ್ಯೋ ಏನ್ ಲಕ್ಷಣ ಇದೆ ಅಂದ್ಬಿಟ್ಟು ಶುರು ಮಾಡ್ಕೊಂಡ್ಬಿಡ್ತಾರೆ ಇವರು. ಸೊ ಅಲ್ಲಿ ನಮ್ಗೆ ಒಂದು ಇದು ಗೊತ್ತಾಗತ್ತೆ. ಇದು ಕೆಲವೊಂದಷ್ಟೇ ನಾನು ಸಿಂಪ್ಟಮ್ ಹೇಳ್ತಾ ಇರೋದು. ಆದ್ರೆ ಇದು ನಾನು ಹೇಳಿದಾಗೆ ಪಟ್ಟಿ ಕೊಡ್ತಾನೆ ಹೋಗ್ಬೋದು ಸರ್. ಒಬ್ರು ದೊಡ್ಡ ತಿಳಿದವರು ಹೇಳ್ತಾರೆ, ಇಷ್ಟೇ ಸಿಂಪ್ಟಮ್ ಅಂತ ಯಾವುದೇ ಮಾನಸಿಕ ಕಾಯಿಲೆ ಯಾರು ಹೇಳಕ್ಕೆ ಆಗೋದಿಲ್ಲ ಅಂತ. ಆ ತರ ಸರ್, ಅಷ್ಟು ವಿಸ್ತಾರವಾಗಿ ಇದು ಬೆಳ್ಕೊಂಡು ಹೋಗುತ್ತೆ. ಎಸ್, ನಾನು ಹೇಳಿದೆ ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲಿ ಅನ್ಸುತ್ತೆ, ನಮ್ಮ ಆಂಟಿ ಒಬ್ರು, ಅವ್ರಿಗೆ ವಯಸ್ಸಾಗಿದೆ ಆಯ್ತಾ, ಅವರಿಗೆ ರೀಸೆಂಟ್ ಆಗಿ ಶುಗರ್ ಅಟ್ಯಾಕ್ ಆಗಿದೆ. ಅವ್ರು ಹೆಂಗಿದ್ರೆ ಶುಗರ್ ಬಂದ್ಬಿಟ್ರೆ ಮುಗಿದೋಯ್ತು ಪ್ರಪಂಚನೇ, ಮಾತಿದ್ರೆ ಬರೀ ಅದು ಅವ್ರಿಗೆ ಹೇಳ್ಕೊಳ್ಳೋದು ನೋಡ್ಬೇಕು, ಅಯ್ಯೋ ಶುಗರ್ ಕಾಯಿಲೆ ಬಂದ್ಬಿಟ್ಟಿದೆ, ನಾನು ಇನ್ನೂ ತಿನ್ನಕ್ಕಾಗಲ್ಲ, ಶುಗರ್ ಬಂದ್ಬಿಟ್ಟಿದೆ, BP ಬಂದ್ಬಿಟ್ಟಿದೆ. ಹೌದು, ನಮ್ಗೇನೆ ನಮ್ ಏಜ್ ಬಗ್ಗೆ ಭಯ ಬಂದ್ಬಿಡ್ಬೇಕು. ಅಯ್ಯೋ ನನ್ಗೂ 45 ಏನಪ್ಪಾ ಅಂತ ನಮಗೆ ಭಯ ಬರೋ ರೇಂಜಿಗೆ ಅವರು ಲೈಫ್ ನೋಡ್ತಾರೆ. ಅಲ್ಲ, ಹೆಂಗೆ ಅಂದ್ರೆ ಅವರು ಆಮೇಲೆ ಪ್ರಪಂಚದಲ್ಲಿ ಯಾರಿಗೂ ಕಷ್ಟ ಇಲ್ಲ, ನಮ್ಗೆ ಕಷ್ಟ, ಮತ್ತೆ ಎಲ್ಲರೂ ನಮ್ಮ ಮೇಲೆ ಕಣ್ಣಾಗ್ತಾ ಇದಾರೆ, ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ. ಅಯ್ಯೋ ಅದೆಲ್ಲ ತುಂಬಾ ನಡೀ ಸರ್. ಇದನ್ನೆಲ್ಲ ನೋಡದೆ ಮನುಷ್ಯ ಯಾವಾಗ್ಲೂ ನಂಗೆ ಏನೋ ಆಗಿದೆ, ಯಾರೋ ಏನೋ ಮಾಡಿದ್ದಾರೆ, ಏನೋ ಆಗಿದೆ ಅಂತ ಯೋಚನೆ ಮಾಡ್ತಿರಲ್ಲ. ಹಲೋ ಬಾಸ್, ನಿಮ್ ಮೈಂಡ್ ಇಂದ ಇದಾಗ್ತಾ ಇರೋ 90% ಇಶ್ಯೂ ಯಾರು ಅಡ್ರೆಸ್ ಮಾಡ್ತಾರೆ? ಯಾಕಂದ್ರೆ ನಾವು ಎಷ್ಟು ನೀಟಾಗಿ ಮೇಕಪ್ ಮಾಡ್ಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ DP ಹಾಕೊಂಡು ಓಡಾಡ್ತಾ ಇರ್ಬೇಕಾರೆ
ನಮ್ಮ ಆ ವಿಚಾರವನ್ನು ನಾವು ಗಮನಿಸಲೇಬೇಕಾಗುತ್ತೆ. ಹೌದು, ಐ ಕಂಪ್ಲೀಟ್ಲಿ ಅಗ್ರಿ. ನಿನ್ನೆ ಬೆಳಗ್ಗೆ ಘಟನೆ ನಡೆದಿದೆ. ಇವತ್ತು ಟಿವಿಲಿ ಬೆಳಗ್ಗೆ ನಾವು ತೋರಿಸ್ತಾ ಓಕೆ ಇದ್ದೀವಿ. ಬೆಂಗಳೂರಲ್ಲೇ ಒಬ್ಬ ಮಗ ತಂದೆ ತಾಯಿಗಳನ್ನೇ ಹ್ಮ್. ಸ್ವಂತ ತಂದೆ ತಾಯಿಗಳನ್ನೇ ಆತ ಇದು ಮಾಡಿರೋದು. ಬಾ ಬೇಕ. ಅಲ್ಲ ಆದ್ರೆ ನಾನು ಇನ್ನೂ ಏನೇನೋ ವಿಯರ್ಡ್ ಎಕ್ಸಾಂಪಲ್ಸ್ ಇದೆ ಆಯ್ತು. ಹೌದು. ಈ ಸೈಕೋಪಾತ್ಗಳಿರ್ತಾರೆ ಗೊತ್ತಾ, ಹೌದು. ಏನೋ ಫ್ರಿಡ್ಜ್ ಎಕ್ಸಾಂಪಲ್ಸ್ ಅಂತೆ. ನಾನು ಡೀಪಾಗಿ ಹೋಗಕ್ಕೆ ಇಷ್ಟಪಡಲ್ಲ. ಹೌದು. ಐ ಹೋಪ್ ನಿಮ್ಗೆ ಅರ್ಥ ಆಯ್ತು. ಖಂಡಿತ ಹೌದು. ಈ ಸೈಕೋಪಾತ್ಸ್ ಡಿಪ್ರೆಷನ್ ಅಲ್ಲಿ ಇರೋರೇ ಹಿಂಗಾಡ್ತಾರ, ಅಥವಾ ಡಿಪ್ರೆಷನ್ ಅತಿಯಾದ್ರೆ ಹಿಂಗಾಗತ್ತಾ, ಅಥವಾ ಈ ಸೈಕೋಪಾತ್ಸ್ ಇದೇ ಬೇರೆ ಡಿಪ್ರೆಷನ್ ಬೇರೆನಾ? ಆಲ್ ದಿಸ್ ಇಸ್ ಪಾಸಿಬಲ್. ಇದೆಲ್ಲವೂ ಪಾಸಿಬಲ್ ಇದೆ. ಅವ್ರಿಗೆ ಸಡನ್ ಆಗಿದೆ ಇದಾಗಿರಬಹುದು, ತಿಳ್ಕೊಳಕ್ಕೆ ಆಗದೆ ಅದು ಔಟ್ ಬಸ್ಟ್ ಆಗಿರ್ಬೋದು, ಎಷ್ಟೋ ವರ್ಷದ ಡಿಪ್ರೆಷನ್ ಈ ತರ ಕನ್ವರ್ಟ್ ಆಗಿರ್ಬೋದು, ಇದು ಕನ್ವರ್ಟ್ ಆಗೋದಾಗಿರ್ಬಹುದು. ಎನಿ ಪಾಸಿಬಿಲಿಟಿ ಇಸ್ ಪಾಸಿಬಲ್. ಇಲ್ಲಿ ಸರ್ ಈಗ ವಿಯರ್ಡ್ ಆಗಿ ಇಂದಾಗ ವಿಚಿತ್ರವಾಗಿ ಯಪ್ಪ ಏನಿದು ರಾಕ್ಷಸರ ತರ ಹುಚ್ಚಿರ ತರ ಆಡ್ತಾ ಇದಾರೆ ಅಂತ ನಾವ್ ಏನ್ ಅನ್ಕೊಳ್ತೀವಿ. ಇಲ್ಲಿ ಸೂಕ್ಷ್ಮವಾಗಿ ನೋಡೋದಾದ್ರೆ ಅವ್ರ ಪಾಪ ಓವರ್ವೆಲ್ಮಿಂಗ್ ಫೀಲಿಂಗ್ಸ್ ಇರುತ್ತಲ್ಲ, ಅದನ್ನ ಅವ್ರ ನರ್ವಸ್ ಸಿಸ್ಟಮ್ ಅಲ್ಲಿ ಹ್ಯಾಂಡಲ್ ಮಾಡಕ್ ಆಗದೆ ಹಾಗೆ ಆಡ್ತಾ ಇರುವಂತ ಪಾಸಿಬಿಲಿಟಿಗಳೇ ತುಂಬಾ ಜಾಸ್ತಿ. ನನ್ನ 15 ವರ್ಷದಲ್ಲಿ ಎಂತೆಂತ ಕೇಸು ಅಂದ್ರೆ ನೀವು ನಂಬಲ್ಲ. ಈಗ ಪ್ರಾಬ್ಲಮ್ ಇದ್ದು ಸಮಸ್ಯೆಯಿಂದ ಆಡೋರು ಬೇರೆ ಪ್ರಶ್ನೆ. ಇಡೀ ಲೈಫಲ್ಲಿ ತಂದೆ ಮನೇಲಿ ಇರೋವರೆಗೂ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇದ್ರು ಅಗ್ರೆಸಿವ್ ಆಗಿ. ತುಂಬಾ ಒಳ್ಳೆಯವನ್ನ ಮದ್ವೆ ಆದೆ, ತುಂಬಾ ಸಮಾಧಾನಕರ ವಾತಾವರಣ ಇದೆ, ನನಗೇನೋ ಮಿಸ್ಸಿಂಗ್ ಹೊಡಿತಾ ಇದೆ, ಇಲ್ಲ ಅವ್ನು ಪ್ರೀತಿಸ್ತಿದ್ದಾನೆ ಬಟ್ ಇಲ್ಲ ನಂಗೆ ಸರಿ ಹೋಗ್ತಾ ಇಲ್ಲ, ನಂಗೆ ಸತ್ತೋಗ್ಬೇಕು ಅನ್ಸ್ತಾ ಇದೆ, ಸತ್ತೋಗ್ಬೇಕು, ಎಲ್ಲಮ್ಮ ಎಲ್ಲ ಚೆನ್ನಾಗಿದೆಯಲ್ಲ ಯಾಕೆ, ಇಲ್ಲ ಇಲ್ಲ ನಂಗೆ ಸರಿ ಹೋಗ್ತಾ ಇಲ್ಲ. ಯಾಕಂದ್ರೆ ಕನೆಕ್ಷನ್ ಹಳೆ ಯಾವುದೋ ಒಂದು ಕ್ರಾನಿಕ್ ಸ್ಟ್ರೆಸ್ಸು, ಡಿಪ್ರೆಷನ್ನು, ಅದು ಟ್ರಾಮಾನ ಬಿಡಕ್ ಆಗದೆ ಇರೋದ್ರಿಂದ ಆಗಿರಬಹುದು. ಅಥವಾ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ, ಇಬ್ರು ತುಂಬಾ ಬೆಸ್ಟ್ ಫ್ರೆಂಡ್ಸ್ ಜಿಮ್ ನಡೆಸ್ತಾ ಇದ್ರು. ಒಂದು ಕನ್ಸಲ್ಟೇಷನ್ ಬಂದಿದ್ರು, ಒಂದು 10 ವರ್ಷದ ಹಳೆ ಕೇಸ್ ಇದು. ಇಬ್ರು ತುಂಬಾ ಹೆಲ್ದಿ ಜಿಮ್ ನಡೆಸೋರು, ಟ್ರೈನರ್ಸ್ ಅಂದ್ರೆ ನೀವು ನೋಡಿರಬಹುದು. ಅದ್ರಲ್ಲಿ ಇಬ್ರು ಮಾತಾಡ್ತಾ ಇಬ್ರು ಖಂಡಿತ ಡಿಪ್ರೆಷನ್ ಇದಾರೆ ಅಂತ ಫೀಲ್ ಆಯ್ತು ನಂಗೆ. ಅದ್ರಲ್ಲಿ ಒಬ್ಬನಿಗೆ ಮಾತ್ರ ಇವ್ನಿಗೆ ಮಾತ್ರ ನೋಡಿ ಮೇಡಮ್, ಇವ್ನಿಗೆ ಮಾತ್ರ ನೋಡಿ ಮೇಡಮ್ ಅಂತ ಅವ್ರ ಫ್ರೆಂಡ್ ಇದ್ ಮಾಡ್ತಾನೆ ಇದ್ದ. ಖಂಡಿತ ನೋಡ್ತೀನಪ್ಪ, ನಿನ್ಗೇನ್ ಸಪ್ರೇಟ್ ಕನ್ಸಲ್ಟೇಷನ್ ಬೇಡ, ನೀನು ಒಂಚೂರು ಧ್ಯಾನಗಿನ ಮಾಡಪ್ಪ, ನಿನ್ಗೇನೋ ಕೌನ್ಸಿಲಿಂಗ್ ಏನ್ ಮಾಡೋಣ. ಇಲ್ಲ ಮೇಡಮ್ ಇಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ, ನನಗೆಲ್ಲ ಏನಿಲ್ಲ, ಇವ್ನ್ ನೋಡಿ ಅಂತ ಹೇಳ್ದ. ಸರಿ ಏನ್ಬಿಟ್ಟು ಇನ್ನೊಬ್ಬ ಫ್ರೆಂಡ್ ಯಾರೋ ಹೌದು ಮೇಡಮ್ ನನ್ ಪ್ರಾಬ್ಲಮ್ ಇದೆ ಅಂತ ಒಪ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅವ್ರು ಚೆನ್ನಾಗಿ ಪಾಪ ಒಪಿನಿಯನ್ ಎಲ್ಲ ಕೊಟ್ಟು ಎಲ್ಲ ಅದು ಈಗಲೂ ಡಾಕ್ಯುಮೆಂಟೇಶನ್ ಇದಾಗಿದೆ. ಅದಾಗಿ ಇವಾಗ ನಾನು ನೋಡಕ್ಕೆ ಪಾಪ 5 ವರ್ಷ 6 ವರ್ಷ ಆದ್ಮೇಲೆ ಮೇಡಮ್ ಚೆನ್ನಾಗಿದ್ದೀರಾ, ನನ್ನ ಮದುವೆ ಐತೆಲ್ಲ ಕರೆಯಾಗಿ ಬರ್ತಾರಲ್ಲ, ಹಂಗೆ ಆ ಹುಡುಗ ಇನ್ನ ಒಂದು ಜಿಮ್ ಓಪನ್ ಮಾಡ್ತಾ ಇದೀನಿ ಅಂತ ನಾನು ಇನ್ವೈಟ್ ಮಾಡಕ್ ಬಂದಾಗ, ಎಲ್ಲಿ ನಿಮ್ ಫ್ರೆಂಡ್ ಇವಾಗ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಲ್ವಾ ಅಂದ್ರೆ, ಇಲ್ಲ ಮೇಡಮ್ ಅವ್ನು ಅಂದ್ಬಿಟ್ಟ ಅಂತ ಹೇಳ್ದ. ಸೊ ಇದು ಏನಾಗುತ್ತೆ ಸರ್ ಅಂದ್ರೆ, ಒಂದೇ ತರ ವಾತಾವರಣದಲ್ಲಿ ಇರ್ತಾರೆ, ಒಂದೇ ತರ ಕೆಲಸ ಮಾಡ್ತಾ ಇರ್ತಾರೆ. ಆ ಒಂದು ಕ್ರಿಟಿಕಲ್ ಸಿಚುವೇಶನ್, ಇವಾಗ ಜಿಮ್ ಸರಿಯಾಗಿ ನಡೀತಾ ಇಲ್ಲ, ಬಿಸ್ನೆಸ್ ಡಲ್ ಆಯ್ತು, ಅದನ್ನ ಸ್ವೀಕಾರ ಮಾಡಕ್ ಆಗದೆ ಇದ್ದಾಗ, ನಾನು ಇದನ್ನ ಸ್ವೀಕಾರ ಮಾಡಕ್ ಆಗ್ತಾ ಇಲ್ಲ ಅನ್ನೋದನ್ನ ತಗೊಳಕ್ಕಾಗದೆ ಹೆಜ್ಜೆ ತಗೊಂಡಿರೋರು ನಾನು ಆಗ್ಲೇ ತೋರಿಸ್ದಾಗಿದ್ರೆ, ಹೌದು ನಂಗೆ ಇಶ್ಯೂ ಇದೆ, ನಂಗೆ ಹೆಲ್ಪ್ ಬೇಕು ಅಂತ ಓಪನ್ ಆಗಿ. ಯಾಕಂದ್ರೆ ಸರಿ ನಮ್ ಸೊಸೈಟಿನೂ ಹೆಂಗ್ ಮಾಡುತ್ತೆ ಅಂದ್ರೆ, ನೀನ್ ಹತ್ರ ಹೇಳ್ಕೊಂಡ್ಬಿಟ್ರೆ ನೀನು ಸಿಕ್ಕಾಪಟ್ಟೆ ವೀಕು ಅನ್ನೋದರದೊಂದು ಫೀಲಿಂಗ್ ನ ನಾವು ಕೊಡ್ಬೇಕಾದ್ರೆ, ನಾನ್ ಹೇಳ್ಕೊಳಂಗೆ ಇಲ್ಲ, ನನ್ ಫ್ರೆಂಡ್ ನನ್ನ ಹತ್ರ ಕೌನ್ಸಿಲಿಂಗ್ ಕೇಳ್ತಾನೆ, ಇವಾಗ ನಾನ್ ಬಂದು ಇವನ್ ಜೊತೆ ಹೆಲ್ಪ್ ತಗೋಬೇಕಾ ಅನ್ನೋ ಮೈಂಡ್ ಸೆಟ್. ಅದೇ ನಾನು ಎಷ್ಟು ಸತಿ ಯೋಚನೆ ಮಾಡ್ತೀನಿ, ಅಯ್ಯೋ ಅವನ ಜೊತೆ ನಾನು ಬಾಯ್ ಬಿಟ್ಟು ಕೇಳ್ದೆ, ನೀನು ತಗೊಳಪ್ಪ, ನಿಂಗೇನ್ ಸಪ್ರೇಟ್ ಫೀಸ್ ತಗೊಳೋದು ಪರವಾಗಿಲ್ಲ, ಮಾಡ್ಕೊಡಿ ಇಬ್ರು ಫ್ರೆಂಡ್ಸು ಅಂತ. ನನಗೇನಾಗಿಲ್ಲ ನನ್ಗೇನಾಗಿಲ್ಲ ಅಂತ ಹೇಳ್ದ. ಎಂತ ಕೆಲಸ ಮಾಡ್ಕೊಳ್ತು ಆ ಮಗು. ಯಾಕಂದ್ರೆ ಅದೊಂದ್ 2 ವರ್ಷ ಪಾಪ ಬಿಸ್ನೆಸ್ ಅಥವಾ 1 ವರ್ಷ ಚೆನ್ನಾಗ್ ಆಗ್ತಾ ಇಲ್ಲ ಅನ್ನೋದು ದಾಟ್ಬಿಟ್ಟಿದ್ರೆ ಎಷ್ಟು ಅವ್ನ ಬದುಕಿಗೆ ನೋಡಿ. ಅವ್ನು ಇನ್ನೊಂದು ಜಿಮ್ ಓಪನ್ ಮಾಡ್ಕೊಂಡು ಆ ಇನ್ನೊಬ್ಬ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ, ಇವತ್ತಿಗೂ ಬರ್ತಾನ ಅವನ ಈ ಕಡೆ ಬಂದಾಗೆಲ್ಲ ನಮ್ಮ ಕ್ಲಿನಿಕ್ ಕಡೆ ಮಾತಾಡ್ಸಕ್ಕೆ. ಸೊ ಆ ಥರ ಯಾವುದು ಅಂತ ನಾವು ಹೇಳೋದಕ್ಕಾಗಲ್ಲ ಸರ್. ಆದ್ರೆ ಸ್ವಲ್ಪ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಅಂದ ತಕ್ಷಣ, ನಿಂಗೆ ಹುಚ್ಚನ ನಿಂಗೆ ಹುಚ್ಚಿಡ್ದಿದ್ಯಾ ಅಂತ ಅನ್ನಕ್ ಹೋಗಬೇಡಿ. ಹುಚ್ಚ ಎಲ್ಲಾರ್ಗೂ ಹಿಡಿದಿದೆ ಅಂಗ್ಲೆಕ್ಕ ನೋಡಕ್ ಹೋದ್ರೆ. ಯಾಕೋ ಸರಿ ಹೋಗ್ತಾ ಇಲ್ಲ ನಿಂದ ಹಾವ, ಬಾ ಇಲ್ಲಿ ಕೂತ್ಕೋ, ಮಾತಾಡೋಣವಾ, ಥೆರಪಿಸ್ಟ್ ಹತ್ರ ಹೋಗೋಣವಾ, ಕೌನ್ಸಿಲ್ ತಗೊಳ್ಳೋಣವಾ, ಮೆಡಿಕಲ್ ಅಲ್ಲಿ ಬೇಕಾ, ಇಲ್ಲ ಜಸ್ಟ್ ಜನರಲ್ ಯಾರಾದ್ರೂ ಸ್ಪಿರಿಚುವಲ್ ಇದ್ರ ಹತ್ರ ಮಾತಾಡಿಸ್ತೀಯಾ, ಇಲ್ಲ ಧ್ಯಾನ ಗೀನ ಮಾಡೋಣವಾ, ಇಲ್ಲ ನಾವು ಸ್ವಲ್ಪ ಲೈಫ್ ಸ್ಟೈಲ್ ಇದ್ ಮಾಡ್ಕೊಳ್ಳೋಣವಾ, ಸುಮ್ನೆ ಒಂದು ಒಪಿನಿಯನ್ಗೆ ಹೋಗೋಣವಾ ಅಂತ ಒಂದ್ ಸ್ವಲ್ಪ. ಈಗ ನಾವ್ ಹೇಳಿದ್ದೆ ಉದಾಹರಣೆ ತಗೊಳ್ಳೋಣ. 3.5 ಅವರು ಮಗು ವರ್ಷ ಮನೆಯಿಂದ ಆಚೆ ಬರ್ತಾ ಇಲ್ಲ, ಅವ್ನು ಹಂಗೆ ಮೇಡಮ್ ತುಂಬಾ ಉತ್ಸಾಹ ಮಾಡ್ತಾನೆ ಅಂತ ಯಾಕೆ ನೆಗ್ಲೆಕ್ಟ್ ಮಾಡ್ತೀರಾ? ಕತ್ಲೆ ರೂಮಲ್ಲಿ ಇಡೀ ದಿನ ಆಚೆನೇ ಬರ್ದೆ ಕೂತ್ಕೊಳ್ಳಿರೋ ಮಕ್ಕಳು ನೋಡಿದಾಗ, ಅವ್ನು ಹಂಗೆ ಮೇಡಮ್ ಅವ್ನು ತುಂಬಾ ಇಷ್ಟ, ಹೊಸ ರೂಮ್ ಅಲ್ವಾ ಕೂತಿರ್ತಾನೆ ಅಂತ ಯಾಕೆ ನೆಗ್ಲೆಕ್ಟ್ ಮಾಡ್ತೀರಾ? ನೀವಾಗ್ಲೇ ಹೇಳಿದ್ರಲ್ಲ ಎಷ್ಟು ಒಳ್ಳೆ ಉದಾಹರಣೆ, ಹಿಂಗೆ ಲೋ ಝೋನೋಟ್ ಹಾಕೊಂಡು ತಿನ್ನೋದು. ಆ ತರ ತಿನ್ಬೇಕಾದ್ರೆ ನೀವ್ ಯಾಕೆ ಸೂಕ್ಷ್ಮ ಮಗು ಯಾಕೆ ಈ ತರ ಊಟ ಮಾಡ್ತಾ ಇದೆ, ಏನಿರ್ಬಹುದು ಅಂತ ನೀವ್ ಯಾಕೆ ಅದನ್ನ ಬಟನ್ನ ಕರೆಕ್ಟ್ ಟೈಮ್ಗೆ ಪ್ರೆಸ್ ಮಾಡಲ್ಲ? ಯಾಕೆ ಮಾಡಲ್ಲ ಗೊತ್ತಾ? ಚೆನ್ನಾಗೇ ಓದ್ತಾ ಇದ್ದಾನೆ, ಒಳ್ಳೆ ಮಾರ್ಕ್ಸೇ ಬರ್ತಾ ಇದೆ, ತುಂಬಾ ಡಿಸಿಪ್ಲಿನ್ಡ್ ಆಗಿದ್ದಾನೆ, ದಿನಾ ಸ್ಕೂಲ್ಗೆ ಹೋಗ್ತಾನೆ, ಇವ್ನ್ಗೇನ್ ರೋಗ? ಯಾಕಂದ್ರೆ ನಾವು ಹೊರಗಡೆ
ಟೆಕ್ನಿಕಲಿ ಎವ್ರಿಥಿಂಗ್ ಇಸ್ ಗುಡ್, ಎವ್ರಿಥಿಂಗ್ ಇಸ್ ಲುಕಿಂಗ್ ಗುಡ್ ಅಂತ ನೋಡ್ತೀವಿ ಹೊರತು ಆರ್ ಯು ಫೀಲಿಂಗ್ ಗುಡ್ ಅನ್ನೋ ಪ್ರಶ್ನೆ ಯಾರು ಕೇಳ್ತಾರೆ? ಅದು ವಿಯರ್ಡ್ ಆಗಿ ಬೇರೆ ಬೇರೆ ತರ ತೋರಿಸ್ಕೊಳಕ್ ಶುರು ಮಾಡುತ್ತೆ ಅಷ್ಟೇ. ಈಗ ನೀವೆಲ್ಲ ಹೊರಗೆ ಹೋಗಿ ಬರ್ತೀರಾ, ನಿಮ್ ಮುಖ ಟ್ಯಾನ್ ಆಯ್ತು ಅಂತ ಯಾರಾದ್ರೂ ಹೇಳಿರ್ತಾರೆ, ಸಣ್ಣ ಪಿಂಪಲ್ ಬಂದಿದೆ, ಓ ಪಿಂಪಲ್ ಬಂದ್ಬಿಟ್ಟಿದ್ಯಾ, So true. ನಿಮ್ ಕೈ ಗಲೀಜಾಗಿದೆ, ಓ ಪೆಡಿಕ್ಯೂರ್, ಓ ಹ್ಮ್. ಕಾಲ್ ಗಲೀಜಾಗಿದೆ, ಮೆನಿಕ್ಯೂರ್. ಹೌದು ಹೌದು ಅಥವಾ ಹುಡುಗಂಗೆ ನೀನು ಈ ಶರ್ಟ್ ಹಾಕಿಲ್ಲ. ನೀವು ಹೊರಗಡೆ ಅಪಿಯರೆನ್ಸಸ್ಗೆ ಇಷ್ಟು ಪ್ರಾಮುಖ್ಯತೆ ಕೊಡೋರು ಒಳಗಡೆ ಕೊಳಿತಿದ್ದೀರಾ. ಹೌದು ಹೌದು ಸರ್. ಇದೆಲ್ಲ ಇವಾಗ ನೀವು ಹೇಳಿದ್ರಲ್ಲ, ನೀವು ಅಯ್ಯೋ ನಂಗೆ ಪಿಂಪಲ್ ಆಯ್ತು ಅಂತ ಜರ್ಜರಿತ ಆಗ್ಬಿಡೋದು, ನರೆ ಕೂದಲು ಬಂದ್ಬಿಡ್ತು ಅಂತ ತಲೆಗಡ್ಸ್ಕೊಳ್ಳೋರು ಜನ ಇದಾರೆ ಗೊತ್ತಾ ಸರ್. ಲಿಟ್ರಲಿ ಬಂದು ಕೇಳ್ತಾರೆ, ಆಗ್ತಾ ಇಲ್ಲ ಮೇಡಮ್ ನನಗೆ ಗ್ರೇ ಹೇರು, ಏನಾದ್ರೂ ರೆಮಿಡಿ ಹೇಳಿ, ನನಗೆ ಗ್ರೇ ಹೇರ್ಗೆ ರೆಮಿಡಿ ಬೇಕಾ ಇಲ್ಲ ನಿಮ್ಮ ಮನಸ್ಸು ಅದನ್ನ ತಗೊಳ್ತಾ ಇಲ್ಲಲ್ಲ ಅದಕ್ಕೆ ರೆಮಿಡಿ ಬೇಕಾ ಅಂತ ಕೇಳಿ ನಾವು ತಮಾಷೆ ಮಾಡಿದ್ದು ಇದೆ. ಅವ್ರು ನಗ್ತಾರೆ ಅವಾಗ, ಹೌದು ಹೌದು ನನಗೆ ತಗೊಳಕ್ ಆಗ್ತಾ ಇಲ್ಲ ಅಂತ. ಇದು ಪ್ರೊಟೆಕ್ಟಿವ್ ರೆಸ್ಪಾನ್ಸ್. ಇದು ಅಂದ್ರೆ ಈ ಸಿಂಪ್ಟಮ್ಸ್ ಎಲ್ಲ ನಾವು ಮಾತಾಡಿದ್ವಲ್ಲ, ಇದು ಭೀಕರ ಅಸಹ್ಯ ಅಲ್ಲ. ನಿಮ್ ಸಿಸ್ಟಮ್ ಹಲೋ ಹಲೋ ಬಾಸ್, ಪಾಸ್ ಮಾಡಪ್ಪ, ಹೀಲ್ ಮಾಡ್ಕೊಳಪ್ಪ, ಫೀಲ್ ಮಾಡಪ್ಪ, ಸರಿ ಮಾಡ್ಕೊಪ್ಪ, ಹಾರ್ಮೋನಿಗೆ ವಾಪಸ್ ಬಾಪ, ಜ್ಞಾನ ಜಾಸ್ತಿ ಮಾಡ್ಕೊಳಪ್ಪ, ನಿನ್ನೆ ನೀನ್ ಪ್ರೊಟೆಕ್ಟ್ ಮಾಡ್ಕೊಳಪ್ಪ, ಮುಂದಕ್ಕೆ ಹೋಗಕ್ಕೆ ತಯಾರಾಗಪ್ಪ ಅಂತ ಕೂಗಿ ಕೂಗಿ ಹೇಳ್ತಾ ಇರೋ ಸಿಗ್ನಲ್ಸ್ ಇದು. ಅದೇ ವಿಲನ್ ಅಲ್ಲ, ಸಿಂಪ್ಟಮ್ ವಿಲನ್ ಅಲ್ಲ. ಅದ್ರ ಹಿಂದೆ ಇರೋ ಮೂಲವನ್ನ ನೀವು ಜ್ಞಾನದ ರೀತಿ ತಗೊಂಡಾಗಿದ್ ಸರಿ ಹೋಗುತ್ತೆ. ಆ ಪ್ರೊಟೆಕ್ಟಿವ್ ರೆಸ್ಪಾನ್ಸ್ಗೆ ನಾವು ಸಮಾಜದಲ್ಲಿ ಸ್ಟೇಜ್ ಕೊಡ್ಬೇಕು. ಒಂದ್ ಗಂಡ ಒಂದ್ ಹೆಂಡತಿ ಮಂಕಾಗಿದೆ ರೀ, ನಂಗೆ ಯಾಕೋ ಅಳು ಬರ್ತಾ ಇದೆ ಅಂದ್ರೆ, ಓ ನಿಂಗೆ ಮನೇಲೆ ಕೂತು ತಿಂದು ಕೊಬ್ಬು ಜಾಸ್ತಿ ಆಗಿದೆಯಲ್ಲ ಅದಕ್ಕೆ ಅಂತ ಹೇಳಿದ್ರ ಬದಲು, ಹೌದಾ ಇರ್ಬೋದು, ನಿನ್ನ ಹಾರ್ಮೋನ್ಸ್ ಚೇಂಜ್ ಆಗಿದೆ, ಇಬ್ರು ಮಕ್ಕಳಾದ್ಮೇಲೆ ಇರ್ಬೋದು, ಬಾ ಒಂದು ಕನ್ಸಲ್ಟೇಷನ್ ತಗೊಳ್ಳೋಣ, ಅದರಲ್ಲಿ ಏನಿದೆ ಅಂತ ಹೇಳ್ಬೇಕು ಹೊರತು ಏನೇ ನಿನ್ಗೆ ವಯಸ್ಸಾಯ್ತಲ್ಲ ಹುಚ್ಚಿಡ್ದಿದ್ಯೇನೆ ಇವಾಗ ಅಂತ ಕಾಮಿಡಿ ಮಾಡೋದಲ್ಲ. ಅಥವಾ ಗಂಡ ಎಲ್ಲಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾನೆ ಅಂದ ತಕ್ಷಣ ಅವನ ಒಳಗಡೆ ಏನು ಫೀಲಿಂಗೇ ಇಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು ಕತ್ತೆ ತರ ದುಡಿತಾ ಇದ್ದಾನೆ ಅಂತ ಅಲ್ಲ. ನಾವು ಒಬ್ರಿಗೊಬ್ರಿಗೆ ಆ ಸೂಕ್ಷ್ಮತೆಯನ್ನ ಕನೆಕ್ಟ್ ಮಾಡ್ಕೋಬೇಕು ಸರ್. ಇದು ಸಮಾಜದ ರೆಸ್ಪಾನ್ಸಿಬಿಲಿಟಿ, ಪೇರೆಂಟ್ಸ್ದು, ಟೀಚರ್ಸ್ದು, ಫ್ರೆಂಡ್ಸ್ದು, ಖಂಡಿತ ಫ್ರೆಂಡ್ಸ್ದು. ಫ್ರೆಂಡ್ಸ್ ಅಂದ ತಕ್ಷಣ ಅವನಿಗೆ ಬೇಕಾದಾಗ ಸಾಲ ಕೊಡ್ತೀನಿ, ಅವನ ಜೊತೆ ಹೋಗಿ ಶಾಪಿಂಗ್ ಹೋಗ್ತೀನಿ, ಮೂವಿಗೆ ಇದು ಮಾಡ್ತೀನಿ, ಅವ್ನ ಗರ್ಲ್ ಫ್ರೆಂಡ್ ಪಟಾಯಿಸಕ್ಕೆ ಹೆಲ್ಪ್ ಮಾಡ್ತೀನಿ ಅಲ್ಲ. ಫ್ರೆಂಡ್ಸು ಅಂದ್ರೆ ಬಾರೋ ಯಾಕೋ 2 ದಿನದಿಂದ ಮಂಕಾಗಿದ್ಯಲ್ಲೋ, ಎಲ್ಲರ ಲೈಫಲ್ಲೂ ಇರುತ್ತೆ ಅಂತ ಮಾತಾಡೋನು, ಫ್ರೆಂಡ್ಶಿಪ್ ನಿಭಾಯಿಸೋನು. ಚೆನ್ನಾಗಿದ್ದಾಗ ಗ್ಲಿಟರಿಂಗ್ ಅಲ್ಲಿ ಗ್ಲಿಟರ್ ಆಗೋದಲ್ಲ. ಫ್ರೆಂಡ್ಸ್ದು ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ, ಸ್ಪಿರಿಚುವಲ್ ಮೆಂಟರ್ಸ್ದು ರೆಸ್ಪಾನ್ಸಿಬಿಲಿಟಿ ಇದೆ. ಮತ್ತೆ ಈ ತರದ ವಿಚಾರಗಳೆಲ್ಲ ವಯಸ್ಸಾದವ್ರಿಗೆ, ತಲೆ ಕೆಟ್ಟವ್ರಿಗೆ ಅಂತ ಒಂದಷ್ಟು ಸಬ್ಜೆಕ್ಟ್ಗಳನ್ನ ತಗೊಂಡೋಗಿ ಮೂಲೆ ಗುಂಪು ಮಾಡ್ಬಿಟ್ಟಿದಾರಲ್ಲ. ಆ ತರ ಎಲ್ಲವನ್ನೂ ಲಾಜಿಕ್ ಆಗೇ ನೋಡ್ಬೇಕು ಅನ್ನೋ ಸೋ ಕಾಲ್ಡ್ ಇಂಟೆಲಿಜೆಂಟ್ ಪೀಪಲ್, ನಿಮ್ದು ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕಂದ್ರೆ ನಿಮ್ಮ ಲಾಜಿಕ್ ನ ಮೀರಿರೋದು, ಟೆಕ್ಸ್ಟ್ ಬುಕ್ ಮೀರಿರೋದು ರಾಶಿ ಇರೋದಕ್ಕೆ ತುಂಬಾ ಜನ ಸೂಸೈಡ್ ಮಾಡ್ಕೊಳ್ತಾ ಇರೋದು, ಕಾಯಿಲೆಗೆ ಒಳಗಾಗಿರೋದು, ಗೊತ್ತಿಲ್ಲ ನಮ್ಗೆ ಯಾಕೆ ಹಿಂಗಾಗಿದ್ಯೋ ಅಂತ, ಮೆಡಿಕಲ್ ರಿಪೋರ್ಟು ಅಯ್ಯೋ ಗೊತ್ತಿಲ್ಲ ಅಂತ ಒಂಥರ ಪರ್ಪ್ಲೆಕ್ಸ್ಡ್ ಆಗಿರುವಂತ ಸಿಚುವೇಶನ್ ಬಂದ. ನನ್ನ ಪ್ರಕಾರ ಯಾರಾದ್ರೂ ಖಿನ್ನತೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಡಿಪ್ರೆಷನ್ ಇರ್ತಕ್ಕಂಥ ವ್ಯಕ್ತಿಗಳು, ಅವರ ಮೊದಲ ಚಿಕಿತ್ಸೆ ಏನು ಅಂದ್ರೆ ಅವ್ರು ಒಪ್ಕೊಳ್ಳೋದು. ಎಕ್ಸಲೆಂಟ್ ಅಲ್ವಾ? ಹೌದು. ಆ ಈಗೋ ಬಿಟ್ಟು, ಹೌದು ನಾನ್ ಮನುಷ್ಯ, ನಾನೇನು ಪ್ಲಾಸ್ಟಿಕ್ ಅಲ್ಲ, ಮರ ಅಲ್ಲ, ಏನು ಅಲ್ಲ. ಮರಕ್ಕೂ ಇಮೋಷನ್ಸ್ ಇದೆ ಬಿಡಿ, ಆ ಉದಾಹರಣೆನೂ ಕೊಡ್ಬಾರ್ದು ನಾವು. ನನ್ ಮನುಷ್ಯ, ಎಸ್ ಇಟ್ ಇಸ್ ಪಾಸಿಬಲ್ ಅಂತ. ಕರೆಕ್ಟ್. ಜಸ್ಟ್ ಪುಟ್ ಯೋರ್ ಫುಡ್ ಡೌನ್ ಅಂಡ್ ಸೇ ಎಸ್ ಐ ಹ್ಯಾವ್ ಎನ್ ಇಶ್ಯೂ, ಸೊ ವಾಟ್. ಈಗ ನೀವು ತುಂಬಾ ಜನ ಸ್ಟಾರ್ಸ್ ನೋಡಿದ್ರೆ, ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಅವರಿಂದ ಹಿಡಿದು ಹೌದು. ದೀಪಿಕಾ ಪಡ್ಕೊಂಡ್ರು, ತುಂಬಾ ಜನ ಒಂದು ಓಪನ್ ಆಗಿ ಒಪ್ಕೊಂಡ್ರು, ಎಸ್ ಹೌದು ಕಿನ್ನತೆಯಲ್ಲಿ ಇದ್ದೆ ನಾನು. ಹೌದು. ಈಗ ನಾನು ಆ ವಿಚಾರದಲ್ಲಂತೂ ದೀಪಿಕಾ ಪಡ್ಕೊಂಡ್ರನ್ನ ಡೆಫಿನೆಟ್ಲಿ ಮೆಚ್ತೀನಿ. ಎಸ್ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿಗೆ ದೀಪಿಕಾ ಪಡ್ಕೊಂಡು ಹೋಗ್ತಾರೆ, ಅವರೊಂದು NGO ಮುಖಾಂತರ. ಅಲ್ಲೇನೋ ಎಲ್ಲರ ಜೊತೆ ಕನ್ನಡದಲ್ಲೇ ಮಾತಾಡಿ ಸಮಸ್ಯೆ ಕೇಳ್ತಾರೆ. ಅದು ಎಂತ ವಂಡರ್ಫುಲ್ ಇನಿಷಿಯೇಟಿವ್ ಅದು. ನಾನು ನಿಜವಲ್ಲ ಒಂದು ರೆವಲ್ಯೂಷನ್ ಖಂಡಿತ ಕ್ರಿಯೇಟ್ ಮಾಡ್ತು ಸರ್. ಈ ಓಪನ್ನೆಸ್, ಅದೇ ಸಮಾಜದ ಸೆಲೆಬ್ರಿಟಿಗಳದ್ದು ಆವಾಗಲೇ ನಾವು ಮಾತಾಡ್ತೀವಿ. ದೊಡ್ಡ ಅಚೀವ್ ಮಾಡಿದವರು ಹೌದು. ಹೇಳ್ಕೊಟ್ಟು ಮುಕ್ತವಾಗಿ ಹೇಳ್ಕೊಂಡ್ರು, ಗುಣಮುಖರಾದ್ರು, ಆರಾಮಾಗಿದ್ದಾರೆ. ನೀವ್ಯಾಕೆ ಹೇಳ್ಕೊಳಕ್ಕಾಗ? ಆದ್ರೆ ಮತ್ತೆ ದಯವಿಟ್ಟು ಹಿಂಗ್ ಗುಣಮುಖರ ಆದವ್ರನ್ನ ಒಳ್ಳೇದೇ ಮಾತಾಡಿ. ನಾನು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಅದೇನೋ ಕೆಟ್ಟ ಸ್ಟೋರೀಸ್ ಬರೀತಾರೆ, ಇವ್ರು ಡಿಪ್ರೆಷನ್ ಇದ್ರಂತೆ, ಹೌದು. ಯಾಕಂದ್ ಪ್ರಾಜೆಕ್ಟ್ ಮಾತಾಡ್ಸ್ಬೇಕಾದ್ರು ಅಷ್ಟೇ, ಏನೋ ಡಿಪ್ರೆಷನ್ ಹೊರಟೋಗಿದ್ಯಂತೆ, ಇವಾಗ ಡಿಪ್ರೆಷನ್ ಇಲ್ವಾ ಅಂತ ರೇಗ್ಸೋದು. ಅದು ಅದೇ ಹೇಳದ್ನಲ್ಲ, ಸಮಾಜದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಹಂಗಲ್ಲದು, ಅಯ್ಯೋ ಪಾಪ ಅವ್ನು ಡಿಪ್ರೆಷನ್ ಇದಾನೆ, ಗುರು ಹಂಗಲ್ಲ, ಇವತ್ತು ಅವನು ನಾಳೆ ನೀನು. ಹೌದು, ಎಕ್ಸಾಕ್ಟ್ಲಿ. ಅದೇ ಮಕ್ಕಳು ಆಟ ಆಡ್ತಾರಲ್ಲ, ನೀನ್ ಬಿಟ್ ಯಾರು ಅಂತ, ಹಂಗ. ಅಷ್ಟೇ. ವೆರಿ ಟ್ರೂ. ಸೊ ಈಗ ಇದಕ್ಕೆ ಒಂದಷ್ಟು ರೆಮಿಡೀಸ್, ಹೇಗಿದ್ರಿಂದ ಹೊರಗೆ ಬರ್ಬೋದು? ಸರ್, ನಾನು ಆಗ್ಲೇ ಹೇಳ್ದಾಗೆ ಏನೇ ಸೊಲ್ಯೂಷನ್ ಕೊಟ್ಟರು ತಗೊಳಕ್ ಕಷ್ಟ ಆಗತ್ತೆ. ಅದರಿಂದ ತುಂಬಾ ಸಿಂಪಲ್ ರೆಮಿಡಿ ಹೇಳ್ತೀನಿ, ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು.
ಇಲ್ಲಿ ಸ್ವಲ್ಪ ಸೈನ್ಸ್ ಆಂಗಲ್ ಅಲ್ಲಿ ನೋಡೋದಾದ್ರೆ ನಮಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಬಂದಾಗ ಸ್ಟ್ರೆಸ್ ಹಾರ್ಮೋನ್ಸ್ ವಿಪರೀತವಾಗಿ ಬರ್ತಾ ಇರುತ್ತಲ್ಲ, ಅದಕ್ಕೆ ರಿಯಲ್ ರೆಮಿಡಿ ಬೇಕು ಅಂದಾಗ ಒಂದಷ್ಟು ಹ್ಯಾಪಿ ಹಾರ್ಮೋನ್ಸ್ ಅನ್ನ ನಾವೇ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಏನು ಎಷ್ಟೋ ಸರಿ ಕೆಮಿಕಲ್ ಮೂಲಕ ಅದಕ್ಕೆ ಹೊರಗಡೆಯಿಂದ ತಗೋಬೇಕೋ ಅದನ್ನ ಒಳಗಡೆಯಿಂದ ತುಂಬಾ ಈಸಿಯಾಗಿ ಜನರೇಟ್ ಮಾಡ್ಕೊಳ್ಬಹುದು. ಫಸ್ಟ್ ಒನ್, ನಾವು ತುಂಬಾ ಈಸಿಯಾಗಿ ಒಂದು ಸಣ್ಣದೊಂದು ಆಕ್ಟ್ ಮಾಡೋದ್ರ ಮೂಲಕ ಡೋಫಮಿನ್ ಅಂತ ಒಂದು ಹಾರ್ಮೋನ್ಸ್ ಇದೆ. ಅದೇನು ಅಂತಂದ್ರೆ ಚೆಕ್ ಲಿಸ್ಟ್, ಇವತ್ತು ಇದನ್ ಮಾಡಿದೆ, ಇವತ್ತು ಇದನ್ ಮಾಡಿದೆ, ಅದು ಏನ್ ಬೇಕಾರಾಗಿರ್ಬಹುದು. ಇವತ್ತು ನಾನು ಗಿಡಕ್ಕೆ ನೀರ್ ಹಾಕ್ದೆ, ನಾನು ಯಾರಿಗೋ ಲೈಫ್ ಕೊಡ್ಬೋದು ಅನ್ನೋದು ನನಗೆ ಬರ್ತಾ ಇದೆ, ಇವತ್ತು ಗಿಡಕ್ಕೆ ನೀರ್ ಹಾಕ್ದೆ, ಇವತ್ತು ನೀರ್ ಹಾಕ್ದೆ ಅಂತ ಚೆಕ್ 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 ಅಂತ ಗ್ರೀನ್ ಟಿಕ್ ಮಾಡ್ಕೊಳ್ತಾ ಹೋಗೋದು. ಅಥವಾ ಇವತ್ತು 10 ಹೆಜ್ಜೆ ನಾನು ಓಡಾಡ್ದೆ, ಇವತ್ತು ನನ್ನ ದೇಹದ ಬಗ್ಗೆ ನಾನು ಏನೋ ಮಾಡ್ಕೊಂಡೆ. ಅವಾಗ ಇಮ್ಮಿಡಿಯೇಟ್ ಆಗಿ ನಿಮ್ ಬ್ರೇನ್ ಇಂದ ನೀವು ಅದಕ್ಕೆ ಏನು ಸ್ಪೆಷಲ್ ಸಿಗ್ನಲ್ ಕೊಡೋದು ಬೇಡ, ಡೋಫಮಿನ್ ರಿಲೀಸ್ ಆಗತ್ತೆ. ಅದು ನಿಮ್ಮನ್ನ ಈ ಒಂದು ಸ್ಥಿತಿಯಿಂದ ಹೊರಗಡೆ ಕರ್ಕೊಂಡ್ ಬರಕ್ಕೆ ಸಹಾಯ ಮಾಡುತ್ತೆ. ಇನ್ನು ಎರಡನೇದು ಸೆರೋಟನಿನ್ ಅಂತ ಹ್ಯಾಪಿ ಹಾರ್ಮೋನ್ಸ್ ಇದೆ. ಅದು ಯಾವಾಗ ರಿಲೀಸ್ ಆಗುತ್ತೆ ಅಂದ್ರೆ ಇದೆಲ್ಲ ನಿಜವಾದ ಔಷಧಿ, ನಾವು ಒಳಗಡೆನೆ ಸಂಪಾದನೆ ಮಾಡ್ಕೊಳ್ಬಹುದು. ನೀವು 5 ನಿಮಿಷ ಪೀಸ್ಫುಲ್ ಆಗಿ ಕೂತ್ಕೊಂಡ್ರು, ಇನ್ಫ್ಯಾಕ್ಟ್ ನಿಮ್ ಪಾಡ್ಕಾಸ್ಟ್ ನೋಡ್ತಾನೆ ಎಷ್ಟು ಜನ ಇಷ್ಟಿಷ್ಟುದ್ದ ಬರೀತಾರೆ, ಖುಷಿ ಆಯ್ತು, ಆನಂದ ಪಾಷ್ಪ ಬಂತು, ಸಮಾಧಾನ ಆಯ್ತು, ಹೀಲ್ ಆಯ್ತು, ಏನೋ ಬಿಟ್ಟೋದಂಗಾಯ್ತು ಅಂದ್ರೆ ಲಿಟರಲಿ ಅವ್ರಿಗೆ ಒಂದು ಸೆರೋಟನಿನ್ ರಿಲೀಸ್ ಆಗಿದೆ. ದೇ ವುಡ್ ಹ್ಯಾವ್ ಫೆಲ್ಟ್ ಇಟ್ ಫ್ರಮ್ ದ ಬ್ರೈನ್. ಸೊ ಅದು ಮೆಡಿಟೇಷನ್ ಆದ್ರೂ ಆಗ್ಲಿ, ಬ್ರೀದಿಂಗ್ ಆದ್ರೂ ಆಗ್ಲಿ, ಈ ತರ ಸಮಾಧಾನಕರವಾದ ಆನಂದ ಕೊಡುವಂತ ವಿಷಯವನ್ನ ಕೇಳೋದಾದ್ರೂ ಆಗ್ಲಿ, ಯಾಕಂದ್ರೆ ಇದು ಧ್ಯಾನನೇ. 1 ಗಂಟೆ ಕೂತ್ ಕೇಳ್ತಾರೆ ಅಂದ್ರೆ ಇದು ಧ್ಯಾನನೇ. ಸೊ ಅವಾಗ ಏನಾಗುತ್ತೆ, ಸೆರೋಟನಿನ್. ಅದಕ್ಕೆ ನಿಮ್ಮನ್ನ ಭೇಟಿ ಮಾಡೋರು ಎಷ್ಟೋ ಜನ ಹೇಳ್ತಾರಲ್ಲ, ನಿಮ್ ವಿಡಿಯೋಸ್ ನೋಡ್ತಾ ನಾವು ಹೀಲ್ ಆಗ್ಬಿಟ್ವಿ ಸರ್ ಅಂತ. ಹೇಗೆ? ಬಿಕಾಸ್ ಬ್ರೈನ್ ರಿಲೀಸಸ್ ದಟ್. ಎಷ್ಟು ಈಸಿ, ನೀವು ಮಲ್ಕೊಂಡು ನಿಮ್ಗೆ ಆಸಕ್ತಿನೇ ಇಲ್ವಾ, ಕೌಚ್ ಮೇಲೆ ಹಂಗೇ ಮಲ್ಕೊಂಡೇ ನೋಡಿ, ಅವಾಗ ಏನೋ ಒಂದು ರಿಲೀಸ್ ಆದಾಗ ಒಂದ್ ಸ್ವಲ್ಪ ಇವತ್ತು ಕೂತ್ಕೊಂಡು ನೋಡೋಣ, ಅವ್ರು ಹೇಳಿದ್ದನ್ನ ಮಾಡ್ಬಿಟ್ಟು ನೋಡೋಣ, ಹಂಗೆ ಟಕ್ 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 ಅಂತ ಬ್ರೈನ್ ಅಲ್ಲಿ ಶಿಫ್ಟ್ ಆಗಕ್ ಶುರು ಆಗುತ್ತೆ. ಇನ್ನ ಒಂದು ಅಮೇಝಿಂಗ್ ಇದೆ, ಎಂಡೋಫಿನ್ಸ್ ಅಂತ. ಅದು ಇವಾಗ ಈ ಒಂದ್ ಸಣ್ಣ ಆಕ್ಟ್ ನ ಮಾಡ್ತಾ ನಿಮಗೆ ಒಂಚೂರ್ ಫಿಸಿಕಲ್ ವರ್ಕೌಟ್ ಮಾಡ್ಬೇಕು. ಈಗ ನೀವು ಏನೇ ಚೇಂಜ್ ಮಾಡ್ಬೇಕಂದ್ರು, ಒಂದ್ ವಾಕಿಂಗ್ ಹೋಗೋಣ, ಒಂದ್ ವರ್ಕೌಟ್ ಮಾಡೋಣ ಅಂತ ಹೇಳತ್ತಲ್ವಾ, ಆ ತರ ಒಂದು ಸಣ್ಣ ಎಕ್ಸರ್ಸೈಸ್, ಅದು ಬಸ್ಕಿ ಹೊಡೆಯೋದಿರಬಹುದು, ಒಂದು ಟೆರೆಸ್ ಮೇಲೆ ಒಂದಷ್ಟು ರೌಂಡ್ ಹಾಕೋದಿರಬಹುದು. ಜಿಮ್ಗೆ ಹೋಗ್ಬೇಕಾಗ ಅವಶ್ಯಕತೆ ಏನಿಲ್ಲ. ಇದಕ್ಕಿಂತ ಇನ್ನೂ ಸೂಪರ್ ಆಗಿರೋ ರೆಮಿಡಿ ಕೊಡ್ತೀನಿ ಸರ್. ಮನಸ್ಥಿತಿ ಡಿಸ್ಟರ್ಬ್ ಆಗಿರೋರ್ಗೆ, ಈ ಕೆಲವ್ರಿಗೆ ಎಕ್ಸರ್ಸೈಸ್ ಎಲ್ಲ ಚೂರು ಆಸಕ್ತಿನೇ ಇರಲ್ಲ ಅಂತವ್ರಿಗೆ, ಬಾಗ್ಲ ಹಾಕ್ಬಿಡಿ, ಇಷ್ಟ ಆಗಿರೋ ಟಪೋರಿ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಿ, ಫ್ರೀಲಾನ್ಸಿಂಗ್ ಡಾನ್ಸ್. ಸರ್ ಅದು ಎಂತ ಹೀಲಿಂಗ್ ಗೊತ್ತಾ, ಅದು ಹೆಂಗ್ ಬೇಕಂತ ಡ್ಯಾನ್ಸ್ ಪ್ರೂವನ್. ಎಸ್. ಅಂಡ್ ನಿಮ್ಗೊಂದ್ ಮಜಾ ಹೇಳ, ನಾನು ಈಗ ಒಂದ್ ಟಪೋರಿ ಡ್ಯಾನ್ಸ್ ಸಾಂಗ್ ಹಾಕ್ತಾರೆ, ನೀವು ಇಬ್ರು ಡ್ಯಾನ್ಸ್ ಕಲ್ತಿಲ್ಲ, ನಾನು ಯಾರಿದ್ದಾರೆ ಅಂತ ನೋಡಲ್ಲ, ನಾನು ಕೇರ್ ಮಾಡ್ತಲ್ಲ, ಇಬ್ರು ಡ್ಯಾನ್ಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನೀವು ಮಾಡೋ ಮೂವ್ಮೆಂಟ್ಸ್ ಏನಿದೆ ಅದು ನಿಮ್ಮ ದೇಹದಲ್ಲಿ ಎಲ್ಲಿ ಬ್ಲಾಕ್ ಡಿಮೋಷನ್ಸ್ ಇದೆ ಆ ಬಾಡಿ ಪಾರ್ಟ್ನೇ ನೀವು ಶೇಕ್ ಮಾಡ್ತಾ ಇರ್ತೀರಾ. ಎಕ್ಸಾಕ್ಟ್ಲಿ. ಅಂಡ್ ನನಗೆ ಎಲ್ಲಿ ಇಮೋಷನ್ ಸ್ಟೋರ್ ಆಗಿದೆ, ನಾನು ಅಲ್ಲೇ ಈಗ ನಾನು ಹಿಂಗ್ ಜಾಸ್ತಿ ಮಾಡ್ತಾ ಇದೀನಿ ಅಂದ್ರೆ ನನಗೆ ಸ್ಟ್ರೇನು, ಸ್ಟ್ರೆಸ್, ಓವರ್ ಬರ್ಡನ್, ರೆಸ್ಪಾನ್ಸಿಬಿಲಿಟಿ. ಹಿಪ್ ಜಾಸ್ತಿ ಮೂವ್ ಮಾಡ್ತೀನಿ ಅಂದ್ರೆ ಪವರ್ಲೆಸ್ ಫೀಲಿಂಗ್. ಇಟ್ ಇಸ್ ಸೋ ಅಪ್ರಾಪ್ರಿಯೇಟ್ ಅಂದ್ರೆ ನೀವು ನಿಜವಾಗ್ಲೂ ಶಾಕ್ ಆಗುತ್ತೆ. ಅದ್ರ ಮೇಲೆ ಒಂದು ದೊಡ್ಡ ಸ್ಟಡಿನೇ ಇದೆ. ದಿಸ್ ಇಸ್ ಇಂಟ್ರೆಸ್ಟಿಂಗ್. ಎಸ್. ಆ ಫ್ರೀಲಾನ್ಸಿಂಗ್ ಡ್ಯಾನ್ಸಿಂಗ್ ಅದಕ್ಕೆ ಸರ್ ನಾವು ಡ್ಯಾನ್ಸ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತಲ್ವ ನಮ್ಗೆ, ಎಂತ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಗೊತ್ತಾ. ಮೆಡಿಟೇಷನ್ ಅಲ್ಲಿ ಡೈನಾಮಿಕ್ ಮೆಡಿಟೇಷನ್ ಹೌದು. ನಾನು ಅದಕ್ಕೆ ಫ್ರೀಲಾನ್ಸಿಂಗ್ ಡ್ಯಾನ್ಸಿಂಗ್ ನಾನು ಇನ್ಫ್ಯಾಕ್ಟ್ ಏನ್ ಹೇಳ್ತೀನಿ ಗೊತ್ತಾ, ಫ್ಯಾಮಿಲಿ ಅಪ್ಪ ಅಮ್ಮ ಮಕ್ಳು ಇರ್ತಾರಲ್ಲ, ಪ್ರತಿ ಸ್ಯಾಟರ್ಡೇನೋ ಸಂಡೇನೋ ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು. ಐ ರಿಯಲಿ ಮೀನ್ ಇಟ್. ಸ್ಯಾಟರ್ಡೆ 8 o'clock ಆಯ್ತು, ಬನ್ನಿ ಅಂತ ಕರೆದ್ಬಿಟ್ಟು ಒಂದು ಟಪಾರಿ ಸಾಂಗ್ ಹಾಕಿ ಎಲ್ಲರೂ ಕುಣಿಬೇಕು ಮನೆಯಲ್ಲಿ, ಅದೊಂದು ತಮ್ ರೂಲ್ ಆಗ್ಬೇಕು. ಐ ರಿಯಲಿ ಮೀನ್ ಇಟ್. ಎಷ್ಟೋ ಬ್ಲಾಕ್ ಡಿಮೋಷನ್ಸ್ ರಿಲೀಸ್ ಮಾಡಕ್ಕೆ ಎಂತ ಪ್ಲಾಟ್ಫಾರ್ಮ್, ಫ್ರೀಯಾಗಿ ಮನೇಲಿ ಹೀಲಿಂಗ್ ಥೆರಪಿ. ಸೊ ಇದು ಎಷ್ಟು ಈಸಿಯಾಗಿ ನಿಮ್ಗೆ ಎಂಡೋಫಿನ್ಸ್, ಸೆರೋಟನಿನ್ ಎಲ್ಲ ರಿಲೀಸ್, ಯಾಕಂದ್ರೆ ವರ್ಕೌಟ್ ಮಾಡ್ತಾ ಇರ್ತೀರಿ, ಎಲ್ಲ ಆಲ್ ಇನ್ ಆಲ್ ಒಳಗಡೆ ನಿಮ್ಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋ ಅಷ್ಟು ಒಂದು ಅಮೇಸಿಂಗ್ ಸಿಮಿಲರ್ ರಿಸಲ್ಟ್ಸ್. ಮತ್ತೆ ಏನೊಂದು ಡಾರ್ಕ್ ಚಾಕ್ಲೇಟ್ಸ್ ತಿಂದ್ರು ಕೂಡ ರಿಲೀಸ್ ಆಗುತ್ತೆ ಅದು. ಎಸ್, ಬಿಕಾಸ್ ಅದು ನಿಮ್ಗೆ ಮ್ಯಾಗ್ನೀಷಿಯಮ್ ಅದೆಲ್ಲ ಕೊಡುತ್ತಲ್ಲ, ಅವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ ಹಾರ್ಮೋನ್ಸ್ಗೆ ಅಂತ. ಹೌದು ಸರ್. ನನ್ನ ಫೇವ್ರೆಟ್ ಒಂದಿದೆ, ಎಷ್ಟು ಈಸಿ ಅಂದ್ರೆ ಇದಕ್ಕಿಂತ ಈಸಿ ರೆಮಿಡಿ ಇರಕ್ ಸಾಧ್ಯನೇ ಇಲ್ಲ. ಇದು ಎಷ್ಟು ಸಿಂಪಲ್ ಆದ್ರೆ ಎಷ್ಟು ಎಫೆಕ್ಟಿವ್ ಅಂದ್ರೆ, ನಾನು ನಿಜವಾಗ್ಲೂ ಓಪನ್ ಚಾಲೆಂಜ್ ಮಾಡ್ತೀನಿ ನಮ್ಮ ವೀಕ್ಷಕರಿಗೆ. ಬೇಜಾರು ಅಂತಿರೋರು, ಡಿಪ್ರೆಷನ್ ಅನ್ನೋ ಟರ್ಮು ತೆಗ್ದಾಕ್ಬಿಡೋಣ ಸರ್, ಪಾಪ ಅವ್ರು ಬೇಜಾರಾಗ್ಬೋದು. ಬೇಜಾರಲ್ಲಿರೋರು ದಿನಾ ಇದನ್ನ ಮಾಡಿದ್ರೆ ನೆಕ್ಸ್ಟ್ 6 months ಆದ್ಮೇಲೆ ಇದೇ ವಿಡಿಯೋಗೆ ಬಂದು ನಿಜವಾಗ್ಲೂ 6 months ಬೇಡ, ನನ್ನ ಪ್ರಕಾರ 1 ತಿಂಗಳಾದ್ಮೇಲೆ ಕಮೆಂಟ್ ಮಾಡ್ಬೋದು, ಇರ್ಲಿ ಪರವಾಗಿಲ್ಲ, ಒಂದು 3 months ಅಂತ ತಗೊಂಡು ಪ್ರೀತಿ ಪಾತ್ರನ ಹಗ್ ಮಾಡೋದು. ಯಾಕೆಂದ್ರೆ
ಯಾವ ಹಾರ್ಮೋನ್ಸ್ ಬಗ್ಗೆ ಇವಾಗ್ಲೂ ಸೈನ್ಸ್ ಕಂಡಿಡಿತಾನೇ ಇದೆಯೋ ಇದ್ರ ಬೆನಿಫಿಟ್ಸ್ ಯಪ್ಪ ಏನ್ ಇಷ್ಟೊಂದಿದೆ ಅಂತ, ಯಾವ ತಾಯಿ ಎದೆ ಹಾಲಿನ ಮೂಲಕ ಆ ಲವ್ ಹಾರ್ಮೋನ್ಸ್ ಅನ್ನ ಉಣಬಡಿಸ್ತಾಳೋ, ಯಾವ ಹಾರ್ಮೋನ್ಸ್ ಪ್ರೀತಿಯಲ್ಲಿ ಬಿದ್ದಾಗ ಯಥೇಚ್ಛವಾಗಿ ಸುರಿದು ಹರಿದು ನಮ್ಮ ಎಷ್ಟೋ ಪ್ರಾಬ್ಲಮ್ನ ತೆಗೆದಾಕ್ಬಿಡುತ್ತೋ, ಆ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ಸ್, ಲವ್ ಹಾರ್ಮೋನ್ಸ್ ಹಗ್ ಮಾಡಿದಾಗ ಝರ್ರ್ ಅಂತ ಬಾಡಿಲಿ ರಿಲೀಸ್ ಆಗ್ಬಿಡುತ್ತೆ. ಸೊ ನೀವು ಹಗ್ ಮಾಡಕ್ ಯಾರು ಇಲ್ವಾ, ಕಲ್ಪನೆ ಮಾಡ್ಕೊಳ್ಳಿ, ನಾನು ಪ್ರೀತಿ ಪರನ ಹಗ್ ಮಾಡ್ತಾ ಇದೀನಿ ಅಂತ ದಿಂಬ್ ಹಗ್ ಮಾಡ್ಕೊಳ್ಳಿ, ಟೆರಿಬೇರ್ ಹಗ್ ಮಾಡ್ಕೊಳ್ಳಿ, ಕೃಷ್ಣನ್ನೇ ಹಗ್ ಮಾಡ್ಕೊಳ್ತಾ ಇದೀನಿ ಅಂತ ಹೋಗಿ ಕೃಷ್ಣನ್ ಫೋಟೋ ಹಗ್ ಮಾಡ್ಕೊಳ್ಳಿ, ಮರ ಹಗ್ ಮಾಡಿ, ಬೇಡ ಒಂದ್ ನಾಯಿ ಮರಿನ ಹಗ್ ಮಾಡಿ. ಖಂಡಿತ ನಾವು ಪೆಟ್ ಲವರ್ಸ್, ಪೆಟ್ ಪೇರೆಂಟ್ಸ್ ನಮ್ಗೆ ಎಷ್ಟು ಫೀಲ್ ಆಗುತ್ತೆ, ಅದು ಪ್ರೂವ್ ಅನ್ನೋದು. ಜಸ್ಟ್ ಹಗ್ ಟ್ರೀ, ನಿಮ್ ಮನೇಲಿ ಎಲ್ಲ ಮನೇಲಿ ಒಂದು ಪ್ಲಾಂಟ್ ಇರುತ್ತೆ, ಜಸ್ಟ್ ಫೀಲ್ ಹಗ್, ಇಮ್ಮಿಡಿಯೇಟ್ ಆಗಿ ಲವ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ನಂಗೆ ಪ್ರೀತಿನೇ ಇಲ್ಲ, ನಾನು ಯಾರು ಇಷ್ಟಪಡಲ್ಲ, ನಂಗೆ ಸಪೋರ್ಟೇ ಇಲ್ಲ, ಅಯ್ಯೋ ನಾನು ಇದ್ರೆಷ್ಟು ಸತ್ತೋಗ್ತೀನಿ ಅನ್ನೋರ್ಗೆ ಇಮಿಡಿಯೇಟ್ ಆಗಿ ಆ ರಿಲೀಫ್ ಗೊತ್ತಾಗ್ತಾ ಹೋಗುತ್ತೆ. ಐ ಆಮ್ ಲವ್, ವೈ ಆಮ್ ವರಿಂಗ್, ವರ್ಲ್ಡ್ ಲವ್ಸ್ ಮೀ, ಯೂನಿವರ್ಸ್ ಲವ್ಸ್ ಮೀ, ಗಾಡ್ ಲವ್ಸ್ ಮೀ ಠಕ್ಕದೆ ಹೇಳಕ್ ಶುರು ಮಾಡ್ತಾರೆ. ಎಷ್ಟು ಈಸಿ ರೆಮಿಡಿ ಅಂದ್ರೆ, ನೀವ್ ಏನೂ ಮಾಡಲ್ಲಪ್ಪ, ನಾನು ಇಷ್ಟನೇ ಇಲ್ಲ ಅಂದಾಗ್ಲೂ ಪ್ರೆಸ್ ಮಾಡ್ಕೊಳ್ಬೋದಾಗಿರೋ ಬಟನ್ ಕಡೆದು ರಿಯಲ್ ರಿಲೀಸ್. ಆದ್ರೆ ಹ್ಯಾವಿಂಗ್ ಸೆಡ್ ದಿಸ್, ಒಂದು ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ತರ ಕೊಡೋದು ನನ್ನ ಕರ್ತವ್ಯ. ವಿಪರೀತ ಅತಿರೇಕಕ್ಕೆ ಹೊಟ್ಟೋದಾಗ ಖಂಡಿತ ಮೆಡಿಕಲ್ ಡಾಕ್ಟರ್ಸ್ನ ನೋಡ್ಬೇಕಾ, ಥೆರಪಿಸ್ಟ್ನ ನೋಡ್ಬೇಕಾ, ಕೌನ್ಸಿಲಿಂಗ್ ಅವ್ರನ್ನ ನೋಡ್ಬೇಕಾ. ದಯವಿಟ್ಟು ಆ ಸೀರಿಯಸ್ ಆಕ್ಷನ್ಗೆ ಸೀರಿಯಸ್ ರೆಮಿಡಿ ತಗೊಳ್ಳಿ. ಎಲ್ಲದಕ್ಕೂ ನೀವು ಮತ್ತೇನೋ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ಬೇಡಿ. ಆದ್ರೆ ಖಂಡಿತ ಇದೆ ಎಲ್ಲದಿಂದ ನೀವು ರೆಮಿಡಿ ನೋಡ್ಬಹುದು. ಇದೆಲ್ಲ ಮಾಡ್ತಾ ಹೋದ್ರೆ ನಿಮಗೆ ಬರಲ್ಲ. ಅಕಸ್ಮಾತ್ ಬಂದಿದೆ ಅಂತ ಅನ್ಕೊಂಡು ಡೆಫಿನೆಟ್ಲಿ ಹೆಲ್ಪ್ ಬೇಕು, ಚಿಕಿತ್ಸೆ. ಹೌದು ಸರ್, ಯಾಕಂದ್ರೆ ಒಂದ್ ಮಿತಿ ಮೀರಿ ಹೊಟ್ಟೋದಾಗ ಹೆಲ್ಪ್ ಬೇಕಾಗತ್ತೆ. ಅಂದ್ರೆ ಎರಡೂ ಕಾರು ಕೆಸರಲ್ಲಿದ್ದಾಗ ಇಲ್ಲಿಂದ ಎಳೆಯೋರೊಬ್ರು ಬೇಕು. ಒಂದ್ ಕಾಲ್ ಇದ್ದಾಗ ತೆಗಿಯಕ್ಕೆ ಕಾಲ್ ಹಿಂಗ್ ಬ್ಯಾಲೆನ್ಸ್ ಮಾಡ್ಕೊಂಡು ಆಚೆ ಬಾ ಅಂತ ಹೇಳೋದು ಈಸಿ ಆಗುತ್ತೆ. ಬಟ್ ಇದು ನಿಮಗೆ ಕಾಯಿಲೆ ಇದ್ರೇನೆ ಮಾಡ್ಕೋಬೇಕು ಅಂತ ಏನಿಲ್ಲ. ಇದಿಷ್ಟು ನಾ ಹೇಳಿದ್ದು, ಕಾಯಿಲೆ ಇಲ್ಲದೆ ಇದ್ರು ಮಾಡ್ಕೊಳ್ಳಿ. ಯಾಕಂದ್ರೆ ನಾಳೆ ದಿನ ನಮಗೆ ಏನ್ ಆಗ್ಲೇ ಹೇಳದ್ನಲ್ಲ, ಅವಾಗವಾಗ ಗಾಳಿ ಬಿಡ್ತಾ ಇರ್ಬೇಕು ನಮ್ಮ ಪ್ರೆಷರ್ ಇಂದ. ಸೊ ದೀಸ್ ಆರ್ ಅಮೇಸಿಂಗ್, 100% ರಿಸಲ್ಟ್ಸ್ ಇದೆಲ್ಲ. I'll tell you honestly, I'm feeling like, oh sir, really means a lot sir, really. Wow. Thank you. ಅಲ್ಲ, ಥೆರಪೀಸ್ ನ, ರೆಮಿಡೀಸ್ ನ ಎಷ್ಟು ಸಿಂಪಲ್ ಆಗಿ ಹೇಳಿದ್ರಿ. Thank you sir, thank you. Thank you so much. Thank you sir. ಸರ್, ಒಂದು ಲಾಸ್ಟ್ ಇನ್ ಕನ್ಕ್ಲೂಷನ್, ತುಂಬಾ ದೊಡ್ಡ ಪ್ರಮಾಣದ ಶಿಫ್ಟ್ ಆಗಬೇಕು ಅಂತಿದ್ರೆ, ಅಂದ್ರೆ ಇವಾಗ ಲೆಟ್ಸ್ ಸೇ, ಇವಾಗ ನಾನು ನೀವು ಎಲ್ಲ ಬೇರೆ ಬೇರೆ ಏನೋ ಬೇಜಾರುಗಳಿಂದ ಹಾದು ಹೊಕ್ಕಿ ಬಂದಿದೀವಿ ಆ ಟನಲ್ಗಳಿಂದ. ದೊಡ್ಡ ಶಿಫ್ಟ್ ತಗೋಬೇಕು ಅಂತ ಒಂದು ಪಾಯಿಂಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ, ನಾವು ಜಾಣರಾಗ್ಬಿಡ್ತೀವಿ. ಅಂದ್ರೆ ಅಂತರ್ಜ್ಞಾನ ಜಾಗೃತ ಆಗ್ಬಿಡುತ್ತೆ. ಅದೆಲ್ಲ ಇತ್ತು ಅವಾಗ, ಇಲ್ಲ ಅಂತಲ್ಲ, ಅದು ಅಸಹ್ಯ ಅಲ್ಲ, ಗೌರವಿಸ್ತೀನಿ ಅನ್ನೋದನ್ನ. ಆದ್ರೆ ಈಗ ಟೈಮ್ ಬಂದಿದೆ, ಯಾಕಂದ್ರೆ ಇದು ನಾನಲ್ಲ ಅಂತ ಗೊತ್ತಾದಾಗ ದೊಡ್ಡ ಜಂಪ್ ತಗೊಳ್ಳೋ. ನಿಮ್ ಪಾಡ್ಕಾಸ್ಟ್ ನೋಡೋರಂತೂ ಬೇಜಾನ್ ಜನ ಆಲ್ರೆಡಿ ರೆಡಿ ಆಗ್ಬಿಟ್ಟಿರ್ತಾರ. ಆ ತರ ಅವ್ರಿಗೊಂದು ರೆಮಿಡಿ ಹೇಳ್ತೀನಿ. ಮಂಕು ಬೇಜಾರಿನ ಬ್ಯಾಂಡ್ವಿತ್ ಇಂದ ಕಂಪ್ಲೀಟ್ ಆಗಿ ಹೋಗಕ್ಕೆ ಸಿಂಪಲ್ ಆಗಿ 2 minutes ಎವ್ರಿ ಡೇ ನಾನು ಯಾರು ಅನ್ನೋ ರೀತಿಯಲ್ಲಿ ಸೋ ಹಮ್ ಅಂದ್ರೆ ನಾನು ಅದು, ಉಸಿರು ತಗೊಳ್ತಾ ಸೋ, ಉಸಿರು ಬಿಡ್ತಾ ಹಮ್. ಅಂದ್ರೆ ನಾನು ಇವ್ರು ಟೀಸ್ ಮಾಡಿದ್ರಲ್ಲ ಅವನಲ್ಲ, ಇವ್ರು ಬೈದ್ರಲ್ಲ ಅವನಲ್ಲ, ಈ ಬೇಜಾರುಗೊಳಗಾಗಿದನ ಅವನಲ್ಲ, ಈ ಜಗಳಗಳಲ್ಲಿ ಸಿಕ್ಕಾಕೊಂಡಿದನಲ್ಲ ಅವನಲ್ಲ, ಈ ದುಃಖಕ್ಕೆ ಸಿಕ್ಕಾಕೊಂಡಿದನಲ್ಲ ಅವನಲ್ಲ, ಇವ್ ಹೊಗಳ್ತಾ ಇದಾರಲ್ಲ ಅವಳಲ್ಲ, ಜೈ ಜೈ ಅಂತ ಇದಾರಲ್ಲ ಅವರಲ್ಲ, ನಾನು ಅದು ಅಂತ ಆ ಪರಮ ಆನಂದದ ಸ್ಥಿತಿಯನ್ನ ಮತ್ತೆ ಮತ್ತೆ ಯಾರು 2 ನಿಮಿಷ ಆದ್ರೂ ನಾನದು ಅಂತ ನೆನೆಸ್ಕೊಳ್ತಾರೋ, ಈ ಹೊರಗಡೆ ಇರೋರೆಲ್ಲ ನೀನ್ ಲವ್ ಸಿಕ್ಕಿಲ್ವಾ, ನೀನ್ ವೇಸ್ಟು, ನಿನ್ ಕೆಲಸ ಹೊಟ್ಟೋಯ್ತಾ, ನೀನ್ ಇದ್ದಿದ್ದು ನಾಲಾಯ್ಕು ಅಂತೆಲ್ಲ ಹೇಳಿದಾಗ ಬಿಡಿಸ್ಕೊಳ್ಳೋದು ತುಂಬಾ ಈಸಿ ಆಗ್ಬಿಟ್ಟು ನಿಜವಾದ ಸುಖ, ನಿಜವಾದ ಪ್ರೀತಿ, ನಿಜವಾದ ಆನಂದ, ನಿಜವಾದ ಏಳಿಗೆ, ನಿಜವಾದ ನೆಮ್ಮದಿ ತಿಳ್ಕೊಳ್ಳೋದು. ದಿನಾ ನಾವು ಇನ್ನರ್ ಆಂಕರ್ ಅಂತ ಹೇಳಿದ್ನಲ್ಲ, ನಿಜವಾದದಕ್ಕೆ ಹುಕ್ಕಾದ್ರೆ ಡೂಪ್ಲಿಕೇಟೆಡ್ ಹುಕ್ ಆಗೋದನ್ನ ಬೇಗ ಬಿಡಿಸ್ಕೊಂಡ್ಬಿಡೋದು ಈಸಿ ಆಗುತ್ತೆ. ಇದನ್ನಾದ್ರೂ ಮಾಡಬಹುದು, ಅಥವಾ ನಾ ಹೇಳಿದಾದ್ರೆ ಅಷ್ಟರಲ್ಲಿ ಯಾವ್ದಾದ್ರೂ ಮಾಡಬಹುದು. ಬಟ್ ದಯವಿಟ್ಟು ಭಗವಂತ ಕೊಟ್ಟಿರೋ ಈ ಜೀವನ ತುಂಬಾ ಪ್ರೆಷಿಯಸ್, ತುಂಬಾ ಅಂದ್ರೆ ನಾನು ಅದು ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಸರ್. ಅದರಲ್ಲೂ ನಿಮ್ಮಂತ ಪುಣ್ಯಾತ್ಮರು ಜನರಿಗೆ ಜಾಗೃತಿ ಮೂಡಿಸ್ಬೇಕು ಅಂತ ಅಂದ್ರೆ ಯಾವ ಕೆರಿಯರ್ ಬೇಕಾದ್ರೂ ನಾವೆಲ್ಲ ಚೂಸ್ ಮಾಡಬಹುದು. ಇದನ್ ಮಾಡಿದಾಗ ಸರಸ್ವತಿ ಹತ್ರ ಬರ್ತಾರೆ, ಜ್ಞಾನ ಮಾರ್ಗದಿಂದ ಆಚೆ ಬಾ ಅಂತ. ಅದು ಸಿಕ್ಕಿದೆ ಅಂದ್ಮೇಲೆ ನಾವು ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ ಈ ಚಾನ್ಸ್ ಅನ್ನ. ಮತ್ತೆ ಎಷ್ಟು ಜನ್ಮದ ಅಜ್ಞಾನದಲ್ಲಿ ಹೋಗಿ ಸಿಕ್ಕಾಕೋಬೇಕೋ ಏನೋ. ಅದರಿಂದ ದಯವಿಟ್ಟು ಸಂಭ್ರಮದಿಂದ ಬದುಕಿ. ಲೈಫ್ ಅಂದ್ರೆ ಒಂದು ಸೆಲೆಬ್ರೇಷನ್ ಅನ್ನೋದನ್ನ ಪ್ರತಿ ಕ್ಷಣ ಈ ಒಂದು ವಿಚಾರಗಳನ್ನು ತಿಳ್ಕೊಂಡು ಮಾಡಿ, ಒಂದು ಗಾಳಿ ಗಂಧಾನೂ ಇಲ್ದೇ ಇರೋ ತರ, ಬೇರೆಯವ್ರ ಹತ್ರ ಇದ್ದವ್ರಿಗೂ ಆಚೆ ಕರ್ಕೊಂಡ್ಬರೋ ತರ ನೀವು ಬದುಕಿ ಅಂತ ಈ ಪಾಡ್ಕಾಸ್ಟ್ ಮೂಲಕ ಕೇಳ್ಕೊಳ್ತೀನಿ. ಅಂಡ್ ಕೊನೆಯದಾಗಿ ನಾನು ಫಾಲೋ ಮಾಡೋ ಒಂದು ಟ್ರಿಕ್ ಹೇಳ್ತೇನೆ ಅನ್ಸ್ತೀನಿ. ನಾನು ಯಾವಾಗಾರು ನನಗೆ ಲೋ ಆಗಿ ಫೀಲ್ ಆದ್ರೆ, ಯಾವಾಗ ನಾನು ಏನು ಮಾಡಲ್ಲ, ಮುಂಚೆಯಿಂದ ನಾನು ಮಾಡಿದ್ರು ಪ್ರಾಕ್ಟೀಸ್ ಇದು. ನನ್ನ ನೆಚ್ಚಿನ ದೇವ್ರು ಯಾರಿತ್ತಲ್ಲ, ಒಂದು ಫೇವ್ರೇಟ್, ನನ್ನ ಬೆಡ್ರೂಮ್ ಅಲ್ಲಿ ಒಂದು ಸಣ್ಣ ಐಡಲ್ ಇಟ್ಕೋತೀನಿ.
ಅವ್ರೊಟ್ಟಿಗೆ ನಾನು ಮಾತಾಡ್ತೀನಿ. ಅದೇ ಹೌದು. ಈಗ ನೀವು ಅಷ್ಟೇ, ನೀವು ಯಾವ ಜಾತಿಗೆ ಸೇರಿರಿ, ಯಾವ ಧರ್ಮಕ್ಕೆ ಸೇರಿರಿ, ನೀವು ಯಾವ ಭಗವಂತ ನಂಬ್ತೀರಾ, ಅದೆಲ್ಲ ನಿಮ್ಮ ವೈಯಕ್ತಿಕ ಆಯ್ಕೆ. ಅಟ್ಲೀಸ್ಟ್ ಒಂದು ಸ್ಪೆಷಲ್ ಪರ್ಸನ್, ಒಂದು ಸ್ಪೆಷಲ್ ಎಂಟಿಟಿ ಜೊತೆ, ಒಂದು ಸುಪ್ರೀಂ ಪವರ್ ಜೊತೆ ಅದೊಂದು ಕನೆಕ್ಷನ್ ಇಟ್ಕೊಳ್ಳಿ. ಅವ್ರಿಗೆಲ್ಲ ಒಪ್ಪಿಸ್ತಾ ಹೋಗಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸರ್, ನಿಮ್ಗೆ ಗೊತ್ತಾ, ಇದು ರೀಸೆಂಟ್ ಆಗಿ ರಿಸರ್ಚ್ ಅಲ್ಲಿ ಪ್ರೂವ್ ಆಯ್ತು ದಟ್ ಸೆಲ್ಫ್ ಟಾಕ್ ಹೀಲ್ಸ್ ಅನ್ನೋದು. ಇಟ್ ಇಸ್ ಪ್ರೂವನ್. ವೆನ್ ಯು ಟಾಕ್ ಟು ಯೋರ್ ಸೆಲ್ಫ್, ವೆನ್ ಯು ಟಾಕ್ ಟು ಸಂಬಡಿ ಹೈಯರ್, ಬಾಡಿ ಬೇಗ ಹೀಲ್ ಆಗೋದ್ರ ಕಡೆ ವರ್ಕ್ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಸೊ ನೀವು ಹೇಳಿದ್ದೊಂದು ಸೈಂಟಿಫಿಕ್ಲಿ ಬೇಸ್ಡ್ ವಿಷಯ ಕೂಡ. And as usual, always wonderful having you. Thank you so much. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.